ಎಲ್ಲರಿಗೂ ಶುಭ ಸಂಜೆ. ಬಂಧುಗಳೇ, ಕನ್ನಡ ಸಂಘ ಕಾಂತಾವರ, ಅಲ್ಲಮ ಪ್ರಭುಪೀಠ ಕಾಂತಾವರ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿ ಜಂಟಿಯಾಗಿ ಅರ್ಪಿಸುವ 49ನೇ ಕಾರ್ಯಕ್ರಮ ಮಹಾಭಾರತ ಭಾವದೀಪ. ಈ ಉಪನ್ಯಾಸ ಮಾಲಿಕೆ 2026ನೇ ಜನವರಿ ಮಾಹೆಯಿಂದ ಮೊದಲುಗೊಂಡು ವರ್ಷ ಪೂರ್ತಿ ಡಾಕ್ಟರ್ ವಿನಾಯಕ ಭಟ್ ಗಾಳಿಮನೆ ಅವರ ಪೌರೋಹಿತ್ಯದಲ್ಲಿ ಇಂದು ಶುಭಾರಂಭಗೊಳ್ಳಲಿದೆ. ಜಗತ್ತಿಗೆ ಸರ್ವಕಾಲಿಕ ಸಂದೇಶವನ್ನು ಕೊಟ್ಟು ಮೌಲಿಕ ಜೀವನ ವಿಧಾನವನ್ನು ಜೀವಂತ ದೃಷ್ಟಾಂತದೊಂದಿಗೆ ಕೊಟ್ಟ ಅಜರಾಮರ ಕೃತಿ ಮಹಾಭಾರತ. ಜೀವನವೇ ಒಂದು ಯಜ್ಞ, ಮನುಜ ಮಾತ್ರರಲ್ಲ ಇದರಲ್ಲಿ ಸಮರ್ಪಣಾ ಭಾವದಿಂದ ಧನ್ಯತೆಯಿಂದ ಬಾಳಬೇಕೆಂಬ ಸುಂದರ ಪ್ರಜ್ಞೆಯನ್ನು ಹುಟ್ಟುಹಾಕಿದ ಕೃತಿ ಮಹಾಭಾರತ. ನುಡಿಯ ಸಮಪಾಕದೊಂದಿಗೆ ನಡೆಯ ಸಮತೂಕವನ್ನು ಸಮೀಕರಿಸಿಕೊಂಡು ಸಮರಸತೆಯ ಜೀವನಾನುಭೂತಿಯ ಸೆರೆಯ ನೆಲೆಯೇ ಮಹಾಭಾರತ. ಇಂದಿನ ನಮ್ಮ ಜೀವನಕ್ಕೂ ಸಂಸ್ಕೃತಿಯ ಸೂತ್ರಕ್ಕೂ ಮಹಾಭಾರತದ ಅರ್ಥೈಕೆ ಅನಿವಾರ್ಯ. ಇಲ್ಲಿನ ಕಥಾ ಸಂವಿಧಾನದ ಅನಿವಾರ್ಯತೆ, ಅನುಪೂರ್ವಿಯ ಅವಶ್ಯಕತೆಯನ್ನು ಅರಿಯಬೇಕಾದರೆ ವ್ಯಾಸರಚಿತ ಭಾರತದೊಂದಿಗೆ ಶ್ರವಣ ಸುಖವನ್ನು ಬೆಳೆಸಿಕೊಳ್ಳಬೇಕು ಎಂಬ ಉದಾತ್ತ ಚಿಂತನೆಯನ್ನು ಒಳಗೊಂಡು ಮಹಾಭಾರತ ಭಾವದೀಪ ಎಂಬ ಕಥಾ ಆಖ್ಯಾನವನ್ನು ತಿಂಗಳಿಗೊಂದು ಆವೃತ್ತಿಯಂತೆ ನಡೆಸುವರೇ ಯೋಜಿಸಿದ 3 ಪ್ರತಿಷ್ಠಾನಗಳ ಜಂಟಿ ಕಾರ್ಯಕ್ರಮವಿದೆ. ಸಾಂಸ್ಕೃತಿಕ ಶ್ರದ್ಧೆಯ ಪುನರುತ್ಥಾನಕ್ಕೆ ಈ 3 ಜಂಟಿ ಸಾಹಿತ್ಯ ವೇದಿಕೆಯು ಹೊಸದೊಂದು ದಾರಿಯನ್ನು ಹುಟ್ಟುಹಾಕಿದೆ. ಶ್ರೋತೃಗಳು ಖಂಡಿತವಾಗಿಯೂ ಈ ಉತ್ಥಾನವನ್ನು ಮುಕ್ತ ಮನಸ್ಸಿನಿಂದ ಭಕ್ತಿಯಿಂದ ಪರಿಗ್ರಹಿಸುತ್ತಾರೆ ಎಂಬ ಆಶಯ ನಮ್ಮದು. ಇಂದಿನ ಈ ಕಾರ್ಯಕ್ರಮದ ಉಪನ್ಯಾಸಕರಾದ ಡಾಕ್ಟರ್ ವಿನಾಯಕ ಭಟ್ ಗಾಳಿಮನೆ, ಉಪನ್ಯಾಸಕರು, ಆಳ್ವಾಸ್ ವಿದ್ಯಾಸಂಸ್ಥೆ, ಇವರು ನಮ್ಮೊಂದಿಗಿದ್ದಾರೆ. ಅಂತೆಯೇ ಈ ಕಾರ್ಯಕ್ರಮದ ಮಾರ್ಗದರ್ಶಕರಾದ ಕನ್ನಡ ಕಾಂತಾವರ ಸಂಘ, ಅಲ್ಲಮ ಪ್ರಭುಪೀಠ ಹಾಗೂ ಪೀಠದ ಅಧ್ಯಕ್ಷರು ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಇದರ ರಾಜ್ಯಾಧ್ಯಕ್ಷರೂ ಆದ ಡಾಕ್ಟರ್ ಮಧುಗಸಾಲೆ ಇವರು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ನಿತ್ಯಾನಂದ ಪೈ ಇವರು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿಯ ಅಧ್ಯಕ್ಷರಾದ ಪ್ರೊಫೆಸರ್ ಮಿತ್ರ ಪ್ರಭಾ ಹೆಗ್ಡೆ ಇವರು ನಮ್ಮೊಂದಿಗಿದ್ದಾರೆ. ಇವರೆಲ್ಲರೂ ವೇದಿಕೆಗೆ ಬಂದು ತಮ್ಮ ಆಸನವನ್ನು ಅಲಂಕರಿಸಬೇಕೆಂದು ವಿಜ್ಞಾಪಿಸಿಕೊಳ್ಳುತ್ತೇನೆ. ಮೊದಲಾಗಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಳ್ಳಲಿದೆ. ನಿರ್ವಹಿಸಿಕೊಡುತ್ತಾರೆ ಕುಮಾರಿ ಶಾರ್ವರಿ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ ದೇವೈ ಸದಾ ವಂದಿತಾ सा मां पातु सरस्वती भगवती निःशेषजाड्यापः ऊದಿ ಬಿಡು ನೀ ಪಾಂಚಜನ್ಯವ ಮಾರ್ಗನಿಸಲದು ಮನ್ಮನ ದೇವದತ್ತವ ಶಕ್ತಿ ತುಂಬಿತು ಚೇತನ ಊದಿ ಬಿಡು ನೀ ಪಾಂಚಜನ್ಯವ ನೀನೆ ಸಾರಥಿ ನಿನ್ನ ಮೂರು ನಯನ ಕದೆ ನೀನಾಜನ ಬಾಳ ತೇರಿದೆ ಬೀಳ ತೇರಿದೆ ನಡೆಸುವವ ನೀನನು ದಿನ ದುರಿತ ದುರ್ಯೋಧನರು ನೂರ್ವರು ಹುಟ್ಟಿ ನಿಂಬೆನ್ನಟ್ಟಲು ದುರಿತ ದುರ್ಯೋಧನರು ನೂರ್ವರು ಹುಟ್ಟಿ ನಿಂಬೆನ್ನಟ್ಟಲು ಕಾಡಿಗೋಡಿದೆ ನಾಡೊಳಗಿದೆ ಕಾಡಗೋಡಿದೆ ನಾಡು
ಹಿಂದೆ ನೀ ಬೆಂಗಾವಲು ಊದಿ ಬಿಡು ನೀ ಪಾಂಚಜನ್ಯವ ಮೋಹ ಮೃಗ ಜಲ ಹೃದಯ ದುರ್ಬಲ ಧೈರ್ಯಧನು ಕೈ ಜಾರಿದೆ ಹೇಡಿತನವನ್ನು ಓಡಿಸಿದೆ ನೀತೆ ಗೀತೆಯ ಸಾರಿದೆ ನಾನೇ ವಿಜಯನು ನಾನ ಜಯನು ನೀನು ವಾಗೆಯ ಪಿಡಿದಿರೆ ನಾನೇ ವಿಜಯನು ನಾನ ಜಯನು ನೀನು ಭಾಗೆಯ ಪಿಡಿದಿರೆ ನಾ ಕಿರೀಟಿಯು ಯಾರು ಸಾಟಿಯು ನಾ ಕಿರೀಟಿಯು ಯಾರು ಸಾಟಿಯು ನೀನು ಛಾಟಿಯ ಬಿಡಿದಿರೆ ಊದಿ ಬಿಡು ನೀ ಪಾಂಚಜನ್ಯವ ನಾನು ಪಾತ್ರವು ನೀನು ಸೂತ್ರವು ಕುಣಿತ ಮಣಿತವು ಸಾಗಿದೆ ಬೊಂಬೆ ಮುಂಗಡೆ ಬಿಂಬ ಹಿಂಗಡೆ ಹಗ್ಗ ಹರಿದರೆ ಹೇಗಿದೆ ಪುಣ್ಯ ಸ್ಪರ್ಶವು ಪಾಪ ಲೇಪವು ಸಾಕ್ಷಿ ನೀನೇ ವೀಕ್ಷಿಸು ಪುಣ್ಯ ಸ್ಪರ್ಶವು ಪಾಪ ಲೇಪವು ಸಾಕ್ಷಿ ನೀನೇ ವೀಕ್ಷಿಸು ನನ್ನ ಬೆನ್ನನು ನನ್ನ ಕಣ್ಣನು ನನ್ನ ಬೆನ್ನನು ನನ್ನ ಕಣ್ಣನು ಸವ್ಯ ಸಾಚಿಸಿ ರಕ್ಷಿಸು ಊದಿ ಬಿಡು ನೀ ಪಾಂಚಜನ್ಯವ ಮಾರ್ದನಿಸಲದು ಮನ್ಮನ ಎತ್ತಿ ಹಿಡಿದೆನು ದೇವದತ್ತವ ಶಕ್ತಿ ತುಂಬಿತು ಚೇತನ ಊದಿ ಬಿಡು ನೀ ಪಾಂಚಜನ್ಯವ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತ ಮಾಡುವವರಿದ್ದಾರೆ ಶ್ರೀ ನಿತ್ಯಾನಂದ ಪೈಯವರು. ಸಮಾರಂಭದ ಅಧ್ಯಕ್ಷರಾದ ಡಾಕ್ಟರ್ ಮೊಗಸ್ವಾಮಿ ಅವರೇ, ಇವತ್ತಿನ ಉಪನ್ಯಾಸಕರಾದ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಅವರೇ ಮತ್ತು ಮಿತ್ರ ಪ್ರಭಾ ಹೆಗ್ಡೆ ಅವರೇ, ಎಲ್ಲ ಸಾಹಿತ್ಯಾಭಿಮಾನಿಗಳು, ಇವತ್ತು ಸ್ವಲ್ಪ ಸಂತೋಷ ಆಗ್ತದೆ. ಸ್ವಲ್ಪ ಸಂಖ್ಯೆ ಒಳ್ಳೆಯ ರೀತಿಯಲ್ಲಿ ಬಂದಿದ್ದೀರಿ. ವಿಶೇಷವಾಗಿ ಹಿರಿಯ ನಾಗರಿಕರು ಸಂಘದಿಂದ ತುಂಬ ಜನ ಬಂದಿದ್ದಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಒಂದು ಮಾತಿದೆ, ಮಹಾಭಾರತದಲ್ಲಿ ಇಲ್ಲದೇ ಇರುವಂತಹದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ, ಜಗತ್ತಿನಲ್ಲಿ ಎಲ್ಲ ಇರುವಂತಹದ್ದು ಮಹಾಭಾರತದಲ್ಲಿ ಇದೆ ಅನ್ನುವಂಥ ಮಾತು. ಮಹಾಭಾರತದ ಬಗ್ಗೆ ಮಾಲತಿ ಮೇಡಮ್ ಅವರು ತುಂಬಾ ಚಂದವಾಗಿ ವಿವರಣೆಯನ್ನು ಕೊಟ್ಟರು. ಮಹಾಭಾರತದ ಬಗ್ಗೆ ವಿವರಣೆ ಕೊಟ್ಟರು. ನಾವು ಎಷ್ಟು ಬಾರಿ ಮಹಾಭಾರತ ಕೇಳಿದ್ರು ದಿನ ಮತ್ತೊಂದು ದಿವಸ ಕೇಳುವಾಗ ಅದು ಬೇರೆ ಅರ್ಥ ಬರುವಂತೆ ಹೊಸ ಹೊಸ ವ್ಯಾಖ್ಯಾನ ಮಹಾಭಾರತದಲ್ಲಿ ಬರ್ತದೆ. ವಿಶೇಷವಾಗಿ ತಾಳಮದ್ದಲೆಯನ್ನ ನೋಡುವಾಗ, ನಾವು ಕೇಳುವಾಗ ಅದೇ ಕಲಾವಿದ ದುರ್ಯೋಧನನ ಪಾತ್ರ ಇವತ್ತು ಮಾಡಿದ್ರೆ ನಾಳೆಗೆ ಭೀಮನ ಪಾತ್ರವನ್ನು ಮಾಡುವಾಗಲೂ ಅದೇ ಸಮರ್ಥನೆಯಲ್ಲಿ ಆ ಮಹಾಭಾರತವನ್ನ ಕಟ್ಟಿಕೊಡುವ ಕತೆ ಎಷ್ಟು ಒಳ್ಳೇದಿರ್ಲಿಕ್ಕೆ ಹೋಗಿ ಅನೇಕ ಶತಮಾನಗಳಿಂದ ನಮ್ಮಲ್ಲಿ ಇವತ್ತು ಮಹಾಭಾರತದ ಕಥೆಯನ್ನ ಅಥವಾ ರಾಮಾಯಣದ ಕಥೆಯನ್ನ ನಾವು ಕೇಳಲಿಕ್ಕೆ ಹೇಳಿದ್ರೆ ಜನ ಸೇರ್ತಾರೆ. ಪ್ರಾರಂಭದಿಂದಲೂ ಯಕ್ಷಗಾನ, ನಮ್ಮ 2-3 ಜಿಲ್ಲೆಗಳಲ್ಲಿ ಯಕ್ಷಗಾನ ಜನಪ್ರಿಯತೆಯನ್ನ ಪಟ್ಟಿರುವುದರಿಂದ ಹೆಚ್ಚಿನವರಿಗೆ ಕತೆ ಗೊತ್ತಿರ್ತದೆ. ಆದ್ರೆ ಕಥೆಯಲ್ಲಿರುವ ಪ್ರಾಮುಖ್ಯತೆ ಏನು ಬೇಕು ಅನ್ನುವಂಥದ್ದನ್ನ ಇವತ್ತು ನಮಗೆ ಉಪನ್ಯಾಸದ ಮುಖಾಂತರ ಕೊಡುವಂತಹವರು ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಅವರು. ಅವರ ವಿದ್ವತ್ತನ್ನ ಅವರ ಪರಿಚಯದ ಹೊತ್ತಿನಲ್ಲಿ ತಿಳಿಸ್ತಾರೆ. ನಾನು ಅದನ್ನು ಹೆಚ್ಚಿಗೆ ವಿವರಣೆಯನ್ನ ಕೊಡ್ಲಿಕ್ಕೆ ಹೋಗುದಿಲ್ಲ. 20ನೇ ವರ್ಷದಲ್ಲಿ ಭಗವದ್ಗೀತೆಯನ್ನ ಕಂಠಪಾಠ ಮಾಡಿ ಶೃಂಗೇರಿ ಶ್ರೀಗಳಿಂದ ಬಹುಮಾನವನ್ನ ಪಡೆದಂತವರು. ವಿದ್ವಾಂಸರಾಗಿ ಮೂಡುಬಿದ್ರೆಯ ಆಳ್ವಾಸ್ ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿ ಈಗ ಕಾರ್ಯನಿರ್ವಹಿಸಿದವರು. ಅವರು ಮಹಾಭಾರತದ ಬಗ್ಗೆ ಎಲ್ಲವನ್ನು ನಮಗೆ ವಿವರವಾಗಿ, ಎಲ್ಲವನ್ನು ಅಂತ ಹೇಳಿದ್ರೆ 1 ಗಂಟೆಯ ಅವಧಿ ನಾವು ಯಾವ ರೀತಿ ರಾಮಾಯಣವನ್ನ ನೋಡಿದ್ದೇವೆ
ರಾಮಾಯಣದಲ್ಲಿ 1 ಗಂಟೆಯಲ್ಲಿ ಎಷ್ಟು ಹೇಳ್ಬೋದು. ಕೂತ್ಕೊಂಡಾಗ ಎಲ್ಲರ ಕಣ್ಣು ಆ ಕಥೆಯ ಮೇಲೇ ಇರ್ತದೆ, ಎಲ್ಲರೂ ಕೇಳ್ತಾ ಇರ್ತಾರೆ. ಆದರೆ 1 ಗಂಟೆಯಲ್ಲಿ ಮುಗಿಸುವಂಥದ್ದು ತುಂಬಾ ಕಷ್ಟ. ಅದನ್ನ ಯಶಸ್ವಿಯಾಗಿ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಅವರು ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ನಮ್ಮೆಲ್ಲರೂ. ಅವರಿಗೆ ಈ 3 ಸಂಸ್ಥೆಯ ಮುಖಾಂತರ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ನಮ್ಮವರೇ ಡಾಕ್ಟರ್ ಮೊಗಸಾಲೆ ಅವರು ಈ ಕಾರ್ಯಕ್ರಮದ ಹಿಂದೆ, ಅದು ಉಪನಿಷತ್ ಕಾರ್ಯಕ್ರಮ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅದು 3 ಸಹ ಯಾವ ರೀತಿ ಆಗಬೇಕು ಅನ್ನುವಂತಹ ಒಂದು ಚೌಕಟ್ಟನ್ನ ನಿರ್ಮಿಸಿ ಯಾರು ಮಾತಾಡಿದ್ರೆ ಒಳ್ಳೇದಾಗ್ತದೆ. ನಾವು ಉಪನಿಷತ್ನಲ್ಲಿ ಒಬ್ಬೊಬ್ಬರನ್ನ ಉಪನ್ಯಾಸಕರಾಗಿ ಬೇರೆ ಬೇರೆ ಉಪನ್ಯಾಸಕರ ನಾವು ಕಲಿತೇವೆ. ಆದ್ರೆ ರಾಮಾಯಣ ನಾವು ಹಾಗೆ ಮಾಡಲಿಲ್ಲ. ರಾಮಾಯಣ ಹಾಗೆ ಮಾಡಿದ್ರೆ ಅದು ಕಟ್ಟಾಗಿ ನಮಗೆ ಒಬ್ರು ಒಂದು ಕತೆ ಹೇಳಿದ್ರೆ ಎಲ್ಲಿ ನಿಲ್ಲಿಸ್ಬೇಕಂತೇಳಿ ಗೊತ್ತಾಗುದಿಲ್ಲ ಅನ್ನುವಂಥದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ರಾಘವೇಂದ್ರ ರಾಯರನ್ನ ಆಹ್ವಾನಿಸಿದ್ದು. ಅದರ ನಂತರ ಸುಮಾರು ಚರ್ಚೆ ಆಯ್ತು. ಮಹಾಭಾರತವನ್ನು ಹೇಗೆ ಮಾಡ್ಬೋದು, 12 ಭಾಗಗಳನ್ನಾಗಿ ಮಾಡ್ಬೋದಾ ಅಂತ ಹೇಳುವಂತದ್ದೊಂದು ಚರ್ಚೆ ಆಯ್ತು. ಆದ್ರೆ ಹೆಚ್ಚಿನವರು ಹೇಳಿದ್ರು ರಾಮಾಯಣ ಚೆನ್ನಾಗಿ ಮೂಡಿ ಬಂದಿದೆ, ಒಬ್ಬರೇ ಅದನ್ನ ಮುಂದುವರಿಸಿಕೊಂಡು ಹೋದ್ರೆ ಹಿಂದಿನ ಸಲ ಎಲ್ಲಿ ನಿಲ್ಲಿಸಿದ್ದಾರೆ, ಜಂಕೆಯನ್ನ ಹೊಡೆದು ಉರುಳಿಸಿದ ಮೇಲೆ ಸೀತೆ ಹೇಗೆ ಹೋದ್ಲು ಅನ್ನುವಂಥದ್ದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಾದ್ರೆ ಅವರೇ ಮಾಡಿದ್ರೆ ಅದು ಒಳ್ಳೇದು ಆಗ್ತದೆ, ನಮ್ಗೆಲ್ಲ ಕೇಳುಗರಿಗೆ ಖುಷಿ ಆಗ್ತದೆ ಅನ್ನುವಂಥದ್ದನ್ನು ದೃಷ್ಟಿ ಇಟ್ಕೊಂಡು ನಾವು ಈ ಸಾರಿ ಒಬ್ಬರನ್ನೇ 1 ವರ್ಷದ ನಿರಂತರ ಕಾರ್ಯಕ್ರಮಕ್ಕೆ ನಾವು ಒಬ್ಬರನ್ನೇ ನೇಮಕ ಮಾಡಿ, ಇದರ ಹಿಂದೆ ತುಂಬಾ ಶ್ರಮ ಪಟ್ಟವರು ಡಾಕ್ಟರ್ ಮೊಗಸಾಲೆ ಅವರು. ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಇನ್ನು ಸಭಾಂಗಣವನ್ನ ನಮಗೆ ಒದಗಿಸಿಕೊಟ್ಟ ಬೃಂದಾ ಹರಿಪ್ರಕಾಶ್ ಶೆಟ್ಟಿ ಮತ್ತು ಹರಿಪ್ರಕಾಶ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ವಿಶೇಷವಾಗಿ ಈಗ ಸುಮಾರು 1 ತಿಂಗಳಿಂದ ಕೇಶವ ನಂಬಿಯಾರು ನಮಗೆ ಊಟ ಕಾಫಿ ಕೊಡ್ತಾ ಬಂದಿದ್ದಾರೆ. ಸಾಹಿತ್ಯ ಸಂಘಕ್ಕೆ ನಾಳೆಗೆ ಅವರ ವೀರೇಶಾನಂದರು ನಾಳೆಗೆ SVT ಶಾಲೆಯಲ್ಲಿ ತುಮಕೂರಿನ ಸ್ವಾಮೀಜಿಯವರಾದ ವೀರೇಶಾನಂದರು ಬರ್ಲಿಕ್ಕಿದ್ದಾರೆ. ಭಗವದ್ಗೀತೆ ಒಂದು ಪುಸ್ತಕದ ಮೇಲೆ, ಭಗವದ್ಗೀತೆಯ ಮೇಲೆ, ವಿವೇಕಾನಂದರ ಮೇಲೆ ಒಂದು ಪುಸ್ತಕ ಬರೆದು ಅದನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಇಡೀ ರಾಜ್ಯ ಮಟ್ಟದಲ್ಲಿ ಪರೀಕ್ಷೆಯನ್ನ ಮಾಡಿ ಅದರಲ್ಲಿ ಯಾರ್ಯಾರಿಗೆ ಬಹುಮಾನ ಇದೆ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇರುವ ಪ್ರಶಸ್ತಿಯನ್ನ ನಾಳೆಗೆ ಹಂಚುವ ಕಾರ್ಯಕ್ರಮ ಇದೆ. ವೀರೇಶಾನಂದ ಸ್ವಾಮೀಜಿಯವರು, ತುಮಕೂರು ರಾಮಕೃಷ್ಣಾಶ್ರಮದ ಸ್ವಾಮೀಜಿಯವರು ಬರ್ತಾರೆ. 4:15 ಗಂಟೆಗೆ ಕಾರ್ಯಕ್ರಮ SVT ಸಭಾಂಗಣದಲ್ಲಿ ನಡೀಲಿಕ್ಕಿದೆ. ಅದನ್ನು ಪ್ರಸ್ತಾವ ಮಾಡಿದ್ದೆ ಯಾಕಂತ ಹೇಳಿದ್ರೆ, ನಂಬ್ಯಾರರು ನಾಳೆಗೆ ಕಾಫಿಯನ್ನ ಅವರೇ ಕೊಡ್ತಾ ಇದ್ದಾರೆ, ಇವತ್ತು ಸಹ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಿಮ್ಗೆ ಹೇಳ್ತಾ ತಮ್ಮೆಲ್ಲರ ಪರವಾಗಿ ಕೇಶವ ನಂಬಿಯಾರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಬರೇ ನಾವು ಉಪನ್ಯಾಸ ಮಾಡಿದ್ರೆ ಏನು ಪ್ರಯೋಜನ ಆಗ್ಲಿಕ್ಕಿಲ್ಲ, ಸ್ವಲ್ಪ ಶ್ರೋತೃ ವರ್ಗದವರು ಬರಬೇಕು. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ಈ 12 ಕಾರ್ಯಕ್ರಮಕ್ಕೂ ತಾವೆಲ್ಲರೂ ತಪ್ಪದೆ ಮುಂದಿನ ದಿನಾಂಕವನ್ನು ಇವತ್ತು ತಿಳಿಸ್ತೇವೆ. ಮತ್ತೆ ವಾಟ್ಸಪ್ ಮುಖಾಂತರ ಒಂದು 15 ದಿವಸದ ಮೊದಲು ಮತ್ತು ಇವತ್ತಿನ ದಿವಸಕ್ಕೂ, ಅಂದ್ರೆ ಆ ಯಾವ ದಿವಸ ಕಾರ್ಯಕ್ರಮ ಆಗ್ತದೆ ಅದನ್ನು ತಿಳಿಸ್ತೇವೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಮಹಾಭಾರತ ಅಥವಾ ರಾಮಾಯಣ ಕೇಳುವಂತದ್ದು ಒಂದು ಪುಣ್ಯ ಕಾರ್ಯ ಅಂತ ಹೇಳಿ ಭಾರತೀಯರಾದ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಈ ಪುಣ್ಯ ಕಾರ್ಯಕ್ಕೆ ನಾವೆಲ್ಲರೂ ಹೆಗ್ಲು ಕೊಟ್ಟು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ನನ್ನ ಮಾತನ್ನು ಸಂಜೆ ಇಂದಿನ ಉಪನ್ಯಾಸ ಕಾರ್ಯಕ್ರಮದ ಉಪನ್ಯಾಸಕರಾದ ಈ ನಾಡು ಕಂಡ ಶ್ರೇಷ್ಠ ವಾಗ್ಮಿ, ತಾಳಮದಲೆಯ ಅರ್ಥಧಾರಿ ಶ್ರೀ ವಿನಾಯಕ ಭಟ್ಟ ಗಾಳಿಮನೆ ಇವರಿಗೆ ಪುಸ್ತಕ ಗೌರವವನ್ನು ನೀಡಬೇಕು ಮತ್ತು ತನ್ಮೂಲಕವಾಗಿ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಎಂದು
ಸಾಂಕೇತಿಕವಾಗಿ ಗೌರವಿಸಬೇಕು ಎಂದು ಡಾಕ್ಟರ್ ನ ಮೊಗಸಾಲೆ ಇವರಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ. ಬರೆಯುವ ಉಪನ್ಯಾಸದ ಮುಖೇನವಾಗಿ ವಾಯುದೇವನಿಗೆ ಮಾತ್ರ ಸಮರ್ಪಣೆಯಾಗುತ್ತಿದ್ದ ಈ ಮಹಾನ್ ಕೃತಿ ಇಂದು ಕಾರ್ಕಳದ ಜನಮಾನಸದ ಹೃದಯದ ಕದವನ್ನು ತೆಗೆದು ಆಖ್ಯಾನ ಸಾಮ್ರಾಜ್ಯದ ಪುರಪ್ರವೇಶವನ್ನು ಮಾಡಬೇಕು, ತನ್ಮೂಲಕವಾಗಿ ಮಹಾಭಾರತದ ಸತ್ಯ ಕಥೆಯೊಳಗಿನ ದರ್ಶನವನ್ನು ಮಾಡಿಸಬೇಕು ಎಂದು ಡಾಕ್ಟರ್ ವಿನಾಯಕ ಭಟ್ಟ ಗಾಳಿಮನೆ ಇವರಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ. ಇವರ ಸಂಕ್ಷಿಪ್ತ ಪರಿಚಯವನ್ನು ಶ್ರೀಮತಿ ಬಿ.ವಿ. ಸುಲೋಚನಾ ಇವರು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 2026ನೇ ವರ್ಷ ಪೂರ್ತಿ ಮಹಾಭಾರತ ಭಾವದೀಪ ಉಪನ್ಯಾಸ ಮಾಲಿಕೆ ಮೊದಲ ಸೋಪಾನ ಆರ್ಷಕಾವ್ಯ ಉಪಕ್ರಮ ಪರ್ವ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತರಿಗೆ ವಂದಿಸಿಕೊಳ್ಳುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನಮ್ಮೆಲ್ಲ ಶ್ರೋತೃವರ್ಗದವರಿಗೆ ವಂದಿಸಿಕೊಳ್ಳುತ್ತಾ, ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಇವರ ಒಂದು ವಿದ್ವತ್ತಿನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಸಮಯದ ಅಭಾವದಿಂದ ಮುಖ್ಯಾಂಶಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ವಿದ್ವಾನ್ ಚಂದ್ರಶೇಖರ್ ಭಟ್ ಗಾಳಿಮನೆ ಮತ್ತು ಶ್ರೀಮತಿ ಸವಿತಾ ಭಟ್ ದಂಪತಿಯ ಪುತ್ರರಾಗಿ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆಯವರು ಪಾರಂಪರಿಕ ಪೌರೋಹಿತ್ಯ ಮನೆತನದವರಾಗಿ ಧಾರ್ಮಿಕ ಆಧ್ಯಾತ್ಮಿಕ ವಾತಾವರಣದಲ್ಲಿ ಬೆಳೆದ ಸಂಸ್ಕೃತಿಯವರು. ತನ್ನ 20ನೇ ವಯಸ್ಸಿನಲ್ಲಿ ಸಂಪೂರ್ಣ ಶ್ರೀಮದ್ ಭಗವದ್ಗೀತೆಯನ್ನ ಕಂಠಪಾಠ ಮಾಡಿ ಶ್ರೀ ಶೃಂಗೇರಿ ಶಾರದಾ ಪೀಠದ ಪೂಜ್ಯ ಜಗದ್ಗುರುಗಳಾದ ಶ್ರೀ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಯವರಿಂದ ರೂಪಾಯಿ 21,000 ನಗದಿನೊಂದಿಗೆ ಪ್ರಶಸ್ತಿಯನ್ನು ಪಡೆದವರು. ಸ್ನಾತಕೋತ್ತರ ಪದವಿಯನ್ನು ನಂತರ ಸಂಸ್ಕೃತದಲ್ಲಿ ತರ್ಕಶಾಸ್ತ್ರ ಮತ್ತು ಹಿಂದಿಯಲ್ಲಿ ರಾಜ್ಯಭಾಷಾ ವಿಷಯಗಳಲ್ಲಿ ವಿದ್ವತ್ ಪದವಿ ಹಾಗೂ B.Ed ಪದವಿಯನ್ನ ಪಡೆದರು. ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಸ್ಕೃತ ವಿದ್ವಾಂಸರಾದ ಡಾಕ್ಟರ್ G.N. ಭಟ್ ಹರಿಗಾರು ಅವರ ಮಾರ್ಗದರ್ಶನದಲ್ಲಿ ಭಗವದ್ಗೀತೆ ಮತ್ತು ನಿರ್ವಹಣಾ ವಿಜ್ಞಾನ ಹಾಗೂ ಮನೋನಿರ್ವಹಣೆ ಎಂಬ ವಿಷಯದಲ್ಲಿ ಸಂಶೋಧನೆ ನಡೆಸಿ PhD ಪದವಿಯನ್ನು ಪಡೆದರು. ಸಂಸ್ಕೃತ ಉಪನ್ಯಾಸಕರಾಗಿ 2006ರಲ್ಲಿ ಬೆಂಗಳೂರಿನಲ್ಲಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಅವರು 2007ರಿಂದ 2020ರ ತನಕ ಮೂಡುಬಿದಿರೆಯ ಆಳ್ವಾಸ್ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ದುಡಿದು ಬಳಿಕ 2 ವರ್ಷಗಳ ಕಾಲ ಪುತ್ತೂರಿನ ಅಂಬಿಕಾ ವಿದ್ಯಾಲಯದ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸಿದ್ದರು. ಮತ್ತೆ ಪುನಃ 2022ರಿಂದ ಆಳ್ವಾಸ್ ಕಾಲೇಜಿನ ಸಂಸ್ಕೃತ ವಿಭಾಗಕ್ಕೆ ಪ್ರಾಧ್ಯಾಪಕರಾಗಿ ಮರಳಿದ ಅವರು ಪ್ರಸ್ತುತ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಳ್ವಾಸ್ ಕಾಲೇಜು ಸ್ವಾಯತ್ತ ಸಂಸ್ಥೆಯ ಸಂಸ್ಕೃತ ಅಧ್ಯಯನ ಮಂಡಳಿ ಮತ್ತು ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ, ಮಂಗಳೂರು ವಿಶ್ವವಿದ್ಯಾನಿಲಯದ ತತ್ವಶಾಸ್ತ್ರ ಅಧ್ಯಯನ ಮಂಡಳಿ ಹಾಗೂ ಪರೀಕ್ಷಾ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಮ್ನಾಯ ಭಾರತೀಯ ದಿನದರ್ಶಿಕೆ ಗಾಳಿಮನೆ ಮತ್ತು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಸ್ಥಾಪಕರು ಇವರಾಗಿದ್ದಾರೆ. ಇವರಿಗೆ ನಮ್ಮ ಈ 3 ಸಂಸ್ಥೆಗಳ ಪರವಾಗಿ ಮುಂದಿನ ಅವರ ಭವಿಷ್ಯದಲ್ಲಿ ಉನ್ನತಿಯನ್ನು ಕರುಣಿಸಲಿ ಹಾಗೂ ನಮ್ಮಂತಹ ಶ್ರೋತೃವರ್ಗಕ್ಕೆ ಅತ್ಯಂತ ಉಪಯುಕ್ತವಾದ ಮಹಾಭಾರತದ ಒಂದು ವಿಶೇಷ ಉಪನ್ಯಾಸವನ್ನು ನೀಡುವುದರ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಮುಂದೆ ಉಳಿಸಿಕೊಳ್ಳುವಲ್ಲಿ ಇವರ ಸಹಭಾಗಿತ್ವ ನಮಗೆಲ್ಲರಿಗೆ ದೊರಕಲಿ ಅನ್ನುವಂತಹ ಪೂರ್ಣ ಆಶಯದೊಂದಿಗೆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಸರ್ ತಮಗೆ ಈ ಸಮಯ.
ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಂ ಅಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ವಾಗೀಶಾದ್ಯಾಃ ಸುಮನಸಃ ಯಂ ನತ್ವಾ ಕೃತಕೃತ್ಯಾ ಸ್ಯುಃ ತನ್ನಮಾಮಿ ಗಜಾನನಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಕನ್ನಡ ಸಂಘ ಕಾಂತಾವರ, ಅಲ್ಲಮ ಪ್ರಭುಪೀಠ ಕಾಂತಾವರ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ 49ನೇ ಕಾರ್ಯಕ್ರಮ. ಕಳೆದ ವರ್ಷವಿಡೀ ರಾಮಸಾಗರಗಾಮಿನಿ ಎನ್ನುವಂತಹ ಉಪನ್ಯಾಸ ಮಾಲಿಕೆಯನ್ನ ನಮ್ಮ ಆತ್ಮೀಯರಾದ ಡಾಕ್ಟರ್ ರಾಘವೇಂದ್ರ ರಾಯರ ಉಪನ್ಯಾಸ ರೂಪದಲ್ಲಿ ನಾವೆಲ್ಲ ಕೇಳಿ ಅದರ ಮುಂದುವರಿದ ಭಾಗವಾಗಿ ಮಹಾಭಾರತದ ಉಪನ್ಯಾಸಕ್ಕೆ ಇವತ್ತು ಉಪಕ್ರಮವನ್ನ ಹೇಳ್ತಾ ಇದ್ದೇವೆ. ಪ್ರಾಸ್ತಾವಿಕವಾಗಿ ಎಲ್ಲ ವಿಷಯಗಳನ್ನು ಏನೂ ಮಾತನಾಡಲಿಕ್ಕಿಲ್ಲ ಎನ್ನುವ ಹಿರಿಯರಾದ ಮೊಗಸಾಲೆಯವರ ಮಾತನ್ನು ಗೌರವಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟು ಯಾರೆಲ್ಲ ಕಾರಣೀಕರ್ತರಿದ್ದಾರೋ ಅವರೆಲ್ಲರಿಗೆ ಕೂಡ ಒಂದೇ ಮಾತಿನಲ್ಲಿ ನಾನು ನತ ಮನಸ್ಕನಾಗಿದ್ದೇನೆ, ನತ ಶಿರಸ್ಕನಾಗಿದ್ದೇನೆ ಅಂತ ಹೇಳುವುದಕ್ಕೆ ಬಯಸ್ತೇನೆ. ಅಲ್ಪಶ್ಚ ಕಾಲ ಎನ್ನುವ ಎಚ್ಚರಿಕೆಯನ್ನ ಹಿರಿಯರು ಕೊಟ್ಟಿದ್ದಾರೆ. ಕಾಲ ಬಹಳ ಗಹನವಾದದ್ದು, ಕಡಿಮೆ ಸಮಯ ಇದೆ, ಹೆಚ್ಚು ಅದಕ್ಕೆ ಮಹಾಭಾರತಕ್ಕೆ ಉಪಯೋಗ ಆಗಲಿದೆ. ಈ ನೆಲೆಯಲ್ಲಿ ವ್ಯಾಸ ಪ್ರಣೀತವಾದಂತಹ ಮಹಾಭಾರತದ ಒಂದು ಮಾಲಿಕೆಯನ್ನ ತಮ್ಮ ಮುಂದೆ ಇಡುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಇದರ ಅರ್ಥ ನಾನು ಮಾಡಿಕೊಂಡಿದ್ದೇನೆ ಅಂತ ಖಂಡಿತವಾಗಿ ಯಾರು ಭಾವಿಸಬಾರದು, ಅಥವಾ ಇದೆಲ್ಲ ನನಗೆ ಗೊತ್ತಿದೆ ಎನ್ನುವಂತಹ ಯಾವ ಭಾವ ಪೂರ್ವಗ್ರಹವು ನನಗಂತೂ ಇಲ್ಲ. ಇದನ್ನೆಲ್ಲ ಇಟ್ಟುಕೊಂಡು ಪಾಠ ಹೇಳಿದ ಗುರು ಹಿರಿಯರು, ಜನ್ಮ ಕೊಟ್ಟ ತಾಯಿ ತಂದೆ, ಜೊತೆಯಲ್ಲಿರುವ ಹೆಂಡತಿಯೋ ಮಕ್ಕಳೋ ಇವರನ್ನೆಲ್ಲ ನೆನಪು ಮಾಡಿಕೊಂಡು ಎಲ್ಲರ ಬೆಂಬಲ, ಅವರೆಲ್ಲರ ಒಂದು ಸಹಭಾಗಿತ್ವದಿಂದ ಇವತ್ತು ಇಲ್ಲಿ ಬಂದು ನಿಂತಿದ್ದೇನೆ ಅಂತ ಈ ಸಂದರ್ಭಕ್ಕೆ ಹೇಳುವುದಕ್ಕೆ ಬಯಸ್ತೇನೆ. ಮೊದಲಾಗಿ ಕಾರ್ಕಳದ ಮಹಾಜನತೆ ಎಲ್ಲ ಸೇರಿದ್ದೀರಿ, ಎಲ್ಲ ಹಿರಿಯರಿದ್ದೀರಿ. ಹಂಸಕ್ಷೀರ ನ್ಯಾಯದಿಂದ ಈ ಉಪನ್ಯಾಸ ಮಾಲಿಕೆ ಸ್ವೀಕರಿಸಬೇಕು ಅಂತ ಮೊದಲಾಗಿ ಕೇಳ್ಕೊಳ್ತೇನೆ. ಮಹಾಭಾರತ ಭಾವದೀಪ ಅಂತ ನಾವು ಇದಕ್ಕೆ ಹೆಸರನ್ನ ಕೊಟ್ಟಿದ್ದೇವೆ. ಒಬ್ಬ ಹಿರಿಯ ವ್ಯಾಖ್ಯಾನಕಾರರು ಮಹಾಭಾರತವನ್ನು ಮಹಾಭಾರತ ಭಾರತ ಭಾವದೀಪ ಅಂತ ಕರೆದರು. ಹೆಸರು ಏನಾಗಬಹುದು ಅಂತಿದ್ದಾಗ ಬೇರೆ ಬೇರೆ ಹೆಸರು ಬಂದಾಗ ಭಾರತ ಭಾವದೀಪ ಅಂತ ಹೇಳಿದೆ. ಮೊಗಸಾಲೆಯವರು ಅದಕ್ಕೆ ಮಹಾಭಾರತ ಭಾವದೀಪ ಮಾಡೋಣ ಅಂತ ಹೇಳಿದ್ರು. ಅವರ ಆ ಅನುಭಾವವನ್ನ ಒಪ್ಪಿಕೊಂಡು ಮನಸ ಗೌರವಿಸಿಕೊಂಡು ಅವರಿಂದ ಪ್ರದತ್ತವಾದಂತಹ ಹೆಸರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳುವುದಕ್ಕೆ ಬಯಸ್ತೇನೆ. ಇದು ಮೊಗಸಾಲೆಯವರು ಪ್ರೀತಿಯ ಒಂದು ಬೊಗಸೆಯಲ್ಲಿಟ್ಟು ನಮಗೆ ಈ ಹೆಸರನ್ನು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಬಯಸ್ತೇನೆ. ಆತ್ಮೀಯರೇ, ಮಹಾಭಾರತ ಎಲ್ಲಿಂದ ಆರಂಭ ಆಗಬೇಕು, ಎಲ್ಲಿ ಮುಕ್ತಾಯ ಆಗಬೇಕು ಎನ್ನುವುದು ನಮಗೆಲ್ಲ ಇರುವ ಕುತೂಹಲ. ಕುಮಾರವ್ಯಾಸರು ಹೇಳಿದ ಮಾತು ಈ ಸಂದರ್ಭಕ್ಕೆ ನೆನಪಾಗ್ತದೆ. ರಾಮಾಯಣದ ಬಗ್ಗೆ ಇದು ಆಗೋದಿಲ್ಲ ಅಂತ ಮಹಾಭಾರತಕ್ಕೆ ಬಂದೆ ಅಂತ ಕುಮಾರವ್ಯಾಸರು ಹೇಳ್ತಾರೆ. ಈಗ ನಾವು ಮುಂದೆ ಹೋಗ್ಲಿಕ್ಕಾಗೋದಿಲ್ಲ, ಭಾರತ ಬೇಡ ಇನ್ನೆಲ್ಲೋ ಹೋಗೋಣ, ಈ ಭಾರತಕ್ಕೆ ಬರೋಣ ಮಹಾಭಾರತ ಬಿಟ್ಟು ಅಂತ ಅಂದ್ಕೊಂಡು ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಮಹಾಭಾರತದ ಬಗ್ಗೆನೇ ಮಾತಾಡ್ಬೇಕಾಗಿದೆ. ಒಂದು ನನ್ನ ಅನಿಸಿಕೆಯನ್ನು ನಾನು ಹೇಳ್ಕೊಂಡು ಬಿಡ್ತೇನೆ. ರಾಘವೇಂದ್ರ ರಾಯರು 12 ಉಪನ್ಯಾಸಗಳನ್ನು ತಾವೆಲ್ಲ ಕೇಳಿದ್ದೀರಿ. ಒಂದು ಹ್ಯಾಂಗ್ ಓವರ್ ಇರುತ್ತೆ. ಆ ಉಪನ್ಯಾಸದಿಂದ ಈ ಉಪನ್ಯಾಸಕ್ಕೆ ಬರ್ಬೇಕಿದ್ರೆ ಅದರಿಂದ ಇದಕ್ಕೆ ಖಂಡಿತವಾಗಿ ದಯವಿಟ್ಟು ಅದರಿಂದ ಯಾರು ಬಂದಬಾರದು ಅಂತ ಕೇಳ್ಕೊಳ್ತೇನೆ. ಅವರ ಮುತ್ಸದ್ದಿತನ, ಅವರ ಪ್ರಜ್ಞೆ, ಅವರ ಅನುಭವ ಎಲ್ಲ ಬಹಳ ದೊಡ್ಡದು. ನಾನು ಅಷ್ಟೊಂದು
ವಿದ್ವಾಂಸ ಅಲ್ಲ, ಅವ್ರು ಹೇಳ್ಬೇಕಿದ್ರೆ ಏನೇ ಹೇಳಿದ್ರು ನನಗೂ ಗೊತ್ತಿದೆ ನನ್ನ ಇತಿಮಿತಿ ಏನು ಅಂತ. ಹಾಗಾಗಿ ಒಂದು ಬಾಲಪಾಠವಾಗಿ ನಾನು ಇದನ್ನು ನಿಮ್ಮ ಮುಂದೆ ಒಪ್ಪಿಸುವ ಪ್ರಯತ್ನ ಅಷ್ಟೇ ನಾನು ಮಾಡ್ತಾ ಇದ್ದೇನೆ. ಈಗ ಕಲಿಯುಗದಲ್ಲಿ ನಾವಿದ್ದೇವೆ. ಕಲಿಯುಗದಲ್ಲಿ ಎಷ್ಟು ವರ್ಷ ಆಯ್ತು ಅಂತ ಕೇಳಿದ್ರೆ 5127ನೇ ವರ್ಷ ಈಗ ನಡೀತಾ ಇದೆ. ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ಮಹಾಭಾರತ ಆಗಿದ್ದು ದ್ವಾಪರ ಯುಗದಲ್ಲಿ. ಮಹಾಭಾರತ ಗ್ರಂಥ ರಚನೆಯ ಸ್ವರೂಪ ಏನ್ ನಮ್ಗೆ ಇವತ್ತು ಸಿಗ್ತಾ ಇದೆ, ನೀವು ಇದಕ್ಕೆ ಬಂದ್ರೆ ನೀವು ಕಲಿಯುಗಕ್ಕೆ ಬರಬೇಕಾಗತ್ತೆ. ಕಲಿಯುಗದ ಆದಿಯಲ್ಲಿ ದ್ವಾಪರ ಮುಗಿದಿದೆ. ಧರ್ಮರಾಜ ಆಳ್ವಿಕೆ ಮಾಡ್ಬೇಕಿದ್ರೆ ಕಲಿ ಪ್ರವೇಶಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅಂತ ಬರ್ತದೆ. ಮಹಾಭಾರತ ಗ್ರಂಥ ಏನಿದೆ, ಈ ಗ್ರಂಥದ ರಚನೆಯೇ ಬಹಳ ಅಪೂರ್ವವಾದ ಸ್ವರೂಪವನ್ನು ಹೊಂದಿದೆ. ಕಥೆಯ ಜೊತೆಯಲ್ಲಿ ಅದು ಹೋಗ್ತಾ ಇರುತ್ತೆ. ವ್ಯಾಸರು ಹೇಗೆ ರಚನೆ ಮಾಡಿದ್ರು, ಯಾಕೆ ಇದು ರಚನೆಗೆ ಬಂತು ಎನ್ನುವಂತಹದ್ದು. ಹಾಗೆ ನೋಡ್ಬೇಕಿದ್ರೆ ನೈಮಿಷಾರಣ್ಯದಲ್ಲಿ ನಾವು ಒಮ್ಮೆ ಕುಳಿತುಕೊಳ್ಬೇಕು. ಈಗ ಹೋಗಿ ನಾವೆಲ್ಲ ನೈಮಿಷಾರಣ್ಯಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಇದು ನೈಮಿಷಾರಣ್ಯದಲ್ಲಿ ನಡೆದಂತಹ ಒಂದು ಸನ್ನಿವೇಶ. ಇದು ಇವತ್ತಿನ ನಮ್ಮ ಆಧುನಿಕ ಭಾಷೆಯಲ್ಲಿ ಹೇಳೋದಿದ್ರೆ ಕಾದಂಬರಿಗಳು, ಸಿನಿಮಾಗಳು, ಯಾವುದೇ ನಮ್ಮ ಮಾಧ್ಯಮಗಳನ್ನು ನೋಡಿದ್ರು ಕಥೆಯನ್ನು ಏನ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ಕಥೆ ಹೇಳ್ತಾನೆ, ನರೇಟ್ ಮಾಡೋದು ಅಂತ ಹೇಳ್ತೀವಲ್ಲ, ನರೇಷನ್, ಅದನ್ನು ವಿವರಿಸ್ತಾನೆ, ಇನ್ನೊಬ್ಬ ಕೇಳ್ತಾನೆ, ಅಂದ್ರೆ ಆ ಕಥೆ ಮುಗಿದೋಗಿರುತ್ತೆ ಅಂತ. ಮಹಾಭಾರತವು ಹಾಗೆ ಮುಗಿದ ಮೇಲೆ ಅದು ರಚನೆ ಆಗಿದೆ. ವ್ಯಾಸರ ಮನಸ್ಸಿನಲ್ಲಿತ್ತು, ವ್ಯಾಸರು ಮನಸ್ಸಿನಲ್ಲಿದ್ದದ್ದನ್ನ ಇನ್ನೊಬ್ಬ ಲೇಖಕ ಬಂದು ಬರೆಯೋದಕ್ಕೆ ಯಾರು ಸಿಗ್ತಾರ ಅಂತ ನೋಡ್ತಾ ಇದ್ರು. ಆಗ ಅದು ಗ್ರಂಥ ರೂಪಕ್ಕೆ ಬರ್ತದೆ. 3 ಹಂತದಲ್ಲಿ ಇದು ನಮಗೆ ಸಿಗ್ತದೆ. 3 ಹಂತದಲ್ಲಿ ಒಳಗಿಂದ ನಮಗೆ ಉಪ ಆಖ್ಯಾನಗಳು, ಉಪ ವ್ಯಾಖ್ಯಾನಗಳು ಮಹಾಭಾರತದಲ್ಲಿ ಸಿಗತ್ತೆ. ಇದರ ವಿಶೇಷ ಏನು ಅಂತಂದ್ರೆ, ನೈಮಿಷಾರಣ್ಯ 12 ವರ್ಷಗಳ ಒಂದು ಯಾಗ ನಡೀತಾ ಇದೆ. ಆ ಯಾಗವನ್ನ ಅಲ್ಲಿರುವ ಋಷಿಮುನಿಗಳೆಲ್ಲ ಸೇರಿ ಮಾಡ್ತಾ ಇದ್ರು. ಇವತ್ತು ಹೇಗೆ ನಮ್ಮಲ್ಲಿ ಯಾವುದೇ ಒಂದು ಪರ್ವಗಳ, ಉತ್ಸವಗಳಾದಾಗ ಅದಕ್ಕೆ ಜೊತೆಯಲ್ಲಿ ಒಂದು ಧಾರ್ಮಿಕ ಉಪನ್ಯಾಸವೋ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಡ್ತೇವೋ, ಇದೇ ಪರಿಕಲ್ಪನೆಯಲ್ಲಿ ಆಗೂ ಇತ್ತು. ಒಂದು ಯಜ್ಞ ನಡೀತಾ ಇತ್ತು, 12 ವರ್ಷದ ಯಜ್ಞ, 12 ದಿವಸದಲ್ಲ. 12 ವರ್ಷಗಳ ಯಜ್ಞದಲ್ಲಿ ದೀರ್ಘವಾಗಿ ಋಷಿಮುನಿಗಳೆಲ್ಲ ಆ ಯಜ್ಞದಲ್ಲಿ ತೊಡಗಿಸಿಕೊಂಡಿದ್ರು. ಆ ಯಜ್ಞದಲ್ಲಿ ಇರಬೇಕಿದ್ರೆ ಅವರಿಗೆ ಎಲ್ಲರಿಗೂ ಕೂಡ ಒಂದು ಏನಾದ್ರೂ ಒಂದು ಕಥಾ ಕಾಲಕ್ಷೇಪ ಬೇಕು ಅಂತ ಆಯ್ತು. ಆ ಕಥಾ ಕಾಲಕ್ಷೇಪ ಅಂತ ಬಂದಾಗ ಯಾವ್ದು ಹೇಳೋದು ಏನು ಇತ್ಯಾದಿಗಳು ಬಂದಾಗ ನಮಗೆ ಸಿಗುವಂತಹದ್ದು ಇಲ್ಲಿ ಶೌನಕ ಎನ್ನುವಂತಹ ಮಹರ್ಷಿಗಳಿಂದ ಆ ಯಜ್ಞ ನಡೀತಾ ಇದ್ದಂತಹ ಪ್ರದೇಶಕ್ಕೆ ಉಗ್ರಶ್ರವ ಸೌತಿಗಳು, ಸೂತ ಪುರಾಣಿಕರ ಮಗ, ಅವರಲ್ಲಿಗೆ ಬರ್ತಾರೆ. ಅವರಲ್ಲಿ ಎಲ್ಲ ಋಷಿ ಸಂಸತ್ತು ಪ್ರಾರ್ಥನೆ ಮಾಡ್ತದೆ. ಏನು ಪ್ರಾರ್ಥನೆ ಅಂತಂದ್ರೆ, ನಮಗೆ ಕಥಾಕಾಲಕ್ಷೇಪಕ್ಕೆ ಬೇಕಾಗಿ ಒಂದಷ್ಟು ವಿಚಾರಗಳನ್ನ, ಚಿಂತನ ಮಂಥನಗಳನ್ನ ನಮಗೆ ಈ ಸಂದರ್ಭದಲ್ಲಿ ಹೇಳಿಕೊಡಿ ಅಂತ. ಹಾಗೆ ಹೇಳ್ಬೇಕಿದ್ರೆ ಅವರು ಆಗ ತಾನೇ ಅದಕ್ಕೆ ಅದ್ರ ಮುಂದೆ ಹೋಯ್ತು. ಆಗ ತಾನೇ ಏನಾಗಿದೆ ಅಂತಂದ್ರೆ, ಅವರೊಂದು ಯಜ್ಞವನ್ನ ನೋಡಿ ಬಂದಿರ್ತಾರೆ. ಆ ಯಜ್ಞ ಯಾವುದು ಅಂತಂದ್ರೆ, ಜನಮೇಜಯ ಎನ್ನುವಂತಹ ಪಾಂಡವರ ಅರ್ಜುನನ ಮಗನಾದ ಪರೀಕ್ಷಿತನ ಮಗನಾದಂತಹ ಜನಮೇಜಯ. ಆ ಜನಮೇಜಯ ಒಂದು ಯಜ್ಞ ಮಾಡಿದ್ದಾನೆ, ಸರ್ಪಯಾಗವನ್ನು ಮಾಡಿದ್ದಾನೆ. ಆ ಸರ್ಪಯಾಗದ ಕಥೆಗಳು ಮುಂದೆ ಬರ್ತದೆ. ಆ ಸರ್ಪಯಾಗದಲ್ಲಿ ಅಲ್ಲಿ ಏನಾಗಿದೆ ಅಂತಂದ್ರೆ, ವ್ಯಾಸರಚಿತವಾದಂತಹ ಭಾರತವನ್ನ ಆ ಜನಮೇಜಯನಿಗೆ ವೈಶಂಪಾಯನ ಎನ್ನುವ ಮಹರ್ಷಿಗಳು ಹೇಳಿದ್ದಾರೆ. ಎರಡು ಹಂತ ಆಯ್ತು. ಈಗ ಮೊದಲನೇದು ಉಗ್ರಶ್ರವ ಸೌತಿಗಳು ನೈಮಿಷಾರಣ್ಯದಲ್ಲಿ ಶೌನಕರಿಗೆ ಹೇಳಿದ್ರು. ಶೌನಕರಿಗೆ ಉಗ್ರಶ್ರವ ಸೌತಿಗಳು ಹೇಳಿದ್ ಯಾವ ಕಥೆ ಅಂತಂದ್ರೆ, ಅವರು ಒಂದು ಕಥೆ ಹೇಳಿದ್ರು. ಜನಮೇಜಯನಿಗೆ ವೈಶಂಪಾಯನರು ಹೇಳಿದ್ರು. ಯಾರು ವೈಶಂಪಾಯನರು, ಯಾರು ಜನಮೇಜಯ ಅಂತಂದ್ರೆ, ನಾನು ಆಂಗ್ಲ ಭಾಷೆಯನ್ನು ಬಳಸ್ತೇನೆ. ಫ್ಲಾಶ್ ಬ್ಯಾಕ್ ಅನ್ನುವಂತಹ ಒಂದು ಪರಿಕಲ್ಪನೆಯಲ್ಲಿ ಇದು ಹೋಗ್ತಾ ಇದೆ. ನಾವು ಇದು ಅರ್ಥ ಮಾಡಬೇಕಾಗಿದೆ. ಮಹಾಭಾರತ ಆರಂಭ ಆಗೋದು ಅಲ್ಲಿಂದಲೇ. ಮುಂದೆ ವೈಶಂಪಾಯನರು ಯಾರು ಅಂತ ಬಂದಾಗ, ವೈಶಂಪಾಯನರು ವ್ಯಾಸರ ಶಿಷ್ಯರು, ವ್ಯಾಸ ಮಹರ್ಷಿಗಳ ಶಿಷ್ಯರು. ವ್ಯಾಸ ಮಹರ್ಷಿಗಳಲ್ಲಿ ಆ ವಿಷಯ ಹೋದಾಗ ವೈಶಂಪಾಯನಿಗೆ ಅದನ್ನ ಹೊಣೆಗಾರಿಕೆ ಕೊಡ್ತಾರೆ. ನೋಡಪ್ಪ, ಇದೊಂದು ಆಗ್ಬೇಕು ಅಂತ. ವೈಶಂಪಾಯನರು ಜನಮೇಜಯನಿಗೆ ಈ ಕಥೆಯನ್ನ ಹೇಳಿದರು. ಈ ಕಥೆಯನ್ನ ಹೇಳುವಂತಹ ಸಂದರ್ಭದಲ್ಲಿ ಯಾಕೆ ಬಂತು, ಯಾಕೆ ಆ ಕಥೆ ಹೇಳಬೇಕಾಯಿತು, ಅಲ್ಲಿಂದ ಕಥೆ ಆರಂಭ ಆಗುತ್ತೆ, ಮಹಾಭಾರತದ ಪ್ರಾರಂಭ. ಆ ಕಥೆ ಯಾಕೆ ಹೇಳಬೇಕಾಯ್ತು ಅಂತಂದ್ರೆ,
ಅದಕ್ಕೆ ದೀರ್ಘವಾದಂತಹ ಒಂದಷ್ಟು ವಿಚಾರಗಳನ್ನ ನಾವಿಲ್ಲಿ ಹೇಳ್ತಾ ಹೋಗ್ಬೇಕಾಗತ್ತೆ. ದೀರ್ಘವಾದದ್ದು ನಾವು ಅದರಿಂದ ಸಂಕ್ಷೇಪ ಮಾಡಬೇಕಾಗಿದೆ. ಈ ಮಹಾಭಾರತ ಎನ್ನುವಂತಹ ಏನು ಗ್ರಂಥ ಇದೆ, ಈ ಗ್ರಂಥಕ್ಕೆ ಅದಕ್ಕೋಸ್ಕರ 3 ಸ್ತರಗಳನ್ನ ಹೇಳಿ, 3 ಸ್ತರ. ಅದಕ್ಕೆ ಜಯ ಅಂತ ಒಂದು, ಜಯ ಇತಿ ಇತಿಹಾಸೋಯಂ ಮೊದಲನೇದು. ಆಮೇಲೆ ಉಪಾಖ್ಯಾನಯ ವಿನಾತಾವತ್ ಭಾರತಂ ಪ್ರೋಚ್ಯತೆ ಬುಧೈಹಿ. ಎರಡನೇದು ಉಪಾಖ್ಯಾನಗಳ ಹೊರತಾಗಿರುವಂತಹ ಭಾರತ ಎನ್ನುವ ಶಬ್ದದಿಂದ ಹೇಳುವ 2ನೇ ಸ್ತರ. ಜಯ ಮೊದಲನೇ ಸ್ತರ, ಭಾರತ 2ನೇ ಸ್ತರ. ಆಮೇಲೆ 3ನೇದು ಉಪಾಖ್ಯಾನೈ ಸಹಜ್ಞೇಯಂ ಮಹಾಭಾರತವಿತಿ. ಉಪಾಖ್ಯಾನಗಳ ಜೊತೆಗೆ ಹೇಳಲ್ಪಟ್ಟಿದ್ದು ಮಹಾಭಾರತ. ನಾವೀಗ ಇಲ್ಲಿ ಇಟ್ಕೊಂಡಿದ್ದು ಅದೇ ಮಹಾಭಾರತ. ಇದನ್ನು ವ್ಯಾಸರೇ ಈ ಗ್ರಂಥದ ಆರಂಭದಲ್ಲೇ ಬರುತ್ತೆ. ಪುನಃ ಇನ್ನೊಂದು ಈ ಸಂದರ್ಭಕ್ಕೆ ನಾವು ಹೇಳ್ಬೇಕು, ಅಲ್ಲಿ ಅವರ ಮಾತುಕತೆಯಲ್ಲಿ ಬರೋದು ಏನಂತಂದ್ರೆ, ಮಹಾಭಾರತ ಎನ್ನುವಂತಹದ್ದು ಹೇಗೆ ಬಂತು, ಕಲ್ಪನೆ ಬಂದಿದ್ದು ಹೇಗೆ? ಭಾರತ ಅಂತ ಮುಂದೆ ಎಲ್ಲಾ ಕಡೆಗಳಲ್ಲಿ ಅರ್ಜುನನಿಗೆ ಮೊದಲಾದವರಿಗೆಲ್ಲ ಒಂದು ಭಾರತ ಎನ್ನುವಂತಹ ಒಂದು ಸಂಬೋಧನೆ ಬರುತ್ತೆ, ಭಾರತ ಅಂತ. ಅಂದ್ರೆ ಅದು ಹೆಸರು ಎನ್ನುವುದು ಅರ್ಥ ಆಗತ್ತೆ. ಜಯ ಎನ್ನುವ ಇತಿಹಾಸ ಭಾರತವಾಗಿ ಮಹಾಭಾರತವಾದದ್ದು ಹೇಗೆ ಅಂತಂದ್ರೆ, ಪುನಃ 8800 ಶ್ಲೋಕಗಳು ಮೊದಲು, ಅದಕ್ಕೆ ಜಯ ಎನ್ನುವ ಇತಿಹಾಸ. 24,000 ಶ್ಲೋಕಗಳು, ಅದಕ್ಕೆ ಭಾರತ ಅಂತ ಹೆಸರು. 1,00,000 ಶ್ಲೋಕಗಳು, ಅದಕ್ಕೆ ಮಹಾಭಾರತ ಅಂತ ಹೆಸರು. ಪುನಃ ಅಂತ ಹೇಳ್ತಾರೆ ಏನಂತಂದ್ರೆ, 8 ಶ್ಲೋಕ ಸಹಸ್ರಾಣಿ 8 ಶ್ಲೋಕ ಶತಾನಿ ಚ ಅಹಂ ವೇದ್ವಿ ಶುಕೋ ವೇದ್ವಿ ಸಂಜಯೋ ವೇದ್ಯವಾನವ ಅಂತ ಒಂದು ಮಾತು ಹೇಳ್ತಾರೆ. ಈ ಮಾತು ಅರ್ಥ ಏನು ಅಂತಂದ್ರೆ, 8,800 ಶ್ಲೋಕಗಳು ವಿಶೇಷವಾಗಿ ಮಹಾಭಾರತದ ಅತ್ಯಂತ ರಹಸ್ಯವನ್ನು ಹೇಳುವ ಶ್ಲೋಕಗಳು, ಗ್ರಂಥಿ ಶ್ಲೋಕಗಳು ಅಂತ ಅದಕ್ಕೆ ಅನೇಕ ವಿದ್ವಾಂಸರು ವ್ಯಾಖ್ಯಾನವನ್ನು ಮಾಡುತ್ತಾರೆ. ಯಾಕೆ ಗ್ರಂಥಿ ಶ್ಲೋಕಗಳು ಅಂತಂದ್ರೆ, ಅದು ಗ್ರಥನ ಮಾಡುವಾಗ ಅದನ್ನ ಚಿಂತನೆ ಮಾಡಿಕೊಂಡೇ ಮುಂದೆ ಹೋಗ್ಬೇಕು ಹೇಳುವುದಕ್ಕೆ ಬರೆದಿಟ್ಟಿದ್ದಾರೆ. ಅದಕ್ಕೆ ಪುನಃ ಒಂದು ಕಥೆ ಇದೆ, ಆ ಕಥೆ ಹೇಳೋದಿಲ್ಲ, ಮುಂದೆ ಹೋಗ್ತಾ ಇದ್ದೇನೆ. ಆ ಸನ್ನಿವೇಶಗಳು ಹೇಗಿದೆ ಅಂತಂದ್ರೆ, ಜಯ ಎನ್ನುವ ಇತಿಹಾಸ ಇದೆಯಲ್ಲ, ಈ ಇತಿಹಾಸದಿಂದ ತೊಡಗಿದಂತಹ ಸನ್ನಿವೇಶಗಳಿದ್ದಾವಲ್ಲ, ಇದು ಮಹಾಭಾರತವಾಗಿ ಹೇಗಾಯಿತು? ಇವತ್ತು ನಾವು ಮಹಾಭಾರತ ಅಂತ ಯಾಕೆ ಹೇಳ್ತೇವೆ ಅಂತ ಬಂದ್ರೆ, ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ ಆ ಮಹಾಭಾರತ ಹೇಗೆ ಎಲ್ಲರನ್ನು ಸೆಳೆದುಕೊಳ್ತು ಹೇಳುವುದನ್ನು ಆರಂಭದಲ್ಲಿ ಹೇಳ್ತಾರೆ. ಅದರಲ್ಲಿ ಹೇಳ್ಬೇಕಿದ್ರೆ ಪ್ರಾರಂಭದಲ್ಲಿ ಬರ್ತದೆ ಏನಂತಂದ್ರೆ, ವ್ಯಾಸರು ಮಹಾಭಾರತದ ಒಂದು ಪಾತ್ರ ನಮಗೆ ಗೊತ್ತಿದೆ. ಪಾಂಡವರು ಕೌರವರೆಲ್ಲ ಹುಟ್ಟಲಿಕ್ಕೆ ಕಾರಣರಾದವರೇ ವ್ಯಾಸರು. ವ್ಯಾಸ ನಿಯೋಗ ಪದ್ಧತಿ ಅಂತ ಒಂದು ಬರುತ್ತೆ. ಆ ವ್ಯಾಸರು ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ಅವರು ಮಹಾಭಾರತವನ್ನು ತಮ್ಮ ಒಳಗೆ ತುಂಬಿಕೊಂಡಿದ್ರು. ತಮ್ಮೊಳಗೆ ತುಂಬಿಕೊಂಡ ಮಹಾಭಾರತವನ್ನ ಜಗತ್ತಿಗೆ ಒಂದು ಲೋಕೋಪಕಾರಕ್ಕೆ ಕೊಡ್ಲಿಕ್ಕೆ ಅಂತ ಸಿದ್ಧತೆ ಮಾಡಿದ್ರು. ಆಗ ಅಲ್ಲಿ ಚತುರ್ಮುಖ ಬ್ರಹ್ಮ ಬರ್ತಾನೆ ವ್ಯಾಸರ ಆಶ್ರಮಕ್ಕೆ ಬಂದು. ಅಲ್ಲಿ ಚತುರ್ಮುಖ ಬ್ರಹ್ಮನಲ್ಲಿ ವ್ಯಾಸರು ಕೇಳ್ತಾರೆ, ನನಗೆ ಅಂದ್ರೆ ಈ ಕಥೆಗಳೆಲ್ಲ ಮುಗಿದ ಆರಂಭದಲ್ಲೇ ಬರ್ತಾ ಇದೆ, ಪುನಃ ಪುನಃ ಅದನ್ನ ಹೇಳ್ತಾ ಇದ್ದೇನೆ, ಇವ್ರೇನು ಕೊನೆಗೆ ಹೋದ್ರಲ್ಲ ಅಂತ ಅನ್ಸ್ಬಿಟ್ರೆ ಅಂತ ಅಲ್ಲ, ಆರಂಭದಲ್ಲೇ ಹೀಗಿದೆ, ಇಲ್ಲಿಂದಲೇ ಆರಂಭ ಆಗುತ್ತೆ ಮಹಾಭಾರತ ಗ್ರಂಥ. ಅದಕ್ಕೋಸ್ಕರ ಹೇಳ್ತಾ ಇರೋದು ಮಹಾಭಾರತ ಇಡೀ ಕೌರವರು ಪಾಂಡವರಿದ್ದೆಲ್ಲ ಕಥೆ ಏನಿದೆ ಅದ್ರ ಜೊತೆಗೆ ಒಂದಷ್ಟು ಉಪಾಖ್ಯಾನಗಳೇನಿದ್ದಾವೆ ಎಲ್ಲ ಇಟ್ಕೊಂಡಿದ್ದೇನೆ. ಅದನ್ನ ಬರಿಬೇಕು, ಅದು ಉಳಿಬೇಕು ಅಂತಾದ್ರೆ ಬರಿಬೇಕು, ಬರವಣಿಗೆ ಬೇಕು. ಯಾರಾದ್ರೂ ಬೇಕಲ್ಲ ಅಂತ ಹೇಳಿದಾಗ ಆಗ ವ್ಯಾಸರಿಗೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಅಪ್ಪಣೆ ಕೊಡ್ತಾರೆ, ಗ್ರಂಥಸ್ಯ ಲೇಖನಾರ್ಥಾಯ ಗಣೇಶ ಸ್ಮರ್ಯತಾಂ ಮುನೆ ಅಂತ ಒಂದು ಮಾತು ಹೇಳ್ತಾರೆ. ಇದೊಂದು ಗ್ರಂಥ, ಈ ಗ್ರಂಥವನ್ನು ಬರೆಯೋದಕ್ಕೆ ಗಣಪತಿಯನ್ನು ಕರೆಸಿಕೋ ನೀನು ಅಂತ ಹೇಳಿದ್ರು. ಗಣಪತಿಯನ್ನು ಆ ಕ್ಷಣಕ್ಕೆ ಗಣಾನ ಅಂತ್ವಾ ಗಣಪತಿ ಗುಂಭವಾಮಹೆ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೂತಿಭಿಸ್ಸೀತ ಸಾಧನಂ. ಶ್ರೀ ಗಣೇಶಾಯ ನಮಃ. ಗಣಪತಿಯ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆಗೆ ಅನುಗುಣವಾಗಿ ಅಲ್ಲಿ ಗಣಪತಿ ಪ್ರತ್ಯಕ್ಷನಾದ. ಗಣಪತಿ ವ್ಯಾಸರ ಸಂವಾದ ಆಯಿತು. ಮಹಾಭಾರತದ ಎಲ್ಲ ವಿಷಯಗಳು ಗೊತ್ತಿದೆ, ಬರೆಯೋದಕ್ಕೆ ಅಂತ ವ್ಯಾಸ ಚತುರ್ಮುಖ ಬ್ರಹ್ಮನಲ್ಲಿ ಕೇಳ್ಕೊಂಡಾಗ ನಿಮ್ಮನ್ನು ಸ್ಮರಣೆ ಮಾಡಿ ಕೇಳಿದ್ರು. ವ್ಯಾಸ ಗಣೇಶ ಸಂವಾದ ಆರಂಭ ಆಗುತ್ತೆ.
ಆ ಸಂವಾದ ಆರಂಭವಾದಾಗ ಅವರು ತಮ್ಮ ಪ್ರಾರ್ಥನೆಯನ್ನು ಮಾಡಿದ್ರು ವ್ಯಾಸ ಮಹರ್ಷಿಗಳು, ಇದನ್ನೊಂದು ಬರಿಬೇಕಿತ್ತು, ಲೇಖನದ ಕಾರ್ಯಕ್ಕೆ ನಿಮ್ಮನ್ನು ನಾನು ಪ್ರಾರ್ಥನೆ ಮಾಡಿದ್ದು. ಗಣಪತಿ ಒಪ್ಪಿಕೊಳ್ತಾನೆ, ಆದ್ರೆ ಒಂದು ನಿಬಂಧನೆಯೊಂದಿಗೆ ಒಪ್ಪಿಕೊಳ್ತಾನೆ. ಬಹಳ ದೀರ್ಘವಾದ ಕಥೆ, ತುಂಬಾ ವಿಸ್ತಾರವಾಗಿದೆ. ಇವರು ವ್ಯಾಸರು ಅದನ್ನೆಲ್ಲ ತುಂಬಿಕೊಂಡಿದ್ದಾರೆ, ಹೇಳಬೇಕು ಎನ್ನುವ ಕಾತರತೆ ಇದೆ. ಆಗ ಇವರು ಶಾಂತನಾಗೋ ಒಂದು ನಿಬಂಧನೆ ಇದೆ, ಅದನ್ನು ಒಪ್ಪಿದ್ರೆ ಬರೀತೇನಪ್ಪ ಅಂತ ಹೇಳಿದ್ರು. ಏನು ಸ್ವಾಮಿ ನಿಬಂಧನೆ ಅಂತ ಕೇಳಿದ್ರು ವ್ಯಾಸರು. ಆಗ ಗಣಪತಿ ಹೇಳ್ತಾನೆ, ನೀನು ಹೇಳುವುದಕ್ಕೆ ಆರಂಭ ಮಾಡಿದ್ರೆ ಮಧ್ಯದಲ್ಲಿ ಒಂದು ಕ್ಷಣವೂ ವಿರಾಮ ಕೊಡುವ ಹಾಗಿಲ್ಲ, ನನಗಷ್ಟು ಸಮಯ ಇಲ್ಲ. ಈಗ ನಮಗೆ ಹೇಗೆ ಸಮಯದ ಕೊರತೆ ಇದೆಯೋ ಗಣಪತಿಗೂ ಅದೇ ಸಮಯದ ಕೊರತೆ ಇತ್ತು. ಮಧ್ಯದಲ್ಲಿ ವಿರಾಮ ಕೊಡ್ಲಿಕ್ಕಿಲ್ಲ, ನನಗೆ ಬೇರೆ ಕೆಲಸ ಇದೆ. ಇವರಿಗೆ ಆಗ ಬಹಳ ಯೋಚನೆ ಆಯ್ತು, ಏನ್ ಮಾಡೋದ್ರಿ ಈಗ ಹೀಗೆ ಹೇಳ್ತಾ ಇದ್ದಾನೆ ಗಣಪತಿ, ಇದು ಹೇಗೆ ಹಾಗೆ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗ್ತದೆಯೇ, ಯೋಚನೆ ಮಾಡ್ಬೇಕಲ್ವಾ, ತುಂಬಾ ದೀರ್ಘವಾದದ್ದಲ್ವೇ, ಯಾಕೆಂದ್ರೆ ಎಲ್ಲ ಕಣ್ಣಾರೆ ನೋಡಿದವರು ವ್ಯಾಸರು. ಅದಕ್ಕೆ ವ್ಯಾಸ ದೃಷ್ಟಿ ಅಂತ ಒಂದು ಮಾತಿದೆ ನಮ್ಮಲ್ಲಿ. ಆ ವ್ಯಾಸ ಅಂತಂದ್ರೆ ಎಲ್ಲ ಬಿಡಿಸಿ 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 ಇಡೋದು, ಅದರ ವಿರುದ್ಧ ಶಬ್ದ ಸಮಾಸ. ಅದಕ್ಕೆ ಸಮಾಸ ವ್ಯಾಸ ಕೀರ್ತನೈಹಿ ವ್ಯಾಸ ಅಂತ. ಅವರಿಗೆ ಅತ್ಯಂತ ಸಂಕ್ಷೇಪ ಮಾಡ್ಲಿಕ್ಕೂ ಬರ್ತಿದೆ, ಅತ್ಯಂತ ವಿಸ್ತಾರ. ಅದರಿಂದ 24,000 ಶ್ಲೋಕ 1,00,000 ಶ್ಲೋಕ ಆಗಿತ್ತು. ಹಾಗಾಗಿ ಎರಡು ಗೊತ್ತಿತ್ತು. ಆಗ ವ್ಯಾಸರು ಯೋಚನೆ ಮಾಡಿದ್ರು, ವ್ಯಾಸರಿಗೆ ಒಂದು ಇದಕ್ಕೆ ಒಪ್ಪಿಕೊಂಡ್ರೆ, ನಾನು ಹಾಗೆ ನೇರವಾಗಿ ಒಪ್ಪಿಕೊಂಡ್ರೆ ನಾನು ಸಿಕ್ಕಾಕೊಂಡು ಬಿಡ್ತೇನೆ ಅಂತ ಆಯ್ತು ಅಂತ ಅನ್ಸುತ್ತೆ ಅವರ ಉತ್ತರ ನೋಡಿದ್ರೆ. ಆಗ ವ್ಯಾಸರು ಗಣೇಶನಲ್ಲಿ ಹೇಳಿದ್ರು, ದೇವ್ರೇ ನೀನು ದೊಡ್ಡವನು, ನಿನಗೆ ನಾನು ನಿಬಂಧನೆ ಹೇಳುವಾಗಿಲ್ಲ, ಆದ್ರೆ ನನ್ನೊಂದು ಸಣ್ಣ ಪ್ರಾರ್ಥನೆ ಇದೆ. ಏನು ಪ್ರಾರ್ಥನೆ? ನೀವು ಹೇಳ್ದಾಗೆ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಆರಂಭದಿಂದ ಕೊನೆಯವರೆಗೂ ಹೇಳ್ತಾ ಹೋಗ್ತೇನೆ, ಹೇಳಲಿಕ್ಕೆ ಏನ್ ತೊಂದರೆ ಇಲ್ಲ, ಹೇಳೋದು ಹಾಗೆ ಹೇಳ್ತೇನೆ. ಆದ್ರೆ ಬರಿಬೇಕಿದ್ರೆ ನೀನು ಅರ್ಥ ಮಾಡಿಕೊಂಡೇ ಬರಿಬೇಕು, ಒಂದಕ್ಷರವೂ ಅರ್ಥ ಮಾಡದೆ ನೀನು ಲೇಖನದಲ್ಲಿ ಬರೀಲಿಕ್ಕಿಲ್ಲ ಅಂತ ಹೇಳಿ. ಇದು ನನ್ನ ನಿಬಂಧನೆ ಅಲ್ಲ, ನನ್ನದು, ನಾನು ನಿಬಂಧನೆ ಮಾಡ್ಲಿಕ್ಕಲ್ಲ, ಆದ್ರೆ ಪ್ರಾರ್ಥನೆ. ಒಂದು ಅಕ್ಷರವನ್ನು ಅರ್ಥ ಮಾಡದೆ ನೀನು ಇದನ್ನು ಬರೆಯುವ ಹಾಗಿಲ್ಲ. ಗಣೇಶ ಮನಸ್ಸಿನಲ್ಲೇ ನಕ್ಕನಂತೆ. ಆಯ್ತು, ಹಾಗಿದ್ರೆ ನೋಡೋಣ. ಯಾಕೆ ಅಂತಂದ್ರೆ ಈ ರೀತಿಯ ಒಂದು ಅರ್ಥ ಮಾಡಿಕೊಳ್ಳದೆ ಗಣಪತಿಗೆ, ಯಾಕೆಂದ್ರೆ ಗಣಪತಿ ಅಂತಂದ್ರೆ ನಮಗೆ ಗೊತ್ತಿದೆ ವಿದ್ಯಾ ಗಣಪತಿ ಅಂತ. ವಿದ್ಯಾ ಗಣಪತಿ ಒಂದೇ ವಿಘ್ನ ವಾರಣ ಕೋವಿದಂ ಅಂತ ನಾವು ಪೂಜೆ ಮಾಡ್ತೀವಿ. ಗಣಾನ ಅಥವಾ ಗಣಪತಿ, ಗಣಗಳಿಗೆಲ್ಲ ಅಧಿಪತಿ, ನಮಗೆ ಗೊತ್ತಿದೆ. ಅಂತಹ ಗಣಪತಿಗೆ ಇವರೊಂದು ನಿಬಂಧನೆ ಹೇಳಿದ್ರು. ಗಣಪತಿ ನಕ್ಕ, ಅಸ್ತು ಅಂತ ಹೇಳಿ ಆರಂಭ ಮಾಡಿದ್ರು. ಹೀಗೆ ಆರಂಭ ಮಾಡಿದಾಗ ವ್ಯಾಸರು ಯಾಕೆ ಹಾಗೆ ಹೇಳ್ಕೊಂಡ್ರು ಅಂತಂದ್ರೆ ಅಲ್ಲಿಂದ ಆರಂಭ ಆಗತ್ತೆ ಕಥೆ ಅವರ ಲೇಖನದಲ್ಲಿ. ಆ ಕಥೆಯಿಂದ ನಾವು ಕೇಳ್ಕೊಂಡು ಹೋಗೋದು ಆಮೇಲೆ. ಆಗ ಮೊದಲೊಂದು ಶ್ಲೋಕ ಹೇಳಿದೆ ನೋಡಿ, ಆ ಮಾತು ಹೇಳಿದೆ ನೋಡಿ, ಆ ಮಾತು ಬರೋದಲ್ಲೇ. ಏನಂತಂದ್ರೆ ಅಷ್ಟೌ ಶ್ಲೋಕ ಸಹಸ್ರಾಣಿ, 8,800 ಶ್ಲೋಕಗಳು. ವ್ಯಾಸರು ಹೇಳುವ ಮಾತಿದು. 8,800 ಶ್ಲೋಕಗಳನ್ನು ವ್ಯಾಸರು ಮಹಾಭಾರತದ ಒಳಗಡೆಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ರಹಸ್ಯವಾದಲ್ಲಿ ಅತ್ಯಂತ ರಹಸ್ಯವಾಗಿ ಸೇರಿಸಿಟ್ಟಿದ್ದಾರೆ. ಯಾಕೆ ಸೇರಿಸಿದ್ದು? ಗಣಪತಿಯನ್ನು ನಿರ್ಬಂಧಿಸಬೇಕಿತ್ತಲ್ಲ. ಗಣಪತಿಗೆ ಸ್ವಲ್ಪ ಗಣಪತಿ ಯೋಚನೆ, ಗಣಪತಿಯೇ ಯೋಚನೆ ಮಾಡುವ ಹಾಗೆ 1,00,000 ಶ್ಲೋಕದಲ್ಲಿ ಎಷ್ಟಿದ್ದಾವೆ? 8,800 ಶ್ಲೋಕಗಳಿದ್ದಾವೆ. ಅದಕ್ಕೆ ಆಮೇಲೆ ಅದಕ್ಕೆ ಜಯ ಅಂತ ಇತಿಹಾಸ ಅಂತ ಬಂತು, ರಹಸ್ಯ ಅಂದ್ರೆ ಹಾಗೆ. ಅದಕ್ಕೆ ಕೂಟ ಶ್ಲೋಕಗಳು ಅಂತ ಆಮೇಲಿನ ವಿದ್ವಾಂಸರು ಅದಕ್ಕೆ ಹೆಸರು ಕೊಡ್ತಾರೆ. ಕೂಟ ಶ್ಲೋಕಗಳು, ಅದು 8,800 ಶ್ಲೋಕಗಳಿದ್ದಾವೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕಿದ್ರೆ ಈ ವ್ಯಾಸರು ಏನ್ ಮಾಡ್ತಿದ್ರು ಅಂತಂದ್ರೆ ಮುಂದಿನೆಲ್ಲ ಕಥೆಗಳನ್ನ ಏನ್ ಮಾಡ್ತಾ ಇದ್ರು, ಯೋಚನೆ ಮಾಡಿ ಸಿದ್ಧ ಮಾಡಿ ಇಟ್ಕೊಡ್ತಾ ಇದ್ರಂತೆ. ಹೀಗೆ ವ್ಯಾಸ ಮತ್ತು ಗಣೇಶರ ಸಂವಾದವಾಗಿ ಅವರ ನಡುವೆ ಮಾತುಕತೆಯಾಗಿ ಅದರ ಲೇಖನವು ಆರಂಭ ಆಯಿತು. ಹೀಗೆ ಲೇಖನ ಆರಂಭ ಆದಾಗ ಅಲ್ಲಿ 8,800 ಶ್ಲೋಕಗಳಿಗೆ ಮಹತ್ವ ಬಂತು. ಈ ಮಹತ್ವ ಮುಂದುವರಿತದೆ. ಅಲ್ಲಿ ಒಂದು ಮಹಾಭಾರತದ ಒಂದು ಸ್ವರೂಪ ಕಥನವನ್ನ ಅಲ್ಲಿ ಮಾಡುತ್ತಾರೆ. ಆ ಸ್ವರೂಪ ಕಥನ ಏನಿದೆ ಅಂತಂದ್ರೆ ಅದನ್ನ ಆರಂಭದಲ್ಲಿ ನಾವು ನೋಡ್ಕೊಂಡು ಹೋಗ್ಬೇಕಾಗಿದೆ.
ಮಹಾಭಾರತ ಯಾಕೆಂದ್ರೆ ಈಗಾಗಲೇ ಹೇಳಿದಾಗೆ ಕಥೆ ಮುಗಿದ ಮೇಲೆ ಪುಸ್ತಕ ಬರೆದದ್ದು, ಅದನ್ನೇ ನಾವು ಇವತ್ತು ಓದ್ತಾ ಇರೋದು. ಅದರಿಂದ ಒಂದು ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಮಗೆ ಕಥೆ ಎಲ್ಲರಿಗೂ ಮಹಾಭಾರತದ ಗೊತ್ತಿದೆ, ಆದ್ರೆ ಗೊತ್ತಿರುವ ಕಥೆಯಲ್ಲಿ ಮಹಾಭಾರತ ವ್ಯಾಸರಿಂದ ರಚಿತವಾದ ಭಾರತದಲ್ಲಿ ಯಾವುದಿಲ್ಲ ಮತ್ತು ನಮಗೆ ಗೊತ್ತಿರುವ ಕಥೆಗಿಂತ ಭಿನ್ನವಾಗಿ ವ್ಯಾಸ ಭಾರತ ಏನ್ ಹೇಳುತ್ತೆ ಅಂತ ನಾವು ತೋರಿಸಬೇಕಾಗಿ ನಮ್ಮ ಈ ಇಡೀ ಮಾಲಿಕೆಯ ಒಂದು ಉದ್ದೇಶ. ಅದಕ್ಕೆ ಇದು ಮಹಾಭಾರತ ವ್ಯಾಸರಚಿತವಾದ ಭಾರತ. ಯಾಕೆಂದ್ರೆ ತುಂಬಾ ಮಹಾಭಾರತಗಳು ಬಂದಿದೆ. ಮುಕ್ಕೋಟಿ ರಾಮಾಯಣ, ಶತಕೋಟಿ ಮಹಾಭಾರತ, ಈಗೆಲ್ಲ ಕಥೆಗಳನ್ನು ಹೇಳೋದು ಕೇಳ್ತೀವಿ, ಅಷ್ಟು ಬಂದಿದೆ. ಹಾಗೆ ಹೇಳ್ಬೇಕಿದ್ರೆ ಅದೊಂದು ಮಾತು ಬರುತ್ತೆ, ಮಹಾಭಾರತ ಒಂದು ವಿಶೇಷವಾದ ಸ್ವರೂಪದಲ್ಲಿ ನಮಗೆ ಕಾಣಿಸಿಕೊಳ್ಳುವಂತಹದ್ರಲ್ಲಿ ಇದರೊಳಗೆ ಮಹಾಭಾರತದ ಆರಂಭದಲ್ಲಿ ಬರ್ತದೆ. ಅದಕ್ಕೆ 18 ಪರ್ವಗಳಲ್ವೇ, 1,00,000 ಶ್ಲೋಕ ಅಲ್ವೇ, ಅದರೊಳಗೆ ಪುನಃ ಉಪಪರ್ವಗಳು, ಅಧ್ಯಾಯಗಳು 5 ಅಧ್ಯಾಯಗಳು ಬಹಳಷ್ಟಿದ್ದಾವೆ ಮತ್ತು ಉಪಪರ್ವಗಳಿದ್ದಾವೆ. ಇದನ್ನೆಲ್ಲ ಹೇಗಪ್ಪ ವಿಂಗಡಣೆ ಮಾಡೋದು? ಮುಂದೆ ಓದ್ಬೇಕಿದ್ರೆ ಯಾವುದು ನಮ್ಗೆ ಗೊತ್ತೇ ಆಗೋದಿಲ್ಲ, ಎಲ್ಲಿ ಹೋದ್ವಿ ಎಲ್ಲಿ ಬಂದ್ವಿ ಅಂತಲೇ ಗೊತ್ತಾಗಲ್ಲ, ಗಂಡಾರಣ್ಯದಾಗೆ ಕಂಡುಬಿಡತ್ತೆ. ಅದಕ್ಕೆ ಅವರು ಆರಂಭದಲ್ಲಿ ಹೇಳ್ತಾರೆ, ಮಹಾಭಾರತದ ಪ್ರಾರಂಭಕ್ಕೆ ಆದಿಪರ್ವ ಅಂತ ಹೆಸರು, ನಾವು ಅದರ ಉಪಕ್ರಮ ಪರ್ವ ಅಂತ ನಾವೇನು ಕೊಟ್ಟಿದ್ದೇವೆ, ಅದರ ಆರಂಭದಲ್ಲಿ ಬರುವಂತಹದ್ದು ಸಂಗ್ರಹ ಅಧ್ಯಾಯ ಅಂತ. ಅಂದ್ರೆ ಇಡೀ ಮಹಾಭಾರತದ ಸಂಕ್ಷೇಪವನ್ನು ಅದು ಕೊಡುತ್ತೆ. ಈ ಸಂಗ್ರಹ ಅಧ್ಯಾಯವೇ ಅದಕ್ಕೆ ಬೀಜಪ್ರಾಯವಾದ ಮಹಾಭಾರತ ಎನ್ನುವ ಮಹಾವೃಕ್ಷದ ಬೀಜ ಯಾವುದಂದ್ರೆ ಸಂಗ್ರಹ ಅಧ್ಯಾಯ. ಆಮೇಲೆ ಮುಂದೆ ಅದರೊಳಗೆ ಪೌಲೋಮ ಮತ್ತು ಆಸ್ತಿಕ ಪರ್ವ ಅಂತ, ಇದನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಇದರಿಂದ ಜಿಗಿದು ಮುಂದೆ ಹೋಗ್ತೇವೆ. ಇದು ಕಥೆ ಹೇಳೋದಿಲ್ಲ, ಅಂದ್ರೆ ತುಂಬಾ ದೀರ್ಘ. ಮಹಾಭಾರತದ ಒಳಗಡೆ ಇರುವ ಉಪ ಆಖ್ಯಾನಗಳು, ಹೆಸರು ಹೇಳ್ಕೊಂಡು ಮುಂದೆ ಹೋಗ್ಲಿಕ್ಕಿರೋದು ಪೌಲೋಮ ಮತ್ತು ಆಸ್ತಿಕ ಪರ್ವ. ಇವುಗಳು ಮಹಾಭಾರತದ ಬೇರು ಅಂತ ಹೇಳ್ತಾರೆ. ಪುನಃ ಸಂಭವ ಪರ್ವ, ಎಲ್ಲ ಇಡೀ ಚಂದ್ರಾನ್ವಯ ಅಂತ ನಾವೇನು ಹೇಳ್ಕೊಂಡು ಬಂದಿದ್ದೀವಿ, ಚಂದ್ರನಿಂದ ತೊಡಗಿ ಯಯಾತಿ, ನಾಭಾಗ, ನಹುಷ ಮೊದಲಾದವರೆಲ್ಲ ಇದ್ದಾರಲ್ಲ, ಅವರೆಲ್ಲರೂ ಹೇಗೆ ಹುಟ್ಟಿದ್ರು, ಹೇಗೆ ಬೆಳೆದ್ರು, ಅಲ್ಲಿಂದ ಎಲ್ಲಿವರೆಗೆ ಬರಬೇಕು ಅಂದ್ರೆ ಶಂತನು ಚಕ್ರವರ್ತಿಯವರಿಗೆ ಕಥೆ ಬರಬೇಕು. ಆ ಕಥೆಯನ್ನು ಅಲ್ಲಿ ವರ್ಣಿಸ್ತಾರೆ. ಅದಕ್ಕೆ ಸಂಭವ ಪರ್ವ ಅಂತ ಹೆಸರು. ಇದು ಆ ವೃಕ್ಷದ ನಡುಭಾಗ ಇದ್ದಂತೆ ಅಂತ ಹೇಳ್ತಾರೆ. ಸಭಾ ಮತ್ತು ಅರಣ್ಯ ಪರ್ವಗಳು ಮಹಾಭಾರತದ ಕಥೆಯ ಅತ್ಯಂತ ಸಾರಭೂತವಾದ ಸತ್ವಗಳ ಪ್ರವೇಶದ ಪರ್ವಗಳು. ಇವುಗಳನ್ನು ಈ ವೃಕ್ಷದ ಮೇಲೆ ಪಕ್ಷಿಗಳು ವಾಸವಾಗುವಂತಹ ಯೋಗ್ಯವಾದ ಕೊಠರೆಗಳು ಅಂತ ಅದನ್ನು ವರ್ಣಿಸ್ತಾರೆ. ಹಾಗೆ ಪುನಃ ಅಲ್ಲಿ ಮತ್ತೊಂದು ಬರ್ತದೆ, ಏನು ಅಂತಂದ್ರೆ ಅರಣಿ ಪರ್ವ ಅಂತ. ಅರಣಿ ಪರ್ವ ಅಂತ ಒಂದು ಪರ್ವ ಇದೆ. ಇದು ಮಹಾಭಾರತ ವೃಕ್ಷದ ಗ್ರಂಥಿ ಸ್ಥಳ, ಅತ್ಯಂತ ಗ್ರಂಥಿ, ಅದರ ಒಂದು ರೆಂಬೆ ಕೊಂಬೆಗಳನ್ನ ಟಿಸುಗಳೊಳಗೆ ಹೋಗ್ತದೆಲ್ಲ ಅಂತಹ ಗ್ರಂಥಿ ಸ್ಥಳ. ಇದರ ಸಾರಭೂತವಾದ ಭಾಗ ಅಂತ ಎಲ್ಲರೂ ಒಪ್ಪಿದ್ದು 2 ಪರ್ವಗಳಿದ್ದಾವೆ. ಆ ಪರ್ವಗಳ ಹೆಸರು ವಿರಾಟೋದ್ಯೋಗ ಸಾರವಾನ್ ಅಂತ. ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವ, ಇದು ಮಹಾಭಾರತದ ಸಾರ. 18 ಪರ್ವಗಳು ಅಂತ ಏನ್ ಹೇಳ್ತೀವಿ, ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವವೇ ಸಾರಭೂತವಾದ ಪರ್ವಗಳು ಅಂತ ಕರೆದಿದ್ದಾರೆ. ಮುಂದೆ ಭೀಷ್ಮ ಪರ್ವ ಆ ವೃಕ್ಷದ ದೊಡ್ಡ ಕೊಂಬೆ, ದ್ರೋಣ ಪರ್ವ ಅದರ ಎಲೆ, ಕರ್ಣ ಪರ್ವ ಅದರ ಶ್ವೇತ ಕುಸುಮಗಳು, ಶಲ್ಯ ಪರ್ವ ಅದರ ಆ ಕುಸುಮಗಳ ಸುಗಂಧ ರೂಪ, ಸ್ತ್ರೀ ಮತ್ತು ಐಶಿಕ ಪರ್ವ ಅದರ ಮರದ ನೆರಳಿನ ರೂಪಗಳು, ಶಾಂತಿ ಪರ್ವ ಮಹಾವೃಕ್ಷ, ಮಹಾಭಾರತ ಎನ್ನುವ ಮಹಾವೃಕ್ಷದ ಮಹಾಫಲ ಯಾವುದು ಅಂತಂದ್ರೆ ಶಾಂತಿ ಪರ್ವ. ಶಾಂತಿ ಪರ್ವ ಜೊತೆಗೆ ಅಶ್ವಮೇಧಿಕ ಪರ್ವ, ಇದು ಅದರ ಅಮೃತ ರಸ. ಆಶ್ರಮವಾಸಿಕ ಪರ್ವ ಆ ವೃಕ್ಷದ ಅಡಿಯಲ್ಲಿ ಕುಳಿತುಕೊಳ್ಳಿಕ್ಕಿರುವ ಯೋಗ್ಯವಾದ ಒಂದು ಸ್ಥಳ. ಹಾಗೆ ಶ್ರುತಿ ರೂಪವಾಗಿರುವ ಮೌಸಲ ಪರ್ವ ಈ ಎಲ್ಲ ಶಾಖೆಗಳ ಅಂತಿಮ ರೂಪದಲ್ಲಿದ್ದು ಎಲ್ಲರಿಂದ ಸೇವಿಸಲ್ಪಡುವುದಕ್ಕೆ ಯೋಗ್ಯವಾದದ್ದು. ಈ ರೀತಿಯಲ್ಲಿ ಹೇಳಿ ಅದನ್ನ ಆ ಭಾರತ ವೃಕ್ಷ ಎಲ್ಲರಿಗೂ ಆಶ್ರಯಪ್ರದವಾದದ್ದು ಅಂತ ಹೇಳ್ತಾರೆ. ಹಾಗಾಗಿ ಮಹಾಭಾರತವನ್ನು ಮಹಾವೃಕ್ಷಕ್ಕೆ ಹೋಲಿಸಿದ್ದಾರೆ. ನಮ್ಮ ಎಷ್ಟೋ ಸಲ ನಾವು ಈ ಉಪನ್ಯಾಸ ಮಾಲಿಕೆಗಳಲ್ಲಿ ನೋಡುವಂತಹದ್ದು ಏನಾಗುತ್ತೆ ಅಂತಂದ್ರೆ ಕಥೆಗಳು ಅಂತ ಬರಲಿ, ಉಪನ್ಯಾಸಗಳು ಅಂತ ಬರಲಿ, ಅಥವಾ ಮಹಾಭಾರತ ಅಂತ ಬರಲಿ, ನಮಗೆ ಏನಾಗುತ್ತೆ ಅಂದ್ರೆ ಮಹಾಭಾರತ ಯುದ್ಧದವರೆಗಿನ ಕಥೆಗೆ ಎಲ್ಲರಿಗೂ ಆಸಕ್ತಿ ಇದೆ, ಎಲ್ಲರೂ ನಾವು ಕೇಳುತ್ತೇವೆ. ಯುದ್ಧ ಆದ್ಮೇಲಿನ ದುರಂತಗಳೇನು ಅಂತ ಯಾರು ನೋಡ್ಲಿಲ್ಲ. ಅಂದ್ರೆ ಎಷ್ಟೋ ಸಲ, ಈಗ ನೀವು ನೋಡ್ಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಅದು ಜನಪ್ರಿಯವಾದದ್ದಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇರೋದ್ರಿಂದ ಅದೇ ಮುಖ್ಯವಾದದ್ದು. ಯಾಕೆ ಅಂದ್ರೆ
ಮಹಾಭಾರತವನ್ನ ನೀವು ಕಾವ್ಯ ಅಂತ ನೋಡ್ಬೇಕಿದ್ರೆ ವ್ಯಾಸರ ಈ ಗ್ರಂಥವನ್ನ ವಿಮರ್ಶೆ ಮಾಡುವ ಎಲ್ಲ ವಿದ್ವಾಂಸರು ಹೇಳಿದ್ದು ಮಹಾಭಾರತದಲ್ಲಿ ನಾಯಕ ಯಾರು ಒಂದು ಪ್ರಶ್ನೆ, ಅಥವಾ ಪ್ರತಿನಾಯಕ ಯಾರು ಎರಡನೇ ಪ್ರಶ್ನೆ. ಇನ್ನೊಂದು ಮಹಾಭಾರತ ಕಾವ್ಯ, ಅದೊಂದು ಕಾವ್ಯ ಅಲ್ವೇ, ಆ ಕಾವ್ಯದಲ್ಲಿ ಹಾಗಿದ್ರೆ ಮುಖ್ಯವಾಗಿ ಪ್ರತಿಪಾದಿತವಾದಂತಹ ರಸ ಯಾವುದು? ಈಗ ನವರಸಗಳು ಅಂತ ಹೇಳ್ತೀವಿ. ಇವುಗಳನ್ನು ನೋಡ್ಬೇಕಿದ್ರೆ ಈ ಮಾತು ನಮಗೆ ಅತ್ಯಂತ ಮುಖ್ಯವಾಗುತ್ತೆ. ಮಹಾಭಾರತದನ್ನ ಇಟ್ಟುಕೊಂಡು ಆಧರಿಸಿಕೊಂಡು ಕವಿಗಳು ತಮಗೆ ಬೇಕಾದ ಹಾಗೆ ಒಂದೊಂದು ಪಾತ್ರವನ್ನು ಮುಖ್ಯವಾಗಿಟ್ಟುಕೊಂಡು ಬಹಳಷ್ಟನ್ನ ಬರೆದಿದ್ದಾರೆ. ಅದನ್ನು ಯಾವುದನ್ನು ನಾವು ಇಲ್ಲಿ ವಿಮರ್ಶೆಗೆ ವಿಷಯ ಅಲ್ಲ ಅದು. ಆದ್ರೆ ವ್ಯಾಸ ಭಾರತದಲ್ಲಿ ಯಾವುದು ಅಂತಂದ್ರೆ ಶಾಂತಿಯೇ ರಸ, ಶಾಂತರಸ ಪ್ರಧಾನವಾದದ್ದು. ಶಾಂತರಸ ತನ್ನ ಅಸ್ತಿತ್ವವನ್ನ ಕಂಡುಕೊಳ್ಳಬೇಕಿದ್ರೆ ಒಳಗಡೆ ಎಷ್ಟು ಹೊಯ್ದಾಟ ಆಗತ್ತೆ ಎನ್ನುವುದು ಮಹಾಭಾರತದ ಕಥೆ. ಒಂದು ಮನಸ್ಸು ಶಾಂತ ಸ್ಥಿತಿಗೆ ಬರಬೇಕು ಅಂತಾದ್ರೆ ಒಳಗಿನ ಹೊಯ್ದಾಟಗಳೇನಿದ್ದಾವೆ, ಹೊರಳಾಟ, ನರಳಾಟ, ತೊಳಲಾಟ ಎಲ್ಲ ಯಾವುದಿದೆಯೋ ಅವುಗಳನ್ನೆಲ್ಲ ನಮಗೆ ಪೂರ್ವಭೂತವಾಗಿ ತೋರಿಸಿಕೊಡುತ್ತೆ. ಇದನ್ನ ನಾವಿಲ್ಲಿ ನೋಡ್ತೇವೆ. ಹೀಗೆ ಹೇಳಿ ಕಥಾಭಾಗವನ್ನ ಆರಂಭ ಮಾಡುತ್ತಾರೆ. ಉಗ್ರಶ್ರವ ಸೌತಿಗಳು ನಾವು ಆರಂಭ ಮಾಡಿದ್ದೇವೆ. ಆ ಉಗ್ರಶ್ರವ ಸೌತಿಗಳು ಶೌನಕಾದಿಗಳಿಗೆ ಹೇಳಿದಂತಹದ್ದು ಅಂತ ನಮಗೆ ಸಿಗುವಂತಹದ್ದು. ನೀವು ಮಹಾಭಾರತದಲ್ಲಿ ಈಗ ಕುಮಾರವ್ಯಾಸ ಭಾರತ ನೋಡಿದ್ರು ಗೊತ್ತಾಗತ್ತೆ. ಕೇಳು ಜನಮೇಜಯ ಧರಿತ್ರಿ ಪಾದ ಹೀಗೆ ಬರುತ್ತೆ. ಯಾಕೆ ಜನಮೇಜಯನಿಗೆ ಹೇಳಿದ್ದು? ಯಾರು ಹೇಳಿದ್ದು? ವೈಶಂಪಾಯನ ಅಂತ ಬಂತಲ್ಲ. 3 ಹಂತದಲ್ಲಿ ನಾವು ಅದನ್ನ ಇದೇ ಕಾರಣಕ್ಕೆ ಹೇಳುವುದನ್ನ ಕೇಳ್ತೇವೆ. ಇಲ್ಲಿ ಮುಂದುವರಿದು ವ್ಯಾಸರು 2 ವಿಭಾಗ ಮಾಡಿ ಹೇಳ್ತಾರೆ. ಉಗ್ರಶ್ರವ ಸೌತಿಗಳು ಶೌನಕಾದಿಗಳಿಗೆ ಅದರ ಪರಿಚಯ ಮಾಡ್ತಾ ಹೇಳ್ಬಿಡ್ತಾರೆ. ಅಂದ್ರೆ ಮಹಾಭಾರತದಲ್ಲಿ ಪ್ರತಿಪಾದಿತವಾದ ವಿಚಾರ ವ್ಯಾಸರ ದೃಷ್ಟಿಯಲ್ಲಿ ಯಾವುದು ಹೇಳೋದಕ್ಕೆ 2 ರೂಪಕವನ್ನ ಕವಿ ಕೊಡ್ತಾರೆ ವ್ಯಾಸರು. ಒಂದು ಧರ್ಮರಾಜ ಎನ್ನುವ ರೂಪಕ, ಇನ್ನೊಂದು ದುರ್ಯೋಧನ ಎನ್ನುವ ರೂಪಕ. ಇದಕ್ಕೊಂದು ಮಾತು ನಾನು ವ್ಯಕ್ತಿಗತವಾಗಿ ಹೇಳ್ಕೊಬಿಡ್ತೇನೆ. ನನ್ನ ಅಭಿಪ್ರಾಯ ಅಲ್ಲ. ಕೌರವನನ್ನು ನಾಯಕ ಅಂತ ಅವನನ್ನು ಗೌರವಿಸುವ ತುಂಬಾ ಜನ ನಮ್ಮ ಸುತ್ತಮುತ್ತ ಕಾಣ್ತಾರೆ. ಹಾಗಾಗಿ ಆದ್ರೆ ವ್ಯಾಸರ ಪ್ರಕಾರ ಕೌರವ ಖಳನಾಯಕನೇ, ಧರ್ಮರಾಜನೇ ನಾಯಕ. ದಯವಿಟ್ಟು ಇದನ್ನ ನನ್ನ ವ್ಯಕ್ತಿಗತವಾದದ್ದಲ್ಲ, ನಾನು ಅದನ್ನ ಸ್ಪಷ್ಟವಾಗಿ ಹೇಳ್ಕೊಬಿಡ್ತೇನೆ. ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ. ದುರ್ಯೋಧನನನ್ನು ಒಂದು ವೃಕ್ಷ ಹೋಲಿಸ್ತಾರೆ, ಧರ್ಮರಾಜನನ್ನೊಂದು ವೃಕ್ಷ ಹೋಲಿಸ್ತಾರೆ. ನೋಡಿ, ದುರ್ಯೋಧನ ಯಾರಂತೆ ಅಂದ್ರೆ ಒಂದು ಮಹಾವೃಕ್ಷ. ಯಾವ ವೃಕ್ಷ ಅಂತಂದ್ರೆ ಅರಿಷಡ್ವರ್ಗಗಳೆನ್ನುವಂತಹ ವಿಷಯಗಳಿಂದ ಕೂಡಿದ ದುರ್ಗುಣಗಳ ಮಹಾವೃಕ್ಷ ದುರ್ಯೋಧನ. ಆ ವೃಕ್ಷದ ಕಾಂಡ ಯಾರು ಅಂದ್ರೆ ಕರ್ಣ. ಆ ವೃಕ್ಷದ ಕೊಂಬೆಗಳು ಯಾರು ಅಂದ್ರೆ ಶಕುನಿ. ಆ ವೃಕ್ಷದ ಫಲಪುಷ್ಪಗಳು ಯಾವುದು ಅಂತಂದ್ರೆ ದುಶ್ಯಾಸನ. ಆ ವೃಕ್ಷದ ಚಂಚಲ ಬುದ್ಧಿಯ ಬೇರೆ ಯಾವುದು, ಮೂಲ ಬೇರೆ ಯಾವುದು ಅಂತಂದ್ರೆ ಧೃತರಾಷ್ಟ್ರ ಅಂತ ಹೇಳ್ತಾರೆ. ನೋಡಿ, ಇದು ವ್ಯಾಸರ ಮಹಾಭಾರತವನ್ನ ವೈಶಂಪಾಯನರೇನು ಓದಿದ್ರು, ಅಂದ್ರೆ ಅವರ ಶಿಷ್ಯರಾಗಿ ಓದಿದ್ರು, ಅವರು ಅದನ್ನ ತಿಳಿದುಕೊಂಡು ನಮಗೆ ತಿಳಿಸ್ಕೊಟ್ಟಿದ್ದು ಒಂದು. ಈಗ 2ನೇದಕ್ಕೆ ಬರ್ತೇನೆ. ಧರ್ಮರಾಜ ಅಂತ 2ನೇ ವೃಕ್ಷ. ಆ ವೃಕ್ಷದ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ. ಯುಧಿಷ್ಠಿರ ಧರ್ಮರೂಪದ ಒಂದು ಮಹಾವೃಕ್ಷ. ಆ ವೃಕ್ಷದಲ್ಲಿ ಸ್ಕಂದ ಅರ್ಜುನ. ಅದರ ರೆಂಬೆ ಕೊಂಬೆಗಳು ಯಾರು ಅಂತಂದ್ರೆ ಅರ್ಜುನ ಅದರ ಕಾಂಡ, ಭೀಮ ಅದರ ರೆಂಬೆ ಕೊಂಬೆಗಳು, ನಕುಲ ಸಹದೇವರು ಆ ವೃಕ್ಷದ ಫಲಪುಷ್ಪಗಳು, ಶ್ರೀಕೃಷ್ಣ ವೇದಾಂತ ತತ್ವಜ್ಞರು ಆ ಮರದ ಬೇರುಗಳು. ಕೃಷ್ಣನನ್ನು ಬೇರು ಅಂತ ಹೇಳ್ತಾರೆ. ಒಂದು ಕಡೆ ಧೃತರಾಷ್ಟ್ರ, ಇನ್ನೊಂದು ಕಡೆ ಕೃಷ್ಣ. 2 ಬೇರು, 2 ಮರಗಳನ್ನ ಕುರಿತಾಗಿ ಹೇಳಿಕೊಂಡು ಇದರೊಳಗೆ ಇಲ್ಲಿಂದ ಮುಂದುವರಿತದೆ. ಹೀಗೆ ಇದು ಮಹಾಭಾರತದ ಯಾವುದೇ ಉಪನ್ಯಾಸ ಮಾಲಿಕೆಯನ್ನು ಕೇಳಿದ್ರು ಇದನ್ನ ನೀವು ಕೇಳ್ತೀರಾ. ಈ ಶ್ಲೋಕವನ್ನ ತುಂಬಾ ಪ್ರಸಿದ್ಧವಾದಂತಹ ಮಾತು. ಇದು ಹೇಳ್ತಾರೆ. ಇದು ಹೇಳಿ ಕತೆ ಮುಂದೋಗುತ್ತೆ. ಮಹಾಭಾರತದ ಕಥೆಯನ್ನೇ ಹೇಳ್ಕೊಂಡು ಹೋಗ್ತಾರೆ. ಉಗ್ರಶ್ರವ ಸೌತಿಗಳು ಶೌನಕಾದಿಗಳಿಗೆ ಹೇಳ್ತಾರೆ. ಹಾಗೆ ಹೇಳ್ತಾ 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 ಎಲ್ಲ ಕಥೆ ಎಲ್ಲಿವರೆಗೆ ಅಂತಂದ್ರೆ ಯುದ್ಧ ಮುಗಿಯುವವರೆಗಿನ ಕಥೆಯನ್ನು ಒಮ್ಮೆ ಸಂಕ್ಷಿಪ್ತ ಭಾರತ ಅಂತ ಹೇಳ್ತಾರೆ. ಸಂಕ್ಷಿಪ್ತ ಭಾರತ ಅಂತ ಇಲ್ಲಿ ಬರ್ತದೆ. ಸಂಕ್ಷಿಪ್ತವಾಗಿ ಹೇಳ್ತಾರೆ. ಹೀಗೆ ಹೇಳಬೇಕಿದ್ರೆ
ಮಧ್ಯಂತರದಲ್ಲಿ ಆ ಯುದ್ಧ ಎಲ್ಲ ಮುಗೀತಲ್ಲ, ಆ ಯುದ್ಧ ಮುಗಿದು ಯುದ್ಧದಲ್ಲಿ ಪಾಂಡವರು ಗೆದ್ದು ಕೌರವರೆಲ್ಲ ನಾಶ ಆಗಿ ಆಯ್ತಲ್ಲ, ಇದನ್ನೆಲ್ಲ ಕೇಳ್ತಾ ಇದ್ದಾನೆ ಒಬ್ಬ, ಯಾರವನು? ಸಂಜಯನಿಂದ ಧೃತರಾಷ್ಟ್ರ ಕೇಳ್ತಾ ಇದ್ದ. ಆ ಯುದ್ಧದ ಕಥೆ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ವ್ಯಾಸರೇ ಕೊಟ್ಟಿದ್ರಲ್ಲ ದಿವ್ಯ ದೃಷ್ಟಿ. ಇದು ಆಗ್ಬೇಕಿದ್ರೆ ಯುದ್ಧ ಮುಗಿದ ಆ ಸಂದರ್ಭಕ್ಕೆ ಧೃತರಾಷ್ಟ್ರ ಸಂಜಯನ ಸಂವಾದ ಬರ್ತದೆ ಅಂತ ಆ ಸಂವಾದವನ್ನು ಇಲ್ಲಿ ಉದ್ಧರಿಸಿ ಹೇಳ್ತಾರೆ. ಅದು ಅದ್ಭುತವಾದ ಮಾತುಗಳು. ಆ ಮಾತುಗಳು ಅದು ಎಷ್ಟಿದೆ ಅಂತಂದ್ರೆ ಅದರಿಂದ ನಾನು ಅದರದ್ದು ನೋಟ್ ಮಾಡಿದ್ದೇನೆ. ಅದು ಆದಿಪರ್ವದ ಮೊದಲನೇ ಅಧ್ಯಾಯದ 150ನೇ ಶ್ಲೋಕದಿಂದ 218ನೇ ಶ್ಲೋಕದವರೆಗೆ ಸುಮಾರು 68 ಶ್ಲೋಕಗಳಲ್ಲಿ ಧೃತರಾಷ್ಟ್ರ ಒಂದು ಮಾತು ಹೇಳ್ತಾನೆ. ತಾನು ಮಹಾಭಾರತದ ಈ ಸನ್ನಿವೇಶಗಳನ್ನು ಹೇಗೆ ನೋಡಿದೆ ಅಂತ ಅವನು ಉದ್ಘಾಟಿತವಾಗಿ, ಅಂದ್ರೆ ಅವನ ಮನಸ್ಸನ್ನು ಬಿಚ್ಚಿ ಹೇಳುವ ಮಾತು. ಇಡೀ ಮಹಾಭಾರತಕ್ಕೊಂದು ಅದ್ಭುತ ಕ್ಯಾನ್ವಾಸ್ ಕೊಡ್ತಾನೆ ಧೃತರಾಷ್ಟ್ರ. ಅಂದ್ರೆ ಮಹಾಭಾರತದಲ್ಲಿ ಪಾಂಡವರು ಹೆಂಗೆ, ಕೌರವರು ಹೇಗೆ, ತನ್ನ ಮಕ್ಕಳು ಎನ್ನುವ ಮಮಕಾರದ ಹೊರತಾಗಿ ಯಾವ ರೀತಿ ಇದ್ದಾರೆ ಅಂತ ಹೇಳ್ತಾನೆ. ಈ ಸಂದರ್ಭವ ಒಂದು 4 ಶ್ಲೋಕ ಪರಿಚಯಕ್ಕೆ ಹೇಳ್ತೇನೆ, ಮತ್ತೆ ಅದು ಹೇಳಿದ್ರೆ ಅದು ಮುಗಿಯೋದಿಲ್ಲ. ಹಾಗಾಗಿ ಒಂದು 4 ಶ್ಲೋಕಗಳನ್ನ ಅದರ ಪರಿಚಯಾತ್ಮಕವಾಗಷ್ಟೇ ನೋಡ್ಕೊಂಡು ಹೋಗೋಣ. ಇದು ಏನಿದೆ ಅಂತಂದ್ರೆ ಸಂದರ್ಭ ಹೇಗೆ ಬರುತ್ತೆ ಅಂದ್ರೆ, ಕತೆ ಹೇಳ್ತಾ ಇದ್ನಲ್ಲ, ಈ ಕತೆ ಹೇಳ್ಬೇಕಿದ್ರೆ ಅಲ್ಲಿ ಧೃತರಾಷ್ಟ್ರ ಸಂಜಯರ ಮಾತುಕತೆಗಳಲ್ಲಿ ಅವನಿಗೊಂದು ಅಪರಾಧಿ ಪ್ರಜ್ಞೆ ಕಾಡ್ಲಿಕ್ಕೆ ಆರಂಭ ಆಯಿತು. ಪಾಂಡವರು ಗೆದ್ರು, ಕೌರವರು ಸತ್ತು, ಅವರೆಲ್ಲ ಸತ್ರು ಅಂತ ಗೊತ್ತಾಯ್ತಾ. ಅಪರಾಧಿ ಪ್ರಜ್ಞೆ ಕಾಡಿದಾಗ ಮಹಾಭಾರತ ಮನಃಶಾಸ್ತ್ರದ ಗ್ರಂಥ ಅಂತ ಅದಕ್ಕೆ ಹೇಳೋದು. ಧೃತರಾಷ್ಟ್ರ ತಾನು ತಪ್ಪು ಮಾಡಿದ್ದೇನೆ ಅಂತ ಅವನಿಗೆ ಗೊತ್ತಾಗಿದೆ. ಆವಾಗ ಸಂಜಯನಿಗೆ ಹೇಳ್ತಾನೆ, ನನ್ನ ಕಾರಣದಿಂದ ಯುದ್ಧ ಆಗಿದೆ ಅಂತ ಹೇಳ್ಬೇಡಪ್ಪ ನೀನ್ ಮತ್ತೆ ಅಂತ ಹೇಳ್ತಾನೆ. ನಾನ್ ಯುದ್ಧ ಕಾರಣ ಅಲ್ಲ, ಯಾಕೆ ಯುದ್ಧ ಮುಗಿದು ಇವರು ಹೋದ್ರಲ್ಲ, ಅವನ ಮಕ್ಕಳನ್ನೇ ಕಳ್ಕೊಂಡಿದ್ದಾನೆ, ಅವನೇ ಹೇಳ್ತಾ ಇದ್ದಾನೆ. ಹಾಗೆ ಹೇಳ್ಕೊಂಡು ಅದಕ್ಕೆ ಅವನು ಬೇರೆ ಬೇರೆ ಉಪಪತ್ತಿಗಳನ್ನೆಲ್ಲ ಕೊಡ್ತಾನೆ. ನನ್ನ ಕಾರಣಕ್ಕೆ ಹಾಗಾಯ್ತು ಅಂತ ನೀನ್ ಹೇಳ್ಬೇಡ ಮತ್ತೆ ಅಂತ ಅವನೊಂದು ಮಾತು ಹೇಳಿ ದುರ್ಯೋಧನ ಇದಕ್ಕೆ ಕಾರಣ ಅಂತ ಮುಕ್ತವಾಗಿ ಹೇಳ್ತಾನ. ದುರ್ಯೋಧನ ಯಾಕೆ ಕಾರಣನಾದ ಅಂತ ಹೇಳ್ತಾ ಇಡೀ ಮಹಾಭಾರತದ ಒಂದು ಮಧ್ಯ ಭಾಗಕ್ಕೆ ಅವನ ಕಥಾಭಾಗವನ್ನ ತಗೊಂಡು ಹೋಗ್ತಾನೆ. ಹೆಂಗಿದೆ ಅಂತಂದ್ರೆ ರಾಜಸೂಯಾಧ್ವರದ ಒಂದು ಸನ್ನಿವೇಶ ಹೇಳ್ತಾನೆ. ನೋಡಿ ಅವನ ಮನಸ್ಸಿಗೆ ಹೇಗೆ ಅದು ನಾಟಿದೆ ಅಂತ. ಎಲ್ಲ ಕಳ್ಕೊಂಡಿದ್ದಾನೆ, ಕಳ್ಕೊಂಡಾದ್ಮೇಲೆ ಪುನಃ ರಾಜಸೂಯಾಧ್ವರದಲ್ಲಿ ಕೌರವ ಧರ್ಮರಾಜನ ವೈಭವಗಳನ್ನೆಲ್ಲ ನೋಡಿ ಹೇಗೆ ಅವನು ಹೊಟ್ಟೆ ಕಿಚ್ಚು ಪಟ್ಟ, ಅವನ ಹೊಟ್ಟೆ ಕಿಚ್ಚು ಹೇಗೆ ಇಡೀ ನಮ್ಮ ಕುಲವನ್ನು ಈಗ ಆಪೋಷಣ ಆಹುತಿ ತೆಗೆದುಕೊಂಡಿತು ಎನ್ನುವುದನ್ನು ಹೇಳ್ತಾ 68 ಶ್ಲೋಕದಲ್ಲಿ ಒಂದಷ್ಟು ಕಥೆಗಳನ್ನು ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ಯುದ್ಧ ಆದ್ರೆ ನಾವು ಸೋಲ್ತೇವೆ ಅಂತ ನನಗೆ ತುಂಬಾ ಮೊದಲೇ ಗೊತ್ತಾಗಿದೆಯಪ್ಪ ಸಂಜಯ ಅಂತ ಹೇಳ್ತಾನೆ. ಒಂದು ಮಾತು ಹೇಳ್ತಾನೆ, ಯಾವಾಗ ನನಗೆ ಗೊತ್ತಾಯ್ತು ಅಂತಂದ್ರೆ, ಯದಾಶ್ರೌಷಂ ಧನುರಾದಾಯ ಚಿತ್ರಂ ವಿದ್ಧಂ ಲಕ್ಷ್ಯಂ ಪಾತಿತಂ ವೈ ಪೃಥಿವ್ಯಾಂ ಕೃಷ್ಣಾಂ ಹೃತಾಂ ಪ್ರೇಕ್ಷತಾಂ ಸರ್ವರಾಜ್ಞಾಂ ತದಾ ನಾಶಂಸೆ ವಿಜಯಾಯ ಸಂಜಯ ತದಾ ಅಹಂ ವಿಜಯಾಯ ನ ಆಶಂಸೆ. ಯಾವಾಗ ದ್ರೌಪದಿಯನ್ನು ಎಲ್ಲ ರಾಜರುಗಳನ್ನು ಸೋಲಿಸಿದಂತಹ ಒಬ್ಬ ಬ್ರಾಹ್ಮಣ ಸಮುದಾಯದಿಂದ ಎದ್ದು ಬಂದಂತಹ ಅರ್ಜುನ, ಪಾಂಡವ ಮಧ್ಯಮ, ಅವನು ಹೇಗೆ ಅದನ್ನು ಎತ್ತುಕೊಂಡು ಹೋದ್ನೋ, ಅವಳನ್ನು ತನ್ನ ಜೊತೆಗೆ ಸೇರಿಸಿಕೊಂಡು ಹೋದ್ನೋ, ಆ ಸಂದರ್ಭಕ್ಕೆ ಯುದ್ಧ ಮಾಡ್ಲಿಕ್ಕೆ ಬಂದ ಉಳಿದ ರಾಜರುಗಳನ್ನೆಲ್ಲ ಏಕಾಂಗಿಯಾಗಿ ಸೋಲಿಸಿದ್ನೋ, ನನಗೆ ಅವತ್ತೇ ಗೊತ್ತಾಗಿದೆ ಇವರು ಯುದ್ಧ ಮಾಡಿದ್ರು, ಇವರು ನಮ್ಮ ಪಾಂಡವರು ಗೆಲ್ತಾರೆ, ಕೌರವರು ಸೋಲ್ತಾರೆ. ಹೀಗೆ 68 ಶ್ಲೋಕದಲ್ಲಿ ಒಂದು 40-50 ಕಾರಣಗಳನ್ನು ಕೊಡ್ತಾನೆ. ಪಾಂಡವರು ಗೆಲ್ಲುವುದಕ್ಕೂ ಕೌರವರು ಸೋಲುವುದಕ್ಕೂ ಕಾರಣ ಏನು, ಈ ವಿಷಯ ಅಲ್ಲಿಂದ ತೊಡಗುತ್ತದೆ. ಸುಭದ್ರೆಯನ್ನು ಅರ್ಜುನ ಅಪಹಾರ ಮಾಡಿಕೊಂಡು ಹೋದ. ಆಗ ಕೃಷ್ಣ ಬಲರಾಮರು ಸೌಹಾರ್ದದಿಂದ ಸುಭದ್ರೆಯನ್ನು ಮತ್ತು ಬಳುವಳಿಗಳೊಂದಿಗೆ ಇಂದ್ರಪ್ರಸ್ಥಕ್ಕೆ ಕಳಿಸಿಕೊಟ್ರಲ್ಲ, ಆಗಲೇ ಗೊತ್ತಾಗಿದೆ ನಾವು ಯುದ್ಧ ಮಾಡಿದ್ರೆ ನಾವು ಸೋಲ್ತೇವೆ, ನಮಗೆ ಯುದ್ಧದಲ್ಲಿ ಗೆಲುವಿಲ್ಲ ಅಂತ ಅವತ್ತೇ ಗೊತ್ತಾಗಿದೆ. ಹೀಗೆ ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾ ಹೋಗ್ತಾನೆ.
ಅದರ ಕೊನೆ ಭಾಗಕ್ಕೆ ಬರ್ತೇನೆ. ಅಲ್ಲಿ ತುಂಬಾ ವಿಷಯಗಳು, ಇಡೀ ಮಹಾಭಾರತವನ್ನು ಒಂದೇ ಆದ ದೃಷ್ಟಿಯಲ್ಲಿ ಧೃತರಾಷ್ಟ್ರ ಹೇಳುವಂತಹದ್ದು. ಹೀಗೆ ಹೇಳಿಕೊಂಡು ಕೊನೆಯಲ್ಲಿ ಬರುವ ಮಾತೇನು ಅಂತಂದ್ರೆ, ಯದಾಶ್ರೌಷಂ ದ್ರೋಣಪುತ್ರೇಣ ಗರ್ಭೆ ವೈರಾಟ್ಯ ವೈ ಪಾತ್ಯಮಾನೆ ಮಹಾಸ್ತ್ರೈ ದ್ವೈಪಾಯನಃ ಕೇಶವಃ ದ್ರೋಣಪುತ್ರಂ ಪರಸ್ಪರೇಣ ಅಭಿಶಾಪೈ ಶಶಾಪ. ಅರ್ಥಾತ್ ಅಶ್ವತ್ಥಾಮನು ಮಹಾಸ್ತ್ರಗಳ ಪ್ರಯೋಗದಿಂದ ವಿರಾಟನ ಮಗಳಾದ ಉತ್ತರೆಯ ಗರ್ಭವನ್ನು ಧ್ವಂಸ ಮಾಡಲು ಯತ್ನ ಮಾಡಿದ. ಆಗ ಕೃಷ್ಣ ಏನು ಮಾಡಿದ್ದಾನೆ, ಕೃಷ್ಣ ದ್ವೈಪಾಯನ ವ್ಯಾಸರು ಮತ್ತು ಭಗವಾನ್ ಶ್ರೀಕೃಷ್ಣರು ಇವರಿಬ್ಬರು ಕೂಡ ಆ ಅಶ್ವತ್ಥಾಮನಿಗೆ ಅವನ ತಲೆಯಲ್ಲಿದ್ದಂತಹ ಒಂದು ಮಣಿಯನ್ನ ಕಿತ್ತು ಎಸಿತಾರಲ್ಲ, ನಮಗೆ ಪ್ರಸಿದ್ಧವಾಗಿ ಗೊತ್ತಿದೆ. ಅಶ್ವತ್ಥಾಮ ಒಬ್ಬ ಚಿರಂಜೀವಿ, ಅವನಲ್ಲಿ ಬಹಳ ಅದ್ಭುತವಾದ ಅಸ್ತ್ರಗಳನ್ನು ದ್ರೋಣರು ಅವನಿಗೆ ಉಪದೇಶ ಮಾಡಿದ್ರು. ಆ ಉಪದೇಶದ ಅದೇ ಕಾರಣಕ್ಕೆ ಅವನು ಯುದ್ಧ ಮುಗಿದ ಮೇಲೂ ಕೌರವನಿಂದ ಬಲಾತ್ಕಾರವಾಗಿ ಸೇನಾಧಿಪತಿ ಪಟ್ಟವನ್ನ ತೆಗೆದುಕೊಂಡು ಹೋಗಿ ಪಾಂಡವರನ್ನು ಕೊಲ್ಲಿಕ್ಕೆ ಅಂತ ಅವರ ಬಿಡಾರವನ್ನು ಪ್ರವೇಶ ಮಾಡಿ ವಿಫಲನಾಗಿದ್ದ. ಪುನಃ ಅದೇ ಅಶ್ವತ್ಥಾಮ ಯುದ್ಧ ಮುಗಿದಿದೆ, ಕೌರವ ಸತ್ತಿದ್ದಾನೆ, ಆದ್ರೆ ಇವನು ಸುಮ್ಮನೆ ಇರಲಿಲ್ಲ. ಏನ್ ಮಾಡಿದ, ಅಭಿಮನ್ಯು ಸತ್ರು, ಅಭಿಮನ್ಯುವಿನ ಮಗು ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇತ್ತು. ಆ ಮಗುವಿನ ಹೆಸರೇ ಪರೀಕ್ಷಿತ. ಪರೀಕ್ಷಿತನ ಮಗ ಜನಮೇಜಯ, ನಮಗೆ ಸ್ಪಷ್ಟವಾಗಿ ಗೊತ್ತಿರೋದು. ಪರೀಕ್ಷಿತ ಅವಳ ಉದರದಲ್ಲಿದ್ದಾಗ ಈಗ ಪಾಂಡವರನ್ನಂತೂ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಪಾಂಡವರ ಆ ಸಂತಾನವನ್ನಾದ್ರೂ ಕೊಲ್ತೇನೆ ಅಂತ ಒಂದು ದರ್ಭೆಯ ಕುಡಿ ತೆಗೆದು ಅದಕ್ಕೆ ಆ ಒಂದು ವಸ್ತ್ರದ ಮಂತ್ರವನ್ನು ಹೇಳಿ ಅವಳ ಮೇಲೆ ಪ್ರಯೋಗ ಮಾಡ್ತಾನೆ. ಆಗ ಏನಾಯ್ತು, ಅಷ್ಟದ್ರೊಳಗೆ ಈ ಕೃಷ್ಣ ಉಪಾಯ ಮಾಡಿ ಗರ್ಭದಿಂದ ಆ ಮಗುವನ್ನು ಜಾರಿಸಿದ್ದ ಅಂತ ಹೇಳ್ತಾರೆ. ಮತ್ತೆ ಅವರೆಲ್ಲ ಕೈ ಮುಗಿದ್ರು, ಅಸ್ತ್ರ ವಿಫಲ ಆಯ್ತು. 2 ಸಲ ವಿಫಲ ಆಗುತ್ತೆ. ದ್ರೋಣ ಪರ್ವದಲ್ಲಿ ಕೂಡ ಇಂಥದ್ದೇ ಒಂದು ಕಥೆ ಬರುತ್ತೆ. ನಾರಾಯಣಾಸ್ತ್ರವನ್ನು ಬಿಡ್ತಾನೆ ಅಶ್ವತ್ಥಾಮ, ಅಲ್ಲೂ ವಿಫಲ ಆಗುತ್ತೆ. ಇದನ್ನು ಹೇಳ್ತಾರೆ ಕೊನೆಯಲ್ಲಿ. ಅಂದ್ರೆ ಇಷ್ಟೆಲ್ಲ ಇದ್ದು ಆಗ್ಲಿಲ್ಲಲ್ಲ, ಅದಾಗಲಿಲ್ಲ ಅಂತ ಆದ್ಮೇಲೆ ನಾವು ಯುದ್ಧದಲ್ಲಿ ಗೆಲ್ಲಿಕ್ಕೆ ಆಗೋದಿಲ್ಲ, ನಮಗೆ ಜೀವನದಲ್ಲಿ ಗೆಲುವಿಲ್ಲ ಎನ್ನುವುದು ಸ್ಪಷ್ಟ ಆಗಿದೆ ಅಂತ ಅವನು ಹೇಳ್ತಾನೆ. ಹೇಳಿ ಕೊನೆಯಲ್ಲಿ ಹೇಳ್ತಾನೆ, ಕಷ್ಟಂ, ತುಂಬಾ ಕಷ್ಟ. 18 ಅಕ್ಷೋಹಿಣಿ ಸೈನ್ಯ ಯುದ್ಧ ಮಾಡಿದೆ. ಅಂದ್ರೆ ಸುಮಾರು 20 ಲಕ್ಷದಷ್ಟು ಸೈನಿಕರಾಗ್ತಾರೆ. 19 ಲಕ್ಷ 20 ಲಕ್ಷದಷ್ಟು ಸೈನಿಕರು ಒಂದು ಇಡೀ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಂಡಿದ್ದು. ಹಾಗೆ ಪಾಲ್ಗೊಂಡ ಯುದ್ಧದಲ್ಲಿ ಅದಿಷ್ಟ ಆಯ್ತಲ್ಲ, ಆಗ ಆಗುವಾಗ ಅಲ್ಲಿ ಕೊನೆಯಲ್ಲಿ ಉಳಿದವರು ಎಷ್ಟು ಜನ ಅಂತ ಇದು ಬರ್ತದೆ. ಕಷ್ಟಂ ಯುದ್ಧೆ ದಶ ಶೇಷಾಹ ಶ್ರುತಾನೆ, 10 ಜನ ಉಳ್ಕೊಂಡಿದ್ದಾರೆ. ಮಹಾಭಾರತ ಯುದ್ಧದ ಭೀಕರತೆಯನ್ನು ಯೋಚನೆ ಮಾಡೋಣ. ಕಷ್ಟಂ ಅಂತ ಹೇಳ್ತಾನೆ, ಎದೆ ಹೊಡ್ಕೊಳ್ತಾನೆ ಧೃತರಾಷ್ಟ್ರ. ತ್ರಯೋಸ್ಮಾಕಂ, ನಮ್ಮಲ್ಲಿ 3 ಜನ ಉಳಿದಿದ್ದಾರೆ. 11 ಅಕ್ಷೋಹಿಣಿ ಸೈನ್ಯ, ರಾಜ ಮಹಾರಾಜರುಗಳು ಅತಿರಥ ಮಹಾರಾಜರೆಲ್ಲ ಬೇರೆ, ಅಕ್ಷೋಹಿಣಿ ಸೈನ್ಯವೇ ಅಷ್ಟಿದೆ. ತ್ರಯೋಸ್ಮಾಕಂ, ನಮ್ಮಲ್ಲಿ 3 ಜನ ಉಳ್ಕೊಂಡಿದ್ದಾರೆ. ಆಮೇಲೆ ಅವರು ಕೃಪಾಚಾರ್ಯ, ಅಶ್ವತ್ಥಾಮ ಮತ್ತು ಕೃತವರ್ಮ 3 ಉಳ್ಕೊಂಡಿದ್ರು ಕೌರವರಲ್ಲಿ. ಕೌರವನು ಸತ್ವದ್ನಲ್ಲ. ಪಾಂಡವಾನಾಂಚ ಸಪ್ತ, ಪಾಂಡವರಲ್ಲಿ 7 ಜನ ಉಳ್ಕೊಂಡಿದ್ರು. 7 ಜನರಲ್ಲಿ 5 ಪಾಂಡವರು, ಕೃಷ್ಣ ಮತ್ತು ಸಾತ್ಯಕಿ. 7 ಜನ ಪಾಂಡವರು, 3 ಜನ ಕೌರವರು ಉಳ್ಕೊಂಡಿದ್ರು. ಎಷ್ಟು ಭೀಕರತೆ ಇರ್ಬೋದು. ಆಗ ಅವನು ಹೇಳ್ತಾನೆ, 18 ಅಕ್ಷೋಹಿಣಿ ಸೈನ್ಯ ಭೀಕರವಾಗಿ 18 ದಿವಸದಲ್ಲಿ ಧರಾಶಾಯಿಯಾಗಿ ಹೋಯ್ತಲ್ಲ. ಇದಕ್ಕೆಲ್ಲ ಕಾರಣ ಯೋಚನೆ ಮಾಡ್ಬೇಕಿದ್ರೆ ಅವನಿಗೆ ಬೆವರ್ತಾ ಇದ್ದಾನೆ. ನಾನು ಕಾರಣ ಅಂತ ಹೇಳ್ಬೇಡಪ್ಪ ಅಂತ ಹೇಳ್ತಾನೆ. ನೋಡಿ, ಯಾವಾಗ್ಲೂ ಹಾಗೆ ಪಾಪಕ್ಕಿಂತ ಪಾಪ ಭೀತಿ ಬಹಳ ನಮಗೆ ಕಾಸಿ ಕೊಡುತ್ತದೆ. ಪಾಪ ಭೀತಿ, ನಾಳೆ ಏನಾಗ್ತದೆ ಗೊತ್ತಿಲ್ಲ, ಏನ್ ಮಾಡೋದು ಅಂತ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಹಾಗಾಗಿ ಅವನಿಗೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆ. ಹಾಗಾಗಿ ಇಲ್ಲಿ ಆರಂಭದಲ್ಲಿ ಆದಿಪರ್ವದಲ್ಲಿ ಈ ವಿಷಯ ಬಹಳ ಹೇಳ್ತಾನೆ. ಇದಿಷ್ಟು ಹೇಳಿ ಅವನು ಹೇಳ್ತಾನೆ, ಕ್ಷಣ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೂ ಸಂಜಯ ಮನಸ್ಸು ತುಂಬಾ ತುಂಬಾ ಅಳಲ್ತಾ ಇದೆ, ತುಂಬಾ ಅದಕ್ಕೆ ಅಂದ್ರೆ ತುಂಬಾ ನೋವಾಗ್ತಾ ಇದೆ, ತುಂಬಾ ಹಿಂಸೆ ಆಗ್ತಾ ಇದೆ.
ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಹೀಗೆ ಹೇಳಿದಾಗ ಸಂಜಯ್ ಅವನಿಗೆ ಸಾರಥಿ ಹೌದು, ಅವನಿಗೆ ಜೊತೆಯಲ್ಲಿ ಅವನ ಮಿತ್ರನ ಹಾಗೆ ಇದ್ದವನು ಹೌದು. ಸಂಜಯ್ಗೆ ಗೊತ್ತಿದೆ ಇವನು ಪಲ್ಸ್ ರೇಟ್ ಏನು, ಇವನು ಹಣೆ ಬರಹ ಏನೆಲ್ಲ ಗೊತ್ತಿದೆ ಅವನಿಗೆ. ಹಾಗಾಗಿ ಅವನೇನ್ ಮಾಡ್ತಾನೆ ಅಂತಂದ್ರೆ, ಸಂಜಯ ಹೇಳ್ತಾನೆ, ಯೋಚನೆ ಮಾಡಬೇಡ ಮಹಾರಾಜ, ಚಿಂತೆ ಮಾಡಬೇಡ. ಆಗ ಹೇಳ್ಬೇಕಿದ್ರೆ ಪುನಃ ಹಿಂದಿನ ಇತಿಹಾಸಕ್ಕೆ ಹೋಗ್ತಾರೆ. ನಾವು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೇವೆ. ಇದಕ್ಕೂ ಹಿಂದಿನ ಇತಿಹಾಸಕ್ಕೆ ಹೋಗ್ಬೇಕಾಗಿದೆ. ಹಿಂದೆ ರಾಜ ಮಹಾರಾಜಗಳೆಲ್ಲ ಏನಾದ್ರು ಅಂತ ಹೇಳ್ತಾನೆ. ಉದಾಹರಣೆ ಒಂದೆರಡು ಹೇಳ್ಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ರಾಜನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು ಜೋರಾಗಿ ಅಳಲಿಕ್ಕೆ ಆರಂಭ ಮಾಡಿದ್ದಂತೆ ಧೃತರಾಷ್ಟ್ರ. ಅಳ್ತಾ ಇದ್ದಾನೆ, ಗೋಳೋ ಅಂತ ಅಳ್ತಾ ಇದ್ದಾನೆ. ಎಂಥ ಪರಿಸ್ಥಿತಿಗೆ ಬಂದೋಯ್ತು ನಮ್ಮ ಈ ರಾಜ್ಯ, ಎಂತಹ ರಾಜ್ಯವಾಗಿತ್ತು, ಎಂತಹ ಸ್ಥಿತಿಗೆ ತಗೊಂಡು ಬಂದ್ಬಿಟ್ವಿ ನಾವೆಲ್ಲ ಸೇರಿ, ಅಯ್ಯೋ ಅಂತ. ಎಷ್ಟು ಕರುಳಿನಿಂದ ದುಃಖ ಬರ್ತಾ ಇದೆ, ಕರುಳು ನಡುಗ್ತಾ ಇದೆ ಅವನಿಗೆ. ಹಾಗೆ ಬರೀತಾರೆ ಅವರು. ಇನ್ನು ನಾನು ಬದುಕಿರೋದಿಲ್ಲ ಅಂತ ತೀರ್ಮಾನಕ್ಕೆ ಬರ್ತಾನೆ. ಇನ್ನು ನಾನು ಸಾಯಬೇಕು ಅಂತ. ಎಲ್ಲರನ್ನೂ ಕೊಂದ ಮೇಲೆ ಕೊಂದವನಿಗೆ ಅದೇ ಅನಿಸ್ಬೇಕಷ್ಟೆ, ಇನ್ನು ನಾನು ಸಾಯಬೇಕು ಅಂತ. ಇಲ್ಲ, ಅದೇ ಆಯ್ತು. ಹಾಗೆ ಹೇಳ್ಬೇಕಿದ್ರೆ ಆಗ ಸಂಜಯ್ ಹೇಳ್ತಾನೆ, ಮಹಾರಾಜ, ವ್ಯಾಸರ ಮತ್ತು ದೇವಋಷಿಗಳಾದ ನಾರದರ ಒಂದು ಮುಖಾರವಿಂದದಿಂದ ಒಂದು ಕಾಲಘಟ್ಟದಲ್ಲಿ ಕೇಳಿದಂತಹ ಅನೇಕ ರಾಜ ಮಹಾರಾಜರುಗಳ ದಿವ್ಯ ಚರಿತ್ರೆಯನ್ನು ನಿನಗೆ ಹೇಳ್ತೇನೆ. ಅದನ್ನ ಕೇಳು, ಆಮೇಲೆ ನೀನು ಸಾಯಬೇಕು ಬದುಕಬೇಕು ಅಂತ ಆಮೇಲೆ ಯೋಚನೆ ಮಾಡು ಅಂತ ಹೇಳ್ತಾನೆ. ಒಂದಷ್ಟು ರಾಜರುಗಳ ಕಥೆ ಬರುತ್ತೆ. ಆ ರಾಜರುಗಳ ಹೆಸರು ಹೇಳ್ಬಿಟ್ಟು ಹೋಗ್ಬಿಡೋಣ. ಸೃಂಜಯ, ಸುಹೋತ್ರ, ರಂತಿದೇವ, ಕಕ್ಷಿವಂತ, ಔಷಿಜ, ಬಾಹ್ವೀಕ, ದಮನ, ಚವ, ಚೈತ್ಯ, ಶರ್ಯಾತಿ, ಅಪರಾಜಿತನಾದ ನಳ, ವಿಶ್ವಾಮಿತ್ರ, ಅಂಬರೀಷ, ಮರುತ್ತ, ಮನು, ಇಕ್ಷ್ವಾಕು, ಗಯ, ಭರತ, ಶ್ರೀರಾಮಚಂದ್ರ, ಶಶಬಿಂದು, ಭಗೀರಥ, ಕೃತವೀರ್ಯ, ಜೊತೆಗೆ ಯೂಪಸ್ತಂಭಾದಿಗಳನ್ನೆಲ್ಲ ಒಂದು ಸದಾಕಾಲ ಮಾಡಿರ್ತಾ ಇದ್ದಂತಹ ಯಯಾತಿಯ ಮೊದಲಾದ 24 ರಾಜ ಮಹಾರಾಜರುಗಳು, ಇವರೆಲ್ಲರ ಕಥೆಯನ್ನು ಒಂದು ಕಾಲಘಟ್ಟದಲ್ಲಿ ದೇವರ್ಷಿಗಳಾದ ನಾರದರು ಇವರೆಲ್ಲರ ಕಥೆಯನ್ನ ಒಂದು ಕಾಲಘಟ್ಟದಲ್ಲಿ ಶ್ವೈತ್ಯ ರಾಜ ಅಂತ ಒಬ್ಬ ರಾಜನಿಗೆ ಹೇಳಿದ್ದಿದೆ. ಆ ಕಥೆ ನಿನಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಪುತ್ರ ಶೋಕದಲ್ಲೇ ಇದ್ದ ಶ್ವೈತ್ಯ ರಾಜ ಅಂತ ಒಬ್ಬ ರಾಜ ಕಣ್ಣೆದುರಿಗೆ ಮಕ್ಕಳನ್ನು ಕಳ್ಕೊಂಡಂತಹ ಅವನಿಗೂ ಇದೆ ನಾನು ಸತ್ತು ಹೋಗ್ತೀನಿ ಅಂತ. ಆಗ ಅವನು ನಾರದಾದಿಗಳು ಬಂದು ಅವನಿಗೆ ಇಷ್ಟೆಲ್ಲ ರಾಜ ಮಹಾರಾಜಗಳ ಕಥೆಯನ್ನೇ ಹೇಳ್ತಾರೆ, ಪುತ್ರ ಶೋಕವನ್ನು ನಿವಾರಿಸಿಕೊಳ್ಳುವುದಕ್ಕೆ ಅಂತ. ಇದಿಷ್ಟು ಹೇಳಿ ಆಮೇಲೆ ಅವರೆಲ್ಲರ ಕಥೆ ಕೇಳಿದ ಮೇಲೆ ಅವನಿಗೆ ಏನಾಯ್ತಂತೆ, ಸಮಾಧಾನ ಆಯ್ತು. ಆಮೇಲೆ ಅವನು ಪರಂಧಾಮವನ್ನು ಹೊಂದಿದ ಅಂತ ಸಂಜಯ ಧೃತರಾಷ್ಟ್ರನಿಗೆ ಅವ್ರ ಕಥೆಯನ್ನೆಲ್ಲ ನಿನಗೂ ನಾನು ಹೇಳ್ತೀನಿ ಅಂತ ಆ ಕಥೆಗಳನ್ನ ಆರಂಭ ಮಾಡ್ತಾನೆ. ಹೀಗೆ ಹೇಳ್ಬೇಕಿದ್ರೆ ಅನೇಕ ರಾಜರುಗಳ ಹೆಸರುಗಳೆಲ್ಲ ಬರುತ್ತೆ. ಮುಖ್ಯವಾಗಿ ಇವರದ್ದೇ ವಂಶದ ಕಥೆ ಬರುತ್ತೆ. ಕುರು, ಯದು, ವಿಶ್ವಕಶ್ವ, ಅಣುಹ, ಯೌವನಾಶ್ವ, ಕಕುತ್ಸ್ಥ, ರಘು, ವಿಜಯ, ವೀತಿಹೋತ್ರ, ಅಂಗ, ಭವ, ಶ್ವೇತ, ಬೃಹದ್ಗುರು, ಉಶೀನರ, ಶತರಥ, ಕಂಕ, ಧ್ರುವ, ದಂಬೋದ್ಭವ, ಪರ, ವೇನ, ಸಗರ, ಸಂಸ್ಕೃತಿ, ನಿಮಿ ಇತ್ಯಾದಿ ಅನೇಕ 75-80 ರಾಜರುಗಳ ಹೆಸರುಗಳನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಇವರೆಲ್ಲರ ಕಥೆಯನ್ನು ಹೇಳಿ ಅದೇನೊಂದು ಮಾತಾಡ್ತಾನೆ. ಇವರೆಲ್ಲ ನಿನ್ನ ಮಕ್ಕಳಂತೆಯೇ ವಿಪುಲವಾದ ಸುಖೋಪಭೋಗಗಳನ್ನು ಎಲ್ಲವನ್ನು ತ್ಯಜಿಸಿ ಅವರೆಲ್ಲ ಎಲ್ಲಿ ಹೋಗ್ಬೇಕು ಅಲ್ಲಿ ಸೇರ್ಕೊಂಡಿದ್ದಾರೆ. ನೀನು ಹಾಗೆ ಹೋಗ್ಬೇಕಾದವನು. ನೀನು ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ನಿನಗೇನು ಸಿಗೋದಿಲ್ಲ. ಹೇಗೆ ಹುಟ್ಟು ಎನ್ನುವುದು ನಿನ್ನ ಕೈಯಲ್ಲಿ ಇಲ್ಲವೋ ಸಾವು ನೀನಾಗಿ ನೀನು ತಂದುಕೊಳ್ಳುವುದು ತಪ್ಪು ಅಂತ ಅವನಿಗೆ ಇದೆಲ್ಲ ಕಥೆ ಹೇಳಿ ಆಮೇಲೆ ಅವನಿಗೆ ಏನ್ ಮಾಡಿದಂತ ಸಮಾಧಾನವನ್ನ ತಂದ. ಹೀಗೆ ಹೇಳಬೇಕಿದ್ರೆ ಅವರ ಎಲ್ಲ ವಿಶೇಷವಾದಂತಹ ಕರ್ಮಗಳು, ಅವರ ಆಸ್ತಿಕ್ಯ ಬುದ್ಧಿ, ಅವರ ಸತ್ಯನಿಷ್ಠೆ, ಅವರಲ್ಲಿರುವ ಪ್ರಾಮಾಣಿಕತನ, ಅವರ ಪಶ್ಚಾತ್ತಾಪದಿಂದ ಅವರಲ್ಲಾದ ಬದಲಾವಣೆಗಳು. ಈ ಕಥಾಶ್ರವಣವನ್ನು ಹಿಂದಿನವರು ಯಾಕೆ ಇಟ್ಟಿದ್ರು ಅಂತಂದ್ರೆ ಪಶ್ಚಾತ್ತಾಪದಿಂದಲೋ ಅಥವಾ ಮನಸ್ಸಿನಲ್ಲಿರುವ ಯಾವುದೋ ಪಾಪತಾಪಗಳಿಂದಲೋ ಮನಸ್ಸು ಉದ್ವಿಗ್ನ ಆದ್ರೆ ಇವುಗಳನ್ನು ಕೇಳುವ ಮೂಲಕ ಮನಸ್ಸು ಶಾಂತವಾಗಲಿ ಅಂತ. ಯಾರೋ ಮನೆಯಲ್ಲಿ ದಿವಂಗತರಾದ್ರೆ 11-12 ದಿವಸ ಗರುಡ ಪುರಾಣ ಓದುವ ಕ್ರಮವನ್ನು ನೀವು ಕೇಳಿರಬಹುದು.
ಯಾಕೆ ಗರುಡ ಪುರಾಣ ಓದಬೇಕು ಅಂತ ಬಂತು? ಗರುಡ ಪುರಾಣವನ್ನ ಯಾರಿಗೆ ಹೇಳೋದು? ಅಲ್ಲಿ ದಿವಂಗತರಾದವರಿಗೆ ಹೇಳೋದು, ಇಲ್ಲಿ ಇದ್ದವರಿಗೆ ಹೇಳೋದು ಅಂತಂದ್ರೆ ದಿವಂಗತರಾದವರಿಗೆ ಹೇಳಬೇಕು. ಅವರು ಸೂಕ್ಷ್ಮ ಶರೀರ ಅದೇ ಇರ್ತದೆ, ಎಲ್ಲೂ ಹೋಗಿರೋದಿಲ್ಲ. ನಾವೊಂದು ದಾರದಲ್ಲಿ ಹಾಗೆ ಅದನ್ನ ತೂಗಿ ಬಿಟ್ಟಿರ್ತೇವೆ, ಬೇರೆ ಬೇರೆ ಕ್ರಮ ಇದೆ. ಅವರು ಕೇಳಬೇಕು. ಅವ್ರಿಗಿಂತ ಹೆಚ್ಚಾಗಿ ಆ 11-12 ದಿವಸ ಆ ಶೌಚ ಅಲ್ವಾ, ಹೊರಗಡೆ ಎಲ್ಲೂ ಹೋಗ್ಲಿಕ್ಕಿಲ್ಲ. ಒಂದು ಒಳ್ಳೆ ಸತ್ಸಂಗ, ಮೈಂಡ್ ಒಮ್ಮೆ ಕ್ಲಿಯರ್ ಆಗ್ಬೇಕು. ಹೇಗೆ ಮೊಬೈಲ್ ಅಲ್ಲಿರುವ ಜಂಕ್ ಫೈಲ್ ಎಲ್ಲ ಕ್ಲೀನ್ ಮಾಡ್ತೀವಲ್ಲ, ಇಲ್ಲಿರುವಂತಹ ಅನಗತ್ಯವಾದ ಫೈಲ್ ಎಲ್ಲ ಡಿಲೀಟ್ ಮಾಡ್ತೀವಲ್ವಾ, ಅದೇ ರೀತಿ ಮೈಂಡ್ ಒಳಗೆ ಅನಗತ್ಯವಾದ, ಮನಸ್ಸಿನಲ್ಲಿ ಅನಪೇಕ್ಷಿತವಾದ ಅನಗತ್ಯವಾದ ವಿಚಾರಗಳಿದ್ರೆ ಅದನ್ನೆಲ್ಲ ಹೊರಹಾಕುವ ಕೆಲಸವನ್ನ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಗರುಡ ಪುರಾಣ ಮಾಡುತ್ತೆ, ಭಾಗವತ ಪುರಾಣ ಮಾಡುತ್ತೆ, ರಾಮಾಯಣ ಮಹಾಭಾರತಾದಿಗಳು ಮಾಡುತ್ತೆ ಅಂತ ಹಿಂದಿನವರ ನಂಬಿಕೆ. ಹಾಗಾಗಿ ಅದನ್ನು ಪುರಾಣ ಪ್ರವಚನ ಅಂತ, ಅದು ವಚನ ಅಲ್ಲ, ಅದು ಪ್ರವಚನ ಅಂತ ಆಯ್ತು. ಅದು ಭಾಷಣ ಅಲ್ಲ, ಇದು ಭಾಷಣ ಅಲ್ಲ, ಇದು ಪ್ರವಚನ. ಇದು ಯಾಕೆ ಅಂತಂದ್ರೆ ಪ್ರಕೃಷ್ಟವಾಗಿದೆ, ಅದರೊಳಗೊಂದು ಪ್ರಾಕೃಷ್ಟ್ಯ ಇದೆ. ಏನು ಪ್ರಕೃಷ್ಟತೆ ಅಂತಂದ್ರೆ ಮನಸ್ಸನ್ನು ಬದಲಾಯಿಸುವಂತಹ ಪ್ರಕೃಷ್ಟತೆ ಇದೆ. ಭಾಷಣದಲ್ಲಿ ಎದ್ದು ಬಿದ್ದು ಒಂದು ಏದುಸಿರು ಬಿಟ್ಕೊಂಡು 4 ಮಾತು ಹೇಳ್ಬಹುದು, ಒಮ್ಮೆ ಉದ್ವೇಗದಿಂದ ಮೈ ರೋಮಾಂಚ ಆಗ್ಬಹುದು, ಮತ್ತೆ ಅಲ್ಲಿಗೆ ಮುಗಿತದ. ಅದು ಭಾಷಣ ಭೀಷಣವಾಗುತ್ತೆ. ಇದು ಭೀಷಣವಾಗುವ ಭಾಷಣ ಅಲ್ಲ, ಇದು ವಿಭೀಷಣ, ಅರ್ಥಾತ್ ವಿಗತ ಭೀಷಣ, ಮನಸ್ಸನ್ನು ಶಾಂತಗೊಳಿಸುವ ಪ್ರಕ್ರಿಯೆ. ಹಾಗಾಗಿ ಮಹಾಭಾರತ ಕಥೆಯನ್ನು ವ್ಯಾಸರು ಎಲ್ಲಿಂದ ಆರಂಭ ಮಾಡಿದ್ದಾರೆ ಅಂತಂದ್ರೆ, ಮನಸ್ಸಿನಲ್ಲೊಂದು ವೈರಾಗ್ಯ ಹುಟ್ಟಬೇಕು, ಮನಸ್ಸು ಶಾಂತ ಸ್ಥಿತಿಯನ್ನು ತಾನಾಗಿ ಪಡೆದುಕೊಳ್ಳಬೇಕು. ಅಶಾಂತವಾದಂತಹ ಸನ್ನಿವೇಶಗಳೇನಿದ್ರು ಅದು ಸುಶಾಂತ ಸ್ಥಿತಿಗೆ ಹೋಗಬೇಕು ಎಂಬ ಕಾರಣಕ್ಕೋಸ್ಕರ ಮಹಾಭಾರತವನ್ನ ಯುದ್ಧದಲ್ಲಿ ಆದ ಘೋರತೆಯನ್ನು ಧೃತರಾಷ್ಟ್ರ ಹೆಂಗ್ ಅನುಭವಿಸಿದ ಎನ್ನುವುದನ್ನ ಅರ್ಥ ಮಾಡಿಕೊಂಡು ನಾವು ಕಥೆಯನ್ನು ಆರಂಭ ಮಾಡಬೇಕು ಅಂತ ಕೊಟ್ರು. ಈ ಕಥೆ ಹಾಗಾಗಿ ನಾವು ಉಳಿದ ಕಡೆಯಲ್ಲಿ ಮಹಾಭಾರತ ಕೇಳಿದಾಗ ಅಲ್ಲ. ಇದು ಮಹಾಭಾರತ ಅಂದ್ರೆ ಚಂದ್ರವಂಶದ ರಾಜ ಶಂತನು ಚಕ್ರವರ್ತಿ, ಅವನಿಗೆ ದೇವವ್ರತ ಮಗ ವಿಚಿತ್ರವೀರ್ಯ, ಚಿತ್ರವೀರ್ಯ, ಧೃತರಾಷ್ಟ್ರ, ಪಾಂಡು, ವಿದುರ, ಅವರಿಗೆ ಗಾಂಧಾರಿ, ಕುಂತಿ, ಅವನ ಪಾರಸವಿ ಎನ್ನುವಂತ ಹೆಂಡತಿ, ಅವರಿಗೆ 100 ಮಕ್ಕಳು, ಇವರಿಗೆ 5 ಮಕ್ಕಳು, ಹೊಡೆದಾಟ ಮಾಡಿದ್ರು, ಯುದ್ಧ ಮಾಡಿದ್ರು, ಹೋದ್ರು, ಮುಗೀತು. ಅಲ್ಲ ನೋಡಿ ಎಷ್ಟು ಬುದ್ಧಿವಂತಿಕೆ ಇದೆ ಅಂತ ಈಗ ಹೇಳ್ತೇನೆ ನಿಮಗೆ, ಅಥವಾ ಎಷ್ಟು ಅವರ ಚಿಂತನೆ ಇದೆ ಅಂತ. ಮಹಾಭಾರತದ ಕಥೆ ನಮಗೆಲ್ಲ ಗೊತ್ತಿದೆ, ಪುನಃ ನಾವು ಯಾಕೆ ಸೇರಿದ್ದೇವೆ? ಒಂದು ಮಹಾಭಾರತವನ್ನು ಹೇಗೆ ಹೇಳಬೇಕು ಹೇಳೋದಕ್ಕೆ ಮಹಾಭಾರತದ ಮೂಲ ಗ್ರಂಥ ನಮಗೆ ಮಾರ್ಗದರ್ಶನ ಮಾಡುತ್ತೆ. ಅದನ್ನೇ ನಾನು ಹೇಳಿದ್ದು, ಫ್ಲಾಶ್ ಬ್ಯಾಕ್. ಯುದ್ಧ ಎನ್ನುವುದಾಗಿದೆ ನಮಗೆ ಗೊತ್ತಿದೆ, ರಿಸಲ್ಟ್ ಗೊತ್ತಿದೆ, ಅಲ್ಲಿ ಏನಾಗಿದೆ ಗೊತ್ತಿದೆ, ಪರಿಣಾಮ ನಮ್ಮ ಮೇಲೆ ಏನಾಗುತ್ತೆ. ಧೃತರಾಷ್ಟ್ರನಿಗೆ ಏನಾಯ್ತು? ವ್ಯಾಸರು ಎಂತ ಅದ್ಭುತವಾಗಿ ಅದನ್ನು ಜೋಡಿಸಿದ್ದಾರೆ ನೋಡಿ. ಹಾಗಾಗಿ ಹಿಂದಿನವರು ಹೇಳಿದ್ರು, ಯೋಜಕಸ್ತತ್ರ ದುರ್ಲಭ. ಎಲ್ಲ ಕಡೆ ಎಲ್ಲಾ ಮೂಲಿಕೆಗಳಲ್ಲಿಯೂ ಔಷಧಿಯ ಗುಣ ಉಂಟಂತೆ, ಆದ್ರೆ ಯಾವ ರೋಗಕ್ಕೆ ಯಾವ ಔಷಧಿ ಅಂತ ಕೊಡಬೇಕು ಹೇಳೋದು ಗೊತ್ತಿದ್ರೆ ಅವನಿಗೆ ಮಾತ್ರ ಡಾಕ್ಟರ್, ವೈದ್ಯ ಅಂತ ಹೇಳೋದು. ಎಲ್ಲರಿಗೂ ಅದು ಗೊತ್ತಿಲ್ಲ. ಹಾಗೆಯೇ ಇರೋದು, ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ಎಲ್ಲರಲ್ಲಿಯೂ ಯೋಗ್ಯತೆ ಇದೆ, ಯಾರಲ್ಲಿ ಯಾವ ಯೋಗ್ಯತೆ ಇದೆ ಅಂತ ಸಂಯೋಜಿಸುವಂತಹ ಬುದ್ಧಿವಂತಿಕೆ ಕೆಲವರಿಗೆ ಮಾತ್ರ ಇರೋದು, ಎಲ್ಲರಿಗೂ ಅದು ಇರೋದಿಲ್ಲ. ಅದನ್ನೇ ಮಹಾಭಾರತದಲ್ಲಿ ವ್ಯಾಸರು ಆ ಕಥೆಯನ್ನು ಹೇಗೆ ಈ ರೀತಿಯಲ್ಲಿ ಹಿಂದೆ ಮುಂದೆ ಮಾಡಿ ಜೋಡಿಸಿ, ನಮ್ಮ ಮನಸ್ಸು ಅಶಾಂತ ಸ್ಥಿತಿಯಲ್ಲಿ ಹೊಂದಿದ ಧೃತರಾಷ್ಟ್ರನ ಮನಸ್ಸಿನಿಂದ ಶಾಂತ ಸ್ಥಿತಿಗೆ ಹೇಗೆ ಹೋಗಬೇಕು, ಇದಕ್ಕೆ ಉಪಕ್ರಮ ಅಂತ ನಾವು ಹೇಳೋದು. ಇದು ಉಪಕ್ರಮದ ಆರಂಭ. ಈ ಆರಂಭದಲ್ಲಿ ನಮಗೆ 4-5 ಪರ್ವಗಳು ಸಿಗತ್ತೆ. ಆ ಕಥೆಯನ್ನ ನಾವು ಅದರಿಂದ ಬಿಟ್ಟು ಮುಂದುವರ್ತಾ ಇದ್ದೀವಿ. ಆ ಪರ್ವದ ಹೆಸರು ಹೇಳ್ಬಿಡ್ತೀನಿ. ಅದರ ಪೂರ್ವಭಾವಿಯಾಗಿ ಇನ್ನೊಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಇಲ್ಲಿ ಈ ಸಂದರ್ಭಕ್ಕೆ ನಾವು ಹಂಚಿಕೊಳ್ಬೇಕಾಗಿದೆ. ಅದನ್ನು ಹೇಳಿಕೊಂಡು ಅಲ್ಲಿಗೆ ಮುಕ್ತಾಯಕ್ಕೆ ಹೋಗೋಣ. ಹೀಗೆ ಆರಂಭ ಆಗಿ ಧೃತರಾಷ್ಟ್ರನಿಗೆ ಏನಾಯ್ತು ಹಾಗಿದ್ರೆ, ಧೃತರಾಷ್ಟ್ರನಿಗೆ ಅವರಿದ್ದೆಲ್ಲ ಕಥೆ ಕೇಳಿದ್ನಲ್ಲ, ಕಥೆ ಕೇಳ್ತಾ ಇದ್ದಂತೆ ಅವನ ಮನಸ್ಸಿಗೆ ಶಾಂತಿ ಬಂತು, ಶಾಂತ ಸ್ಥಿತಿ ಆಯ್ತು. ಶಾಂತ ಸ್ಥಿತಿ ಆದಾಗ ಆಗ ನಿಧಾನವಾಗಿ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯಾರೋ ಈ ಸಂಜಯ ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ಯೇಷಾಂ ಶಾಸ್ತ್ರಾನುಗಾ ಬುದ್ಧಿ ನತೇ ಮುಹ್ಯಂತಿ ಭಾರತ ಭವಿತವ್ಯಂ ತಥಾ ತಚ್ಚ ನಾನು ಶೋಚಿತುಮರ್ಹಸಿ ದೈವಂ ಪ್ರಜ್ಞಾ ವಿಶೇಷೇಣ ಕೋ ನಿವರ್ತಿತುಮರ್ಹಸಿ. 2 ಮಾತು ಹೇಳ್ತಾರೆ. ಮೆಲ್ಲ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ದ, ನೋಡು, ಈಗಾದ್ರೂ ನೀನು ಅರ್ಥ ಮಾಡಬೇಕು,
ನಿನ್ನ ಮಕ್ಕಳು ಒಳ್ಳೆಯವರಾಗಿದ್ರು ಅಂತ ಹೇಳುವ ನಿನ್ನ ತಂದೆತನವನ್ನು ನಾನು ಗೌರವಿಸ್ತೇನೆ, ಆದರೆ ಒಳ್ಳೆಯವರಾಗಿರಲಿಲ್ಲ ಅಂತ ಈಗಾದ್ರೂ ನೀನು ಒಪ್ಪಿಕೊಳ್ಬೇಕು ಅಂತ ಮೆಲ್ಲ ಹೇಳ್ತಾರೆ. ಎಷ್ಟು ಮಾರ್ಮಿಕವಾಗಿದೆ ನೋಡಿ ಸಂಜಯನ ಪಾತ್ರ ಹೇಗಿದೆ ಅಂತ ಒಂದು ಯೋಚನೆ ಮಾಡ್ಕೊಬಿಡಿ. ನಿನ್ನ ಪುತ್ರರು ಸದ್ಗುಣಿಗಳಾಗಿರಲಿಲ್ಲ, ದುರಾತ್ಮರಾಗಿದ್ರು. ಅವರು ಕೋಪದಿಂದಲೇ ಸದಾಕಾಲ ಉರಿದು ಹೋಗ್ತಾ ಇದ್ರು. ಅವರಿಗೆ ಬೇರೆಯವರ ಅಂದ್ರೆ ಪಾಂಡವರ ಸಂಪತ್ತಿನ ಲೋಭ ಅತಿಯಾಯಿತು. ಅವನ ಕಾರಣ ಕೊಡ್ತಾನೆ. ಮತ್ತು ಅವರ ಚಾರಿತ್ರ್ಯದಲ್ಲಿ ದೋಷ ಇತ್ತು, ಕ್ಯಾರೆಕ್ಟರ್. ದ್ರೌಪದಿಯ ಕಥೆಯನ್ನು ನಾವು ನೆನಪಿಸಿಕೊಳ್ಬಹುದು. ಹಾಗಾಗಿ ಯೇಷಾಂ ಶಾಸ್ತ್ರಾನುಗಾ ಬುದ್ಧಿ. ಮತ್ತೊಂದು ವ್ಯಾಸರು ಹೇಳ್ತಾರೆ, ಧೃತರಾಷ್ಟ್ರ ಧೃತರಾಷ್ಟ್ರನನ್ನ ನಾವು ನೋಡ್ಬಲ್ಲ, ಅವನೊಂದು ಮಹಾಮನ್ಯು, ಕೋಪವೆನ್ನುವ ಮರ ಅವನೇ. ಆ ದುರ್ಯೋಧನನನ್ನು ನಾವು ಹೇಳ್ಬೇಕಿದ್ರೆ ಹೇಳ್ಬಲ್ಲ, ಅವನು ಅದರ ಬೇರು ಅಂತ ಹೇಳ್ಬಲ್ಲ. ಆದ್ರೆ ಧೃತರಾಷ್ಟ್ರನನ್ನು ವ್ಯಾಸರು ಅಥವಾ ಇಡೀ ಮಹಾಭಾರತ ಅವನನ್ನು ಖಳನಾಯಕನ ಸ್ಥಾನದಲ್ಲಿ ನೇರವಾಗಿ ನಿಲ್ಲಿಸೋದಿಲ್ಲ. ಅವನು ತಪ್ಪು ಮಾಡಿದ್ದಾನೆ. ಅವನ ಮಮಕಾರ, ಅವನ ಮೋಹ ಅದನ್ನ ಒಪ್ಪಿದ್ದಾರೆ. ಅದು ಆ ಮಮಕಾರ ಮೋಹಗಳು ಎಲ್ಲ ತಂದೆಯವರಿಗೂ ಅವರ ಮಕ್ಕಳ ಕುರಿತಾಗಿರೋದೆ. ಎಷ್ಟಿರತ್ತೆ ಹೇಗಿರತ್ತೆ ಹೇಳುವುದು ಅವರವರದ್ದು, ಅಂದ್ರೆ ಎಷ್ಟು ಪರ್ಸೆಂಟೇಜ್ ಇದೆ ಹೇಳುವುದನ್ನು ಅವರವರಿಗೆ ಬಿಟ್ಕೊಂಡು ಹೇಳ್ಬೇಕಾಗಿತ್ತು, ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಅದು ನಮಗೆ ಸಂಕೇತವಾಗಿ ತೋರಿಸಿಕೊಡ್ತದೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಹೀಗೆ ಹೇಳ್ತಾ ಯೇಷಾಂ ಶಾಸ್ತ್ರಾನುಗಾ ಬುದ್ಧಿ. ಹಾಗಾಗಿ ಹೇಳ್ತಾನೆ, ನೋಡಪ್ಪ, ಯಾರಿಗೆ ಶಾಸ್ತ್ರದಲ್ಲಿ ರತಿ ಇದೆಯೋ, ಶಾಸ್ತ್ರ ಅಂತಂದ್ರೆ ಜೀವನ ಪದ್ಧತಿ ಅಂತ. ಶಾಸ್ತ್ರವನ್ನು ಎಷ್ಟು ನಾವು ವಿಸ್ತಾರ ಮಾಡಬಹುದು ಆ ಶಬ್ದಕ್ಕೆ. ಶಾಸನಾತ್ ಶಾಸ್ತ್ರಂ, ಶಾಸನಾತ್ ತ್ರಾಣನಾಥ್ ಶಾಸ್ತ್ರಂ, ಬೇರೆ ಬೇರೆ ಅದಕ್ಕೆ ವ್ಯುತ್ಪತ್ತಿಗಳಿದ್ದಾವೆ. ಹೀಗೆ ಮಾಡಬೇಕು ಅಂತ ಹೇಳೋದಕ್ಕೂ ಶಾಸ್ತ್ರ ಅಂತ ಹೇಳ್ತಾರೆ, ಹೀಗೆ ಮಾಡಲೇಬೇಕು ಅಂತ ಹೇಳೋದಕ್ಕೂ ಶಾಸ್ತ್ರ ಅಂತ ಹೇಳ್ತಾರೆ. ಹೀಗೆ ಮಾಡಿದ್ರೆ ಆ ಶಾಸ್ತ್ರ ನಿನ್ನ ಉಳಿಸ್ತದೆ, ಹಾಗಾಗಿ ಅದಕ್ಕೆ ಶಾಸ್ತ್ರ ಅಂತ ಮತ್ತೊಂದು ಹೇಳ್ತಾರೆ. ತ್ರಾಣನ, ಶಾಸನ ಇದೆ, ತ್ರಾಣನ ಇದೆ, ನಮ್ಮನ್ನು ಉಳಿಸುವುದಕ್ಕೆ ಶಾಸ್ತ್ರ ಅಂತ ಹೇಳೋದು. ಅಂತಹ ಶಾಸ್ತ್ರಾನುಗಾ ಬುದ್ಧಿಯೇಷ, ಯಾರಿಗಂತಹ ಶಾಸ್ತ್ರೀಯವಾಗಿ ಮನಸ್ಸು ಯಾರಿದ್ದು ಶಾಸ್ತ್ರೀಯವಾಗಿರ್ತದೆಯೋ ಅವರ ಮನಸ್ಸು ಯಾವತ್ತು ಮೋಹಕ್ಕೆ ಒಳಗಾಗೋದಿಲ್ವಪ್ಪ ಅಂತ ಅವರು ಮಾತಾಡ್ತಾರೆ. ಅಂದ್ರೆ ಮನಸ್ಸನ್ನು ಶಾಸ್ತ್ರೀಯಗೊಳಿಸುವುದೇ ಮಹಾಭಾರತ. ಶಾಸ್ತ್ರ ಅಂತಂದ್ರೆ ಇಷ್ಟೇ ಅರ್ಥ. ಮನಸ್ಸನ್ನು ಏನು ಅಂತಂದ್ರೆ ಟ್ಯೂನ್ ಮಾಡೋದು, ಇವತ್ತಿನ ಭಾಷೆಯನ್ನು ನಾವು ಹೇಳೋದಿಲ್ಲ, ಅದನ್ನ ಸರಿಯಾದ ನೆಲೆಯಲ್ಲಿ ಅದನ್ನ ಸಂಸ್ಕಾರಯುತವಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಶಕ್ತಿಯನ್ನು ಅದರೊಳಗೆ ತುಂಬುವಂತಹದ್ದು. ಹೀಗೆ ಹೇಳಿ ಅಲ್ಲಿ ಹೇಳ್ತಾರೆ, ಭವಿತವ್ಯಂ ತಥಾ ತಚ್ಚ, ಆಗಬೇಕಾದದ್ದನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಆಗೋದಿಲ್ಲ ಅಂತ ನಮ್ಮಲ್ಲಿ ಮಾತಿದೆಯಲ್ಲ, ಅದು ಇಲ್ಲೇ ಬರೋದು. ಭವಿತವ್ಯಂ ತಥಾ ತಚ್ಚ ನಾನು ಶೋಚಿತು ಮನಸಿ ಯದ್ ಭಾವಂ ತದ್ಭವತಿ ಭವಿತವ್ಯಾನಾಂ ದ್ವಾರಾಣಿ ಭವಂತಿ ಸರ್ವತ್ರ. ಅನೇಕ ಮಾತುಗಳು ಶಾಸ್ತ್ರ ಈ ಪುರಾಣಗಳಲ್ಲಿ ಬರ್ತದೆ ಅದಕ್ಕೆ ಸಂಬಂಧಪಟ್ಟು. ಆದ್ದರಿಂದ ಯಾವುದು ಆಗಬೇಕು ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದೈವಂ ಪ್ರಜ್ಞಾ ವಿಶೇಷೇಣ ಕೋ ನಿವರ್ತಿತು ಅರ್ಹತಿ. ವಿಶೇಷವಾದ ಬುದ್ಧಿವಂತಿಕೆಯಿಂದಲೋ ಬೇರೆ ಬೇರೆ ಪುರುಷ ಪ್ರಯತ್ನದಿಂದಲೋ ದೇವತಾ ಆ ಸಂಕಲ್ಪವನ್ನೇ ಬದಲು ಮಾಡ್ತೇನೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿಯಪ್ಪ, ಅದು ಆಗೋದಿಲ್ಲ ಅಂತ ಆ ಮಾತು ಹೇಳ್ತಾನೆ. ಬ್ರಹ್ಮನಿಂದ ವಿಧಾಯಕವಾದ ಮಾರ್ಗ ಇದು. ಅದಕ್ಕೆ ಹೇಳೋದು ವಿಧಾತೃ ವಿಹಿತಂ ಮಾರ್ಗಂ ನ ಕಶ್ಚಿತ್ ಅತಿವರ್ತತೆ. ಇದನ್ನು ಮೀರಿ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಲಮೂಲಮಿದಂ ಸರ್ವಂ, ಮಹಾಭಾರತದ ಒಂದು ಮುಖ್ಯ ಮಾತಿದು. ಕಾಲಮೂಲಮಿದಂ, ಇದೆಲ್ಲ ಕಾಲಕ್ಕೆ ಅನುಗುಣವಾಗಿ ಹೋಗುವಂತಹದ್ದು. ನಾವು ಇವತ್ತಿನ ಆರಂಭ ಮಾಡಿದ ಅದಕ್ಕೆ ಕಲಿಯುಗದಲ್ಲಿ ಇಷ್ಟು ವರ್ಷ ಆಯ್ತು ಅಂತ. ಈ ಪುರಾಣ ಪ್ರವಚನ ನಡೆದದ್ದು ಕಲಿಯುಗದಲ್ಲೇ, ಆ ಕಥೆ ನಡೆದದ್ದು ದ್ವಾಪರದ್ದು, ಪುರಾಣ ನಡೆದದ್ದು ಅಂದ್ರೆ ಈ ಮಹಾಭಾರತ ರಚನೆ ಆಗಿ ಅದೊಂದು ಬರವಣಿಗೆ ರೂಪ ಬಂದಿದ್ದು ನಮಗೆ ಕಲಿಯುಗದಲ್ಲಿ ಅಂತ ನಾವು ಹೇಳ್ಬಹುದಾದಷ್ಟು ಹತ್ರ ಇದೆ. ಹಾಗೆ ಹೇಳ್ತಾನೆ. ಮತ್ತೊಂದು ಅಂಶ ಸಂದರ್ಭಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ಕಲಿಯುಗ ಎಷ್ಟಾಯ್ತು ಇದು ನಾವು ತಿಳ್ಕೊಳ್ಬೇಕು, ನಾವೊಂದು ಅರ್ಥ ಮಾಡ್ಬೇಕು ಅಥವಾ ನಾವೊಂದು ಯೋಚನೆ ಮಾಡ್ಬೇಕು. ಇದು 4ನೇ ಯುಗ ಕಲಿಯುಗ ಗೊತ್ತಿದೆ. ಎಷ್ಟು ಕಲಿಯುಗ ಆಯ್ತು ಅಂತ ಬಂದ್ರೆ ಇದಕ್ಕೆ ಇದೆ. ಇದು 28ನೆಯ ಆವರ್ತನೆಯ ಕಲಿಯುಗದಲ್ಲಿ ನಾವಿದ್ದೇವೆ. 27 ಆವರ್ತನೆ ಮುಗಿದಿದೆ. 4 ಯುಗದ 27 ಆವರ್ತನೆ ಮುಗಿದಿದೆ. ಇದು 28ನೇ ಆವರ್ತನೆ.
ಇದೇ 28ನೆಯ ಆವರ್ತನೆಯ ದ್ವಾಪರದಲ್ಲಿ ಮಹಾಭಾರತ ಈಗ ನಾವು ಹೇಳ್ತಾ ಇರುವ ಕಥೆ ಆದದ್ದು. ರಾಮಾಯಣ ಈಗಾದದ್ದಲ್ಲ. ರಾಮಾಯಣ ಮತ್ತು ಮಹಾಭಾರತದ ನಡುವೆ 4 ಮಹಾಯುಗಗಳ ಅಂತರವಿದೆ. ಹಾಗಾಗಿಯೇ ರಾಮನ ಕಾಲಕ್ಕೆ ಮತ್ತು ಈ ಕೃಷ್ಣನ ಕಾಲಕ್ಕೆ ತುಂಬಾ ಅಜಗಜಾಂತರ ವ್ಯತ್ಯಾಸ. ಎಷ್ಟು ವ್ಯತ್ಯಾಸ ಅಂದ್ರೆ ದೇವರೇ ಬರಬೇಕಿದ್ರೆ ಬೇರೆ ರೀತಿ ಬಂದಿದ್ದಾನೆ. ರಾಮನಂಗ್ ಬಂದ್ರೆ ಆಗೋದಿಲ್ಲ ಈ ದ್ವಾಪರಕ್ಕೆ, ಇದು ಬೇರೆ ರೀತಿ ಅಂತ. ಕೃಷ್ಣನಾಗಿ ಬರ್ಬೇಕಿದ್ರೆ ಅವ್ನು ಹೆಂಗ್ ಬಂದ ಅಂತ ಗೊತ್ತಿದೆ. ನಾವು ಆ ಕಥೆ ಇರೋ ಸಂದರ್ಭಕ್ಕೆ ಬಂದಾಗ ಹೇಳೋಣ, ಅವನ ಅವತಾರದ ಕಥೆ ಬರ್ತದೆ, ಆಗ ನಾವು ನೋಡ್ಬೋದು. ಹಾಗಾಗಿ ಮಧ್ಯದಲ್ಲಿ 4 ಯುಗಗಳ ಏನಿದೆ ಸಂಧಿಗಳಿದ್ದಾವೆ, ಇದು ನಾವು ತಿಳ್ಕೊಳ್ಬೇಕು. ಇದು ಮತ್ಸ್ಯಾವತಾರದಿಂದ ನಾವು ತೆಗೆದುಕೊಂಡು ಕೃಷ್ಣಾವತಾರದವರೆಗೆ ಪ್ರತಿ ಅವತಾರ ಯಾವ ಯುಗದಲ್ಲಿ, ಇನ್ನು ಹೇಳ್ಬೇಕು ಅಂದ್ರೆ ಯಾವ ಕಲ್ಪ, ಯಾವ ಮನ್ವಂತರ, ಯಾವ ಯುಗ, ಯಾವ ವರ್ಷ, ಇದೆಲ್ಲ ಲೆಕ್ಕ ಇದೆ, ಪುರಾಣಗಳಲ್ಲಿ ಸಿಗತ್ತೆ ನಮಗೆ. ಇವುಗಳನ್ನು ನಾವಿಲ್ಲಿ ನೋಡಿಕೊಂಡಾಗ ಈಗ ಪುನಃ ಅದಕ್ಕೆ ನಾವು ಹೋದಾಗ ಕಾಲ ಮೂಲವಿದಂ ಸರ್ವ, ಎಲ್ಲ ಕಾಲದಿಂದ ನಿರ್ಧಾರ ಆಗಬೇಕಾಗಿತ್ತು. ಕಾಲಾಯ ತಸ್ಮೈ ನಮಃ, ತಸ್ಮೈ ನಮಃ ಕರ್ಮಣೆ, ಎಲ್ಲ ಒಟ್ಟೊಟ್ಟಿಗೆ ಬರುವ ಮಾತುಗಳು. ಇದಿಷ್ಟು ಹೇಳಿ ಅಲ್ಲಿ ಆ ಮಾತುಗಳೆಲ್ಲ ಮುಗಿತದೆ. ಹೀಗೆ ಮುಗಿಬೇಕಿದ್ರೆ ಒಂದು ಮಾತು ಬರುತ್ತೆ, ಸಂಜಯನು ಇದೇ ಮುಂತಾದ ಮಾತುಗಳಿಂದ ಧೃತರಾಷ್ಟ್ರನನ್ನು ಸಮಾಧಾನ ಪಡಿಸಿದ. ಶೌನಕರು ಮಾಡ್ತಾ ಇರುವ ಯಜ್ಞದಲ್ಲಿ ಉಗ್ರಶ್ರವ ಸೌತಿಗಳು ಅಲ್ಲಿ ಸೇರಿದಂತಹ ಎಲ್ಲ ಋಷಿಮುನಿಗಳಿಗೆ ಕಥೆಯನ್ನು ಹೇಳ್ತಾ ಈ ಕಥೆಯನ್ನ ಇಲ್ಲಿಂದ ಆರಂಭ ಮಾಡಿದ್ರು. ಪುನಃ ಈ ಕಥೆ ಇನ್ನೊಂದು ಭಾಗ ಎಲ್ಲಿದೆ, ವೈಶಂಪಾಯನರುವ ವ್ಯಾಸ ಶಿಷ್ಯರು ಜನಮೇಜಯನಿಗೆ ಈ ಕಥೆಯನ್ನ ಹೇಳಿದ್ರು. ಜನಮೇಜಯನಿಗೆ ಹೇಳಿದ ಆ ಕಥೆಯನ್ನ ಕೇಳಿಸಿಕೊಂಡು ಬಂದ ಉಗ್ರಶ್ರವ ಸೌತಿಗಳು ಶೌನಕರ ಆಶ್ರಮದಲ್ಲಿ ಅದೇ ಕಥೆಯನ್ನು ಅವ್ರ ಮುಂದೆ ಹೇಳ್ತಾ ಇದ್ದಾರೆ. ಇದು ಅದೆರಡು ನಡೆಯುವಂತಹ ವಿಷಯ. ಹೀಗೆ ಆಗಿ ಅಲ್ಲಿ ಈ ಇತಿಹಾಸವನ್ನು ಆಧಾರವಾಗಿಟ್ಟುಕೊಂಡು ಉಪನಿಷತ್ ಸ್ವರೂಪವಾದ ಪುಣ್ಯಮಯವಾದಂತಹ ಕಥೆಯನ್ನು ಕೃಷ್ಣದ್ವೈಪಾಯನ ವ್ಯಾಸರು ರಚಿಸಿದರು. ಇದು ಇಲ್ಲಿರುವಂತಹದ್ದು ಏನು ಅಂತಂದ್ರೆ ಇದು ಉಪನಿಷತ್ ಸ್ವರೂಪ. ಹಾಗಾಗಿ ನೋಡಿ ಭಗವದ್ಗೀತೆಯಲ್ಲಿ ಬರ್ತದೆ, ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಮ್, ಎರಡು ಬರುತ್ತಲ್ವಾ, ಇದು ಉಪನಿಷತ್. ಹಾಗಾಗಿ ಅದಕ್ಕೆ ಮಹಾಭಾರತ ಅಂತ ಹೆಸರು. ಇಲ್ಲಿ ಮುಂದಿನ ಭಾಗದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಮಹಾಭಾರತವನ್ನ ಪಠನ ಮಾಡೋದ್ರಿಂದ, ಮಹಾಭಾರತವನ್ನು ಶ್ರವಣ ಮಾಡುವುದರಿಂದ ಏನೆಲ್ಲ ಫಲಗಳಿದ್ದಾವೆ ಎನ್ನುವುದನ್ನ ಹೇಳ್ಕೊಂಡು ಹೋಗ್ತಾರೆ. ಅತ್ಯಂತ ಪುಣ್ಯ ಪ್ರದವಾದ ಫಲಗಳನ್ನು ಹೇಳಿದ್ದಾರೆ. ಏನು ಅಂತ ಹೇಳಲಿಕ್ಕೆ ನಮಗೆ ಕಾಲಮೂಲಂ ಇದಂ ಸರ್ವಂ, ಹಾಗಾಗಿ ಮುಂದೆ ಹೋಗ್ತಾ ಇದ್ದೇನೆ. ಕಾಲಕ್ಕೆ ನಾವು ಗೌರವ ಕೊಡ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಮುಂದೆ ಆರಂಭ ಆಗೋದೆಲ್ಲಿಂದ ಹಾಗಿದ್ರೆ ಅಂತ ಬಂದ್ರೆ, ಇಲ್ಲಿ ಅನುಕ್ರಮಣಿಕಾ ಪರ್ವ ಅಂತ ಅದರ ಕಥೆಯನ್ನೆಲ್ಲ ಆಗಲೇ ಹೇಳಿದ್ದೇನೆ, ಪುನರುಕ್ತಿ ಆಗ್ತಾ ಇದೆ, ಹಾಗೆ ಮುಂದೆ ಹೋಗೋಣ. ಅನುಕ್ರಮಣಿಕಾ ಪರ್ವ ಎನ್ನುವಂತಹದ್ದು ಇಡೀ ಮಹಾಭಾರತದ ಕಥೆಗಳನ್ನು ಹೇಳ್ತಾರೆ. ಹೀಗೆ ಹೇಳಬೇಕಿದ್ರೆ ಇಲ್ಲೊಂದು ವಿಶೇಷವಾದ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಈ ಸಂದರ್ಭಕ್ಕೆ ಪುರಾಣ ಪ್ರವಚನಕಾರರ ಸಾಮಾನ್ಯ ಹೇಳ್ತಾರೆ, ಹಾಗಾಗಿ ಅದನ್ನೊಂದು ಹೇಳ್ಕೊಬಿಡ್ತೇನೆ. ವ್ಯಾಸ ಭಾರತ 1,00,000 ಶ್ಲೋಕ ಹಾಗೆ ಹೇಳಿದೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಆದ್ಯ ಭಾರತ ಅಂತ ಅದಕ್ಕೊಂದು ಹೆಸರಿದೆ. ಒಂದು ಉಪಕಥೆಗಳ ಹೊರತಾಗಿ 24,000 ಶ್ಲೋಕಗಳು. ಜ್ಞಾನಿಗಳು ಆ ಕಾಲಘಟ್ಟದಿಂದ ಪರಂಪರೆಯಿಂದ ಬಂದ ಜ್ಞಾನಿಗಳು, ಪುರಾಣ ಪ್ರವಚನಕಾರರು ಆ 24,000 ಶ್ಲೋಕಗಳನ್ನೇ ಆ ಕಾಲಘಟ್ಟದಲ್ಲಿ ಅವರು ಮಹಾಭಾರತ ಅಂತ ಹೇಳ್ತಾ ಇದ್ರು. ಆದ್ರೆ ನಾವಿವತ್ತು 1,00,000 ಶ್ಲೋಕಗಳಿಂದ ಆವೃತವಾಗಿದೆ ಮಹಾಭಾರತ ಅಂತ ಹೇಳ್ತಾ ಇದ್ದೀವಿ. ಗ್ರಂಥದ ಕುರಿತಾಗಿ ಇನ್ನೊಂದಿದೆ, 150 ಶ್ಲೋಕಗಳ ಒಂದು ಪರ್ವ ಸಂಗ್ರಹ ಪರ್ವ ಅಂತ ಇದೆ. 150 ಶ್ಲೋಕಗಳಿದ್ದಾವೆ, ಪದ್ಯಗಳಿದ್ದಾವೆ. ಇದರೊಳಗಡೆ ಏನಾಗಿದೆ ಅಂದ್ರೆ ಇಡೀ ಮಹಾಭಾರತದ 18 ಪರ್ವದಲ್ಲಿ ಬರುವ ಉಪಪರ್ವಗಳೆಲ್ಲ ಸಂಗ್ರಹಿತವಾಗಿದೆ. ಇದ್ರ ಮುಂದೆ ಇನ್ನೊಂದು ವಿಶೇಷವಾದದ್ದಿದೆ. ಏನು ಅಂತಂದ್ರೆ, ಮೊದಲು ಮಹಾಭಾರತದ ಜೊತೆಯಲ್ಲಿ ಇನ್ನೊಂದು ಮಹಾಭಾರತ ಇತ್ತಂತೆ. ಆ ಮಹಾಭಾರತದ ಸಂಖ್ಯೆ ಕೇಳಿದ್ರೆ ಭಯ ಆಗುತ್ತೆ ನಮಗೆ. 60,00,000 ಶ್ಲೋಕಗಳ ಒಂದು ಮಹಾಭಾರತ ಇತ್ತು ಅಂತ ಇದರ ಆರಂಭದಲ್ಲಿ ಬರುತ್ತೆ. ಈಗ ನಾವು 1,00,000ಕ್ಕೆ ಭಯ ಬೀಳ್ತಾ ಇದ್ದೇವೆ. 60,00,000 ಶ್ಲೋಕಗಳ ಒಂದು ಮಹಾಭಾರತ ಇತ್ತು, ಅದು ಮಹಾಗ್ರಂಥ. ಈ 60,00,000 ಶ್ಲೋಕಗಳ ಮಹಾಭಾರತ ಇದು ಅಲ್ಲೇ ವ್ಯಾಸರಿಂದಲೇ ಪ್ರಣೀತವಾದದ್ದು.
ಇದನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಇದನ್ನ ತನ್ನ 4 ಶಿಷ್ಯರಿಗೆ ಬೋಧಿಸಿ ಬೇರೆ ಬೇರೆ ಕಡೆಗೆ ಅದರ ಪ್ರಚಾರಕ್ಕೆ ಅಂತ ಅದ್ರ ವಿಭಾಗ ಮಾಡಿ ಕಳಿಸಿಕೊಡ್ತಾರೆ. ಅದರೊಳಗಡೆಯಲ್ಲಿ 30 ಲಕ್ಷ ಶ್ಲೋಕಗಳು, ಮಹಾಭಾರತದ 30 ಲಕ್ಷ ಶ್ಲೋಕಗಳು ದೇವಲೋಕದಲ್ಲಿ ಪ್ರಚಾರ ಮಾಡುವಂತ ಒಬ್ಬ ಶಿಷ್ಯರನ್ನು ಕಳಿಸಿಕೊಟ್ರು. ಇದು ದೇವಲೋಕದಲ್ಲಿ ಪ್ರಚಾರ ಆಗ್ಬೇಕು ಅಂದ್ರೆ ಇದು ಭೂಮಿಗಷ್ಟೇ ಅಲ್ಲ ಹೇಳುವುದರ ಮೂಲ ಇದು. ಎರಡನೇದು 15 ಲಕ್ಷ ಶ್ಲೋಕಗಳು, ಇದನ್ನು ಪಿತೃಲೋಕಕ್ಕೆ ಹೋಗಿ ಹೇಳಬೇಕು ಅಂತ ಹೇಳಿದ್ರು. ಯಾಕೆ ಪಿತೃಲೋಕಕ್ಕೆ? ಇಲ್ಲಿ ಕರ್ಮ ಮಾಡಿದವರೆಲ್ಲ ಹೋಗಿ ಅದು ಪಿತೃಗಳಾಗಿದ್ದಾರಲ್ಲ, ಅವರಿಗೆ ಗೊತ್ತಾಗ್ತದೆ, ಅವರಿಗೆ ಹೋಗಿ ಹೇಳು. ಪಿತೃಲೋಕಕ್ಕೆ 15 ಲಕ್ಷ ಶ್ಲೋಕ. 14 ಲಕ್ಷ ಶ್ಲೋಕಗಳು ಗಂಧರ್ವ ಲೋಕದಲ್ಲಿ ಪ್ರಚಾರ ಮಾಡಲಿಕ್ಕೆ ಅಂತ ಕಳಿಸಿದ್ರು. ದೇವಲ ಮೊದಲಾದ ಅವರ ಶಿಷ್ಯರನ್ನ ಕಳಿಸ್ತಾರೆ. ಆಮೇಲೆ ಎಷ್ಟು ಉಳಿದು? 15, 14, 29 ಲಕ್ಷ ಶ್ಲೋಕ ಆಯ್ತು. 1 ಲಕ್ಷ ಶ್ಲೋಕ ಇದು ಹಣೆ ಬರಹ ಮನುಷ್ಯರಿಗೆ ಸಾಕು ಅಂತ ಹೇಳಿದ್ರು. ಇದು ಮನುಷ್ಯರಿಗೆ ಸಾಕು, 1 ಲಕ್ಷ, ಅದಕ್ಕೂ ಹೆಚ್ಚಾಗಲ್ಲ. ಈಗ 1 ಲಕ್ಷವೇ ನಮಗೆ ಏನು ಗಂಟೆಗೆ ಈಗ ಪುಸ್ತಕದಲ್ಲಿ ನೋಡಿ ಹೇಳ್ಬೇಕಾದ ಸ್ಥಿತಿ ಇದೆ. ಆದ್ರಿಂದ ನಿಮಗೆ 1 ಲಕ್ಷ ಮನುಷ್ಯ ಲೋಕ 1 ಲಕ್ಷ ಶ್ಲೋಕ ಅಂತ ಹೇಳಿದ್ರಂತೆ. ಹೀಗೆ ಹೇಳಿ ನಾರದ ದೇವಲೋಕದಲ್ಲಿ, ದೇವದ ಪಿತೃಲೋಕದಲ್ಲಿ, ಶುಕ ಮಹರ್ಷಿಗಳು ಗಂಧರ್ವ ಲೋಕದಲ್ಲಿ, ವೈಶಂಪಾಯನರು ಭೂಲೋಕದಲ್ಲಿ ಇದನ್ನು ಪ್ರಚಾರ ಮಾಡಬೇಕು ಅಂತ 4 ಅವರ ಶಿಷ್ಯರಾದ ವೈಶಂಪಾಯನರು ಸೇರಿದಂತೆ ಅವರಿಗೆಲ್ಲ ಹೇಳಿದ್ರು. ಹೀಗೆ ಹೇಳಿ ಅವರನ್ನೆಲ್ಲ ಕಳುಹಿಸಿಕೊಟ್ರು. ಹೀಗೆ ಕಳುಹಿಸಿಕೊಟ್ಟಂತಹ ಸಂದರ್ಭದಲ್ಲಿ ಮನುಷ್ಯ ಲೋಕಕ್ಕೆ 1 ಲಕ್ಷ ಶ್ಲೋಕ ಇದೆ ಮಹಾಭಾರತದಲ್ಲಿ. ಇದು ಅದರ ಉಪಕ್ರಮಕ್ಕಿರುವಂತಹದ್ದು. ಕಥಾಭಾಗದ್ದು ಉಪಕ್ರಮ ಆಯಿತು. ಕಥಾಭಾಗದ ಉಪಕ್ರಮದ ಜೊತೆಯಲ್ಲಿ ಒಂದು ಮಾತು ನಾವಲ್ಲಿ ಆರಂಭದಲ್ಲಿ ಇಲ್ಲಿ ಇರುವುದನ್ನೇ ಹೇಳಬೇಕು ಎನ್ನುವ ಒಂದು ಪರಂಪರೆ ಇರುವುದರಿಂದ ಅದನ್ನೊಂದು ನೆನಪು ಮಾಡಿ ಇವತ್ತಿನ ಸಮಯವೂ ಆಗ್ತಾ ಬಂತು. ಅದಕ್ಕೆ ಅಲ್ಲಿಗೆ ಉಪಸಂಹಾರ ಹೇಳೋಣ. ಓಂ ನಮೋ ಭಗವತೆ ವಾಸುದೇವಾಯ, ಇದರಿಂದ ಆರಂಭ ಆಗುತ್ತೆ ಮಹಾಭಾರತ. ಅದಕ್ಕೆ ಏನ್ ಹೇಳಿದ್ರು ಅಂತಂದ್ರೆ, ಮನ್ವಾದಿ ಕೇಚಿತ್ ಬ್ರುವತೆ ಆಸ್ತಿಕಾದಿ ಕಥಾಪರೆ ತಥಾ ಉಪರಿಚರಾದನ್ಯೇ ಸಮ್ಯಗಧೀಯತೆ ಅಂತ ಒಂದು ಮಾತು ಬರುತ್ತದೆ. ಇದರ ಅರ್ಥ ಏನು ಅಂತಂದ್ರೆ, ಈಗ ಇಷ್ಟು ಹೇಳದ್ವಲ್ಲ, ಇಷ್ಟು ಹೇಳ್ಬೇಕಿದ್ರೆ ಅದ್ರ ಮಧ್ಯದಲ್ಲೇ ಬರುವ ಮಾತು. ಮಹಾಭಾರತ ಎಲ್ಲಿಂದ ಆರಂಭ ಅಂತ ಪುನಃ ಮಹಾಭಾರತಕ್ಕೆ 3 ಮಂಗಲ ಶ್ಲೋಕ ಇದ್ದಾರೆ. ಮಂಗಲ ಶ್ಲೋಕ ಶಾಸ್ತ್ರದಲ್ಲಿ ಬರುತ್ತೆ. ಮಂಗಲ ಶ್ಲೋಕ ಯಾಕೆ ಬೇಕು ಅಂತಂದ್ರೆ, ವಿಘ್ನಗಳು ಬರದೇ ಇದ್ದಾಗೆ ಆ ವಿಘ್ನವನ್ನು ನಿವಾರಣೆ ಮಾಡಲಿಕ್ಕೆ. ಒಂದೊಮ್ಮೆ ವಿಘ್ನಗಳು ಬಂದು ಬಿಟ್ಟಿದ್ರೆ ಆ ವಿಘ್ನಗಳನ್ನು ತೊಡೆದಾಕಕ್ಕೆ. ಮಂಗಲಂ ಆಚರೆ, ಮಂಗಲವನ್ನು ಆ ಕಾರಣಕ್ಕೆ ಆಚರಣೆ ಮಾಡಬೇಕು. ಇದಕ್ಕೆ ಎಷ್ಟು ಯೋಚನೆ ಮಾಡಿ, ಎಷ್ಟು 3 ಮಂಗಲ ಇದೆ, ಎಷ್ಟು ಇರ್ಬೋದು ಇದ್ರೊಳಗೆ. 3 ಸಲ ಮಂಗಲ ಶ್ಲೋಕಗಳು ಬರ್ತದೆ. 3 ಸ್ತರದಲ್ಲಿ ವ್ಯಾಖ್ಯಾನ ಆಗಿದೆ. ಆ ವ್ಯಾಖ್ಯಾನವನ್ನೇ ಹೇಳಿದ್ರು. ಏನಂತಂದ್ರೆ, ಮೊದಲನೇದು ಮನ್ವಾದಿ ಕೇಚಿತ್ ಬ್ರುವತೆ. ಮನು, ಕೆಲವರೇನ್ ಹೇಳ್ತಾರೆ ಮನುವಿನಿಂದ ಆರಂಭ ಆಗುತ್ತೆ ಮಹಾಭಾರತ ಅಂತ ಹೇಳಿದ್ರು. ಏನು ಮನು ಅಂತಂದ್ರೆ? ಮನು ಅಂತಂದ್ರೆ ಮಂತ್ರ ಅಂತ ಅರ್ಥ ಇದೆ. ಮನು ಅಂತಂದ್ರೆ ಮನು ಎನ್ನುವಂತಹ ನಮಗೆ ಸ್ಮೃತಿಕಾರ ಎನ್ನುವ ಅರ್ಥ ಇದೆ. ಮನು ಅಂತಂದ್ರೆ ಮನು ಅವಬೋಧನೆ, ಜ್ಞಾನ ಎನ್ನುವ ಅರ್ಥ ಇದೆ. ಇನ್ನೊಂದು ಭಗವಂತ. ಎಲ್ಲ ವ್ಯಾಖ್ಯಾನಕಾರ ಏನ್ ಹೇಳ್ತಾನೆ ಅಂತಂದ್ರೆ, ಭಗವಂತನಿಂದ ಮಹಾಭಾರತ ಆರಂಭ ಆಗುತ್ತೆ. ಹಾಗಾದ್ರೆ ಭಗವಂತನಿಂದ ಆರಂಭ ಆಗುತ್ತೆ ಅಂದ್ರೆ ಎಲ್ಲಿಂದ ಆರಂಭ? ಓಂ ನಮೋ ಭಗವತೆ ವಾಸುದೇವಾಯ ಒಂದು. ಎರಡನೇದು, ಅದಲ್ಲದೆ ಹೋದ್ರೆ ನಾವು ಮಂಗಲ ಶ್ಲೋಕ ಹೇಳ್ಬೋಲ್ಲ, ನಾರಾಯಣಂ ನಮಸ್ಕೃತ್ಯ. ಎಲ್ಲ ಕಡೆ ಇದೇ ಶ್ಲೋಕ ಇದೆ, ನಾರಾಯಣಂ ನಮಸ್ಕೃತ್ಯ, ಅದೇ ಮಂಗಲ ಶ್ಲೋಕ. ಹಾಗಾಗಿ ಮನ್ವಾದಿ ಕೇಚಿತ್ ಬ್ರುವತೆ. ಎರಡನೇ ಸ್ತರ ಕೆಲವರು ಆಸ್ತಿಕಾದಿ ಕಥಾಪರೆ, ಇನ್ನು ಕೆಲವರು ಆಸ್ತಿಕ ಎನ್ನುವುದರಿಂದ ಆರಂಭ ಆಗುತ್ತೆ. ಏನಿದು ಆಸ್ತಿಕ? ನಾವು ಆ ಕಥೆಯನ್ನ ಬಿಟ್ಟಿದ್ದೇವೆ. ಒಂದು ಮನೆಗಳಲ್ಲೆಲ್ಲ ಈಗಲೂ ಕ್ರಮ ಇದೆ. ಆಸ್ತಿಕ ಆಸ್ತಿಕ ಅಂತ ಬರೆದಿಡೋದು, ಆಸ್ತಿಕ ಅಂತ ಬರೆದಿಡೋದು, ಹಾವು ಬರಬಾರ್ದು ಅಂತ ಬರೆದಿಡ್ತಾರೆ ಅಂತ ಹಿಂದಿನವರು ಹೇಳ್ತಿದ್ರು. ನಮ್ಮ ಊರ್ ಕಡೆಗಳಲ್ಲೆಲ್ಲ ಎಲ್ಲ ಮನೆಗಳಲ್ಲಿ ಆಸ್ತಿಕ ಅಂತ ಬರೆದಿಡುವುದು. ಅದು ಯಾಕೆ ಅಂದ್ರೆ, ಆಸ್ತಿಕ ಹೇಳುವುದೇ ಒಂದು ಮಹಾಸರ್ಪ. ಆಸ್ತಿಕ ಜನ್ಮ ಅಂತ ಒಂದು ಕಥೆ ಬರ್ತದೆ. ಆ ಜನಮೇಜಯ ಒಂದು ಯಜ್ಞ ಮಾಡ್ತಾನೆ. ಆ ಯಜ್ಞದಲ್ಲಿ ಎಲ್ಲ ಸರ್ಪಗಳು ಬಿದ್ದು ಸಾಯುವ ಹಾಗೆ ಆಗುತ್ತೆ ಯಜ್ಞದಲ್ಲಿ. ಆ ಸಂದರ್ಭಕ್ಕೆ ಆಸ್ತಿಕ ಬಂದು ಆ ಯಜ್ಞವನ್ನ ಎಲ್ಲ ಶಾಂತ ಮಾಡ್ತಾನೆ, ಅವರ ಸಂತಾನವನ್ನು ಉಳಿಸ್ತಾನೆ. ಕೆಲವರು ಏನ್ ಹೇಳ್ತಾರೆ, ಆ ಆಸ್ತಿಕ ಪರ್ವದಿಂದ ಮಹಾಭಾರತ ಆರಂಭ ಆಗುತ್ತೆ ಅಂತ ಹೇಳ್ತಾರೆ. ಒಂದು, ಅದಕ್ಕೆ ಇನ್ನೊಂದು ಅರ್ಥ ಮಾಡಿದ್ರು,
ಆಸ್ತಿಕ ಎನ್ನುವ ಶಬ್ದ ದೇವರ ಅಸ್ತಿತ್ವವನ್ನು ಹೇಳುತ್ತೆ. ಅಸ್ತಿ ದೇವರ ಅಸ್ತಿತ್ವವನ್ನು ತಿಳಿಸುವಂತಹದ್ದು. ಆಸ್ತಿಕಾದಿ ಮಹಾಭಾರತ ಅಂದ್ರೇನು? ದೇವರ ಅಸ್ತಿತ್ವವನ್ನು ಮತ್ತೊಮ್ಮೆ ನಮಗೆ ಅರ್ಥ ಮಾಡಿಸುವುದು. ಅದರಿಂದ ಈ ಮಹಾಭಾರತ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತೆ. ತಥಾ ಉಪರಿಚರಾದನ್ಯ ಮೂರನೇ. ಇನ್ನೊಂದು ನಾವು ಮುಂದಿನ ತಿಂಗಳ ಉಪನ್ಯಾಸದಲ್ಲಿ ನಾವು ಮಾಡಲಿಕ್ಕಿರುವಂತಹದ್ದು ಚಂದ್ರವಂಶದ ಕಥೆ. ಉಪರಿಚರ ಎನ್ನುವ ವಸು, ಆ ವಸುವಿನಿಂದಲೇ ಸಿದ್ಧವಾಗಿ ಏನಾಗುತ್ತೆ ಅಂತಂದ್ರೆ ಶಂತನು ಚಕ್ರವರ್ತಿಯ ಮಗ ದೇವವ್ರತ ದ್ಯುನಾಮಕ ವಸುವಿನಿಂದ ಹುಟ್ಟುತ್ತಾನೆ ಇತ್ಯಾದಿಗಳ ಕಥೆ ಮುಂದೆ ಏನು ಹೋಗುತ್ತೆ. ಅದಕ್ಕೂ ಪೂರ್ವದಲ್ಲಿ ಆ ಸತ್ಯವತಿಯ ಕಥೆ ಏನು ಬರುತ್ತೆ. ಸತ್ಯವತಿ ಹೇಗೆ ಹುಟ್ಟಿದ್ಲು, ಅವಳು ಮತ್ಸ್ಯಗಂಧಿ ಆದದ್ದು ಹೇಗೆ, ಯೋಜನಗಂಧಿ ಆದದ್ದು ಹೇಗೆ ಇತ್ಯಾದಿ ಕಥೆಗಳಲ್ಲಿ ಉಪರಿಚರ ವಸುವಿನ ಕಥೆ ಬರುತ್ತೆ. ಆ ಉಪರಿಚರ ವಸು ಅವನಿಂದ ಈ ಕಥೆ ಆರಂಭ ಅಂತ ಕೆಲವರು ಹೇಳ್ತಾರೆ. ಇದು ಒಂದರ್ಥ. ಇನ್ನೊಂದು ಅರ್ಥ ಅದಕ್ಕೆ ಉಪರಿಚರ ಅಂತಂದ್ರೆ ಉಪರಿಚರ ಪುನಃ ಅಂದ್ರೆ ಸದಾ ಊರ್ಧ್ವಗಾಮಿಯಾಗಿರುವಂತಹದ್ದು, ಸದಾ ಏನು ಉತ್ತಮವಾದಂತಹ ಉತ್ತರೋತ್ತರವಾದಂತಹ ಭಾವವನ್ನು ಹೊಂದುವಂತಹದ್ದು. ಅದಕ್ಕೆ ಅಲ್ಲಿಂದ ಮಹಾಭಾರತದ ಅರ್ಥವನ್ನು ನಾವು ಸ್ವೀಕಾರ ಮಾಡಬೇಕು, ಆ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಮಹಾಭಾರತಕ್ಕೆ 3 ಸ್ತರಗಳಿದ್ದಾವೆ. ಮಹಾಭಾರತಕ್ಕೆ ಜಯ, ಭಾರತ, ಮಹಾಭಾರತ ಎನ್ನುವ 3 ಆ ಸ್ತರಗಳು ಇದ್ದಾವೆ. ಹೀಗೆ ಆರಂಭವಾಗುವಂತಹ ಮಹಾಭಾರತ ಅದರ ಮೂಲ ಸ್ವರೂಪದಲ್ಲಿ ನಾವು ನೋಡ್ತಾ ಹೋದ್ರೆ ಅದಕ್ಕೆ ಒಂದು ಮಾತು ಬರುತ್ತೆ. ಆ ಮಾತಿನೊಂದಿಗೆ ಇವತ್ತು ಸಮಯ ಆಯಿತು ಅಂತ ಅನ್ಕೊಳ್ತೇನೆ. ಆ ಮಾತಿನೊಂದಿಗೆ ಮುಕ್ತಾಯದ ಕಡೆ ಹೋಗೋಣ. ಏನಂತಂದ್ರೆ ಮಹಾಭಾರತವನ್ನ ಅದು ಇಲ್ಲೇ ಮಹಾಭಾರತದ ಕಥಾ ಒಳಗೆ ಬರುವಂತಹದ್ದು. ಏನಂದ್ರೆ ಮಹಾಭಾರತವನ್ನು ಎಲ್ಲಿ ಹೇಳಬೇಕು, ಹೇಗೆ ಓದಬೇಕು ಇತ್ಯಾದಿಗಳೆಲ್ಲ ಬಂದು ಅದೇ ಅನುಕ್ರಮಣಿಕಾ ಅಧ್ಯಾಯ ಅಂತ ಏನು ಅನುಕ್ರಮಣಿಕಾ ಅಧ್ಯಾಯ ಇದೆ. ಆ ಅಧ್ಯಾಯ ಎನ್ನುವುದು ಅತ್ಯಂತ ಅನೇಕ ವಿಚಾರಗಳ ಸಂಗ್ರಹವನ್ನು ನಮಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ಇದು ಭಾರತಸ್ಯ ವಪುಹು, ಇದು ಮಹಾಭಾರತದ ಶರೀರವಿದ್ದಂತೆ ಅಂತ ಹೇಳುವ ಮಾತು ಬರುತ್ತೆ. ಆ ಅಧ್ಯಾಯಕ್ಕೆ ಆ ರೀತಿ ಅಂದ್ರೆ ಇದು ಏನರ್ಥ ಅಂದ್ರೆ ಮಹಾಭಾರತದ ಕಥಾ ಅನುಕ್ರಮಣಿಕೆ ಗೊತ್ತಿಲ್ಲದೆ ಹೋದ್ರೆ ನಾವು ಎಲ್ಲಿಂದ ಎಲ್ಲಿಗೋ ಏನಾಗ್ಬಿಡ್ತೇವೆ ಅಂತಂದ್ರೆ ಮುಂದೆ ಹೋಗುವ ಅಥವಾ ಮುಂದೆ ಹೇಳ್ಬೇಕಾದ ಕಥೆ ಹಿಂದೆ ಹೇಳುವಂತಹ ಎಚ್ಚರಿಕೆ ತಪ್ಪುವ ಸಾಧ್ಯತೆ ಇದೆ. ಮಹಾಭಾರತ ಕಥೆ ಹೇಳ್ಬೇಕಿದ್ರೆ ತುಂಬಾ ಏನು ಅಂತಂದ್ರೆ ತುಂಬಾ ಸೂಕ್ಷ್ಮವಾಗಿ ನಾವು ಅದ್ರ ಒಳಗಡೆ ಇರ್ಬೇಕು. ಕಥೆ ಹೇಳುವವನು ಕೇಳಲಿಕ್ಕೆ ಸ್ವಾತಂತ್ರ್ಯ ಇದೆ, ಹೆಂಗ್ ಬೇಕಿದ್ರು ಕೇಳ್ಬೋದು. ಆದ್ರೆ ಹೇಳುವವನಿಗೆ ಆ ಸ್ವಾತಂತ್ರ್ಯ ಇಲ್ಲ. ಅವನು ಅತ್ಯಂತ ಸೂಕ್ಷ್ಮವಾಗಿ ಆ ಚಿಂತನೆಯನ್ನ ಬಹಳ ಸೂಕ್ಷ್ಮವಾಗಿ ಗ್ರಹಿಸಿಕೊಂಡೇ ಮುಂದೆ ಹೋಗ್ಬೇಕು. ಇಲ್ಲದೆ ಇದ್ರೆ ತಪ್ಪು ಹೋಗ್ತದೆ. ತುಂಬಾ ಏನು ಹೊಣೆಗಾರಿಕೆ, ಭಯ ಆಗ್ತದೆ. ಈಗ ಕೂಡ ಏನು ಮಾತಾಡ್ಲಿಕ್ಕಿಲ್ಲ ಅಂತ ಅಪ್ಪಣೆ ಬಂದಿದೆ, ಹಾಗೆ ಸುಮ್ಮನೆ ಇದ್ದೇನೆ, ಉಳಿದ ವಿಷಯ ಏನು ಹೇಳಲಿಕ್ಕಿಲ್ಲ, ನೇರ ಮಹಾಭಾರತಕ್ಕೆ ಪ್ರವೇಶ ಮಾಡಬೇಕು. ಆದ್ರೂ ನಿಜವಾಗ್ಲೂ ಭಯದಿಂದ ನಿಂತಿದ್ದೇನೆ. ಇದರೊಳಗೆ ಹೇಗಾಗ್ತದೆ, ಏನಾಗ್ತದೆ, ಹೇಗೆ ಹೇಳೋದು ಎನ್ನುವುದು ಈಗಲೂ ಕೂಡ ನನಗೆ ಆತಂಕ ಇದ್ದೇ ಇದೆ. ಆದ್ರೂ ಕೂಡ ಇಷ್ಟು ವಿಷಯ ನಾವು ಆರಂಭದಲ್ಲಿ ತಿಳ್ಕೊಳ್ಬೇಕಾಗಿದ್ದು ಇದರ ಅನುಕ್ರಮಣಿಕಾ ಪರ್ವ. ಅದಾದ್ಮೇಲೆ ಜನಮೇಜಯ ಕಥೆ ಅಂತ ಹೇಳಿದ್ವಿ. ಪರೀಕ್ಷಿತನ ಮಗ ಜನಮೇಜಯ ಒಂದ್ ದಿವಸ ಕುಳಿತುಕೊಂಡಿದ್ದ, ಆಸ್ಥಾನದಲ್ಲಿ ಕುಳಿತುಕೊಂಡಿದ್ದ. ಅವನು ಮುಂದೆ ಒಬ್ಬ ಬ್ರಾಹ್ಮಣ ಒಟ್ಟು ಬಂದು ಅವನಿಗೆ ಒಂದು ಮಾತು ಹೇಳ್ತಾನೆ. ತನ್ನ ತಂದೆಯನ್ನ ಕಳ್ಕೊಂಡಿದ್ದ ಪರೀಕ್ಷಿತ, ಜನಮೇಜಯ ಕಳೆದುಕೊಂಡಂತಹ ಅವನಿಗೆ, ಜನಮೇಜಯನಿಗೆ ಆ ಒಟ್ಟು ಬಂದು ಹೇಳ್ತಾನೆ, ನಿನ್ನ ಅಪ್ಪ ಹೇಗೆ ಸತ್ತಿದ್ದಾನೆ ಗೊತ್ತಿದ್ಯಾ ನಿನಗೆ ಅಂತ ಕೇಳ್ತಾನೆ. ಹೌದು, ಹಾವು ಕಡಿದು ಸತ್ತಿದ್ದಾನೆ ಅಂತ ಹೇಳ್ತಾನೆ. ಯಾಕೆ ಹಾವು ಕಡಿದಿದ್ದು, ಏನಾಯ್ತು ಅಂತಂದ್ರೆ ನಾನೊಮ್ಮೆ ಅರಣ್ಯಕ್ಕೆ ಹೋಗಿದ್ದೆ. ಶೃಂಗಿ ಎನ್ನುವ ಮಹರ್ಷಿಗಳು ತಪಸ್ವಿಗಳಾಗಿದ್ರು. ತಪಸ್ವಿಗಳಾದಂತಹ ಅವರು ನಾನು ಹೋದಾಗ ನನ್ನನ್ನು ಗೌರವಿಸಲಿಲ್ಲ ಎನ್ನುವ ಒಂದು ತಾಮಸ ಅಹಂಕಾರಕ್ಕೊಳಗಾದೆ. ಅಲ್ಲದೆ ಒಂದು ಹಾವು ಸತ್ತು ಬಿದ್ದಿತ್ತು. ಆ ಹಾವನ್ನು ಅವರು ಕೊರಳಿಗೆ ಹಾಕಿ ಬಂದ್ಬಿಟ್ಟೆ. ಹಾಗೆ ಬಂದ್ರು ನನ್ನಪ್ಪ ಅಂದ್ರೆ ಜನಮೇಜಯ ಹೇಳೋದು, ಪರೀಕ್ಷಿತ ಹಾಗೆ ಬಂದ ಅಂತ. ಹಾಗೆ ಬಂದ ಮೇಲೆ ಏನಾಯ್ತು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅವರ ಆ ಮಹರ್ಷಿಗಳ ಮಗ ಶಾಪ ಕೊಟ್ಟಿದ್ದಾನೆ.
ಯಾರು ಹೀಗೆ ಮಾಡಿದಾರೋ ಒಂದು ವಾರದಲ್ಲಿ ಹಾವು ಕಡಿದು ಸಾಯಲಿ. ವಿಷಯ ಗೊತ್ತಾಯಿತು ಮಹಾರಾಜನಿಗೆ. ಗೊತ್ತಾದಾಗ ಪರೀಕ್ಷಿತ ಎಲ್ಲ ಕಡೆಯಲ್ಲಿಯೂ ಭದ್ರತೆಯನ್ನ ಮಾಡಿಕೊಂಡ. ಆಗ ಒಬ್ಬ ಆ ಎಲ್ಲ ಭದ್ರತೆಗಳನ್ನು ಮೀರಿ ಒಬ್ಬ ಬಂದು ಒಂದು ಹಣ್ಣಿನೊಳಗೆ ಒಂದು ಕ್ರಿಮಿಯಾಗಿ ಸೇರಿಕೊಂಡು ಬಂದು ಬಹಳ ಸೊಗಸಾಗಿ ಬರೀತಾರೆ ಆ ಕತೆ. ಒಂದೇ ಸ್ತಂಭ, ಒಂದೇ ಕಂಬ, ಎತ್ತರವಾದ ಕಂಬ, ಯಾರು ಒಳಗೆ ಹೋಗ್ಲಿಕ್ಕಿಲ್ಲ, ಹೊರಗಡೆ ಬರ್ಲಿಕ್ಕಿಲ್ಲ, ಅಷ್ಟು ಸೆಕ್ಯೂರಿಟಿ, ಅಷ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ಒಳಗಡೆ ಹೀಗೆ ಹೋಗ್ಬೇಕಂತೆ. ಬಹಳ ಚೆನ್ನಾಗಿ ಅದಕ್ಕೆ ವಿವರಣೆ ಮಾಡ್ತಾರೆ. ಒಬ್ಬ ಹೋಗ್ತಾ ಇದ್ರೆ ಮತ್ತೊಬ್ಬ ಬರ್ಲಿಕ್ಕೂ ಆಗೋದಿಲ್ಲ. ಆ ರೀತಿ ಅಷ್ಟು 7 ದಿವಸ ಕಳೆದ್ರೆ ಮತ್ತೆ ತೊಂದರೆ ಇಲ್ವಲ್ಲ, 7 ದಿವಸಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದ. ಹಾಗೆ ಇರ್ಬೇಕಿದ್ರೆ ತಕ್ಷಕ ಏನ್ ಮಾಡಿದ್ದಾನೆ, ತಕ್ಷಕ ಹಾವು, ತಕ್ಷಕನೆಂಬ ಸರ್ಪ ಒಂದು ಹಣ್ಣಿನೊಳಗೆ ಕ್ರಿಮಿಯಾಗಿ ಸೇರ್ಕೊಂಡು ಬಂದು, ಇನ್ನೇನು ಸೂರ್ಯಾಸ್ತ ಆದ್ರೆ ಇವನು ಆಯ್ತು, ಸಮಯ ಮುಗೀತು, ಇನ್ನು ಏನೂ ಆಗೋದಿಲ್ಲ. ಆ ಸೂರ್ಯಾಸ್ತ ಆಗ್ತಾ ಇದೆ, ಆಯ್ತು ಅಂತ ಇವನು ಏನಾಗಿದ್ದಾನೆ, ಹಾವಿಂದು ಕಾಣ್ಲಿಲ್ಲಲ್ಲ, ಇನ್ನು ಏನು ಬರ್ಲಿಕ್ಕಿಲ್ಲ, ಇನ್ನು ಬಂದ್ರೆ ಸೂರ್ಯಾಸ್ತ ಆದ್ಮೇಲೆ ಬರೋದು, ಬಂದ್ರೆ ನನಗೇನೂ ಆಗಲ್ಲ, ಹೆಚ್ಚು ಅಂದ್ರೆ ಹಾವು ಕಡಿಬಹುದು. ವೈದ್ಯರು ಹೇಗಿದ್ರು ಜೊತೆಗೆ ಇಟ್ಕೊಂಡಿದ್ದಾನೆ, ಅನೇಕ ವೈದ್ಯರನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದ, ಇನ್ನೇನು ತೊಂದರೆ ಇಲ್ಲ ಅಂದ್ಕೊಂಡಿದ್ದಾಗ ಒಂದು ಹಣ್ಣು ತಿನ್ನಬೇಕು ಅಂತ ತಗೊಂಡಿದ್ದಾನೆ. ಯಾವ ಸಿನಿಮಾದ ಎಕ್ಸೈಟ್ಮೆಂಟ್ಗೂ ಕಡಿಮೆ ಇಲ್ಲ, ಹಾವು ಎತ್ಕಡೆ ಬಂತು. ಹಾವು ಎದುರುಗಡೆ ಬಂತು, ನೋಡ್ತಾ ಇದ್ದಂತೆ ಕುಟುಕಿತು, ಕ್ಷಣಾರ್ಧದಲ್ಲಿ ಸಾಯ್ತಾನೆ. ಈ ವಿಷಯ ಇದು ಎಲ್ಲರಿಗೂ ಗೊತ್ತಿದೆ, ಆದ್ರೆ ಅದ್ರ ಮಧ್ಯದಲ್ಲಿ ಉಳಿದ ವಿಚಾರಗಳಿದ್ದಾವಲ್ಲ, ಅವನಿಗೊಂದು ದ್ವೇಷ ಹುಟ್ಟಿಸ್ಬೇಕಿತ್ತು. ಯಾರಿಗೆ? ಜನಮೇಜಯನಿಗೆ ಹಾವುಗಳ ಬಗ್ಗೆ ದ್ವೇಷ ಹುಟ್ಟಿಸುವಂತಹ ಒಂದು ಅಂಶ ಆಗ್ಬೇಕಿತ್ತು. ಉತ್ತಂಕ ಅಂತ ಅವನ ಹೆಸರು, ಆ ಬ್ರಾಹ್ಮಣ ಒಟ್ಟು. ಅವನಿಗೆ ಯಾಕೆ ಅಂತಂದ್ರೆ ಅವನದೊಂದು ಕಥೆ ಇದೆ. ನಾನು ಅದಕ್ಕೆ ಆ ಕಥೆ ಕೇಳ್ತಾ ಅವನಿಗೊಂದು ಕಥೆ ಆಗಿದೆ. ಅವನು ಒಂದು ಆಶ್ರಮದಲ್ಲಿ ಒಂದು ಗುರುಗಳಲ್ಲಿ ಅಧ್ಯಯನ ಮಾಡ್ಕೊಂಡಿದ್ದ. 12 ವರ್ಷ ಅಧ್ಯಯನ ಮುಗಿತು. ಗುರುದಕ್ಷಿಣೆ ಕೊಡಬೇಕು ಅಂತ ಆಯ್ತು. ಗುರುದಕ್ಷಿಣೆ ಕೊಡಬೇಕು ಅಂತ ಇದ್ದಾಗ ಏನಾಯ್ತು ಅಂದ್ರೆ, ಗುರುದಕ್ಷಿಣೆ ಏನು ಅಂತ ಗುರುಗಳನ್ನು ಕೇಳಿದಾಗ ಗುರುಗಳು ಹೇಳ್ರಿ ಏನು ಬೇಡಪ್ಪ, ತೊಂದ್ರೆ ಇಲ್ಲ ಅಂತ ಮತ್ತೆ ಕೇಳ್ದ. ಆಗ ಹೋಗಿ ಆ ಹೆಂಡತಿ ಹತ್ರ ಕೇಳಾಗಿದ್ರೆ, ನೀನು ಗುರು ಪತ್ನಿ, ನನ್ನ ಹೆಂಡತಿಯಲ್ಲಿ ಕೇಳು ಅಂತ, ತಾಯಿಯಲ್ಲಿ ಕೇಳು ಅಂತ ಹೇಳ್ದ. ತಾಯಿನೂ 2-3 ಸಲ ಹೇಳಿದ್ರು, ಬೇಡ ಪರವಾಗಿಲ್ಲ, ಅದೆಲ್ಲ ಏನಿಲ್ಲ, ಹಾಗೇನಿಲ್ಲ, ನಾವೆಲ್ಲ ಇದ್ದೇವೆ ಅಂತ. ತುಂಬಾ ಸಲ ಹೇಳ್ಬೇಕಿದ್ರೆ ಹೆಣ್ಣು ಮಕ್ಕಳಿಗೊಂದು ಆಸೆ ಇರ್ತದೆ, ಅಲ್ಲಿದ್ದು ನನಗೆ ಬೇಕು ಬೇಡಿ ಹಾಗೆ ಬರ್ತದೆ, ಅದಕ್ಕೋಸ್ಕರ ಹೇಳಿದ್ರು. ಮಹಾರಾಜನ ಹೆಂಡತಿ ಒಂದು ಒಳ್ಳೆ ಓಲೆ ಹಾಕ್ತಾಳೆ. ಒಮ್ಮೆ ಅದೊಂದು ಬಂದ್ರೆ ಒಮ್ಮೆ ಧರಿಸಿ ಹೇಗೆ ಕಾಣ್ತದೆ ನೋಡ್ಬೇಕಿತ್ತು ಅಂತ ಆಸೆ ಇತ್ತು ಅಂತ ಹೇಳಿದ್ರು. ಇಷ್ಟ ಹೇಳ್ಬೇಕಿದ್ರು ಮಹಾರಾಜನಲ್ಲಿ ಹೋದ. ಮಹಾರಾಜನಲ್ಲಿ ಹೋಗಿ ಕೇಳ್ದ, ಆಯ್ತು ಆ ಓಲೆ ತಗೋ, ನಾನಲ್ಲ ಅದು ಅವಳಿಗೆ ಸಂಬಂಧಪಟ್ಟಿದ್ದು, ಹೆಂಡತಿಗಲ್ವಾ, ಅವಳಿಗೆ ಕೇಳಿದ್ರೆ ಕೊಡ್ತಾಳೆ ಅವಳು, ನೀನು ಅವಳನ್ನು ಕೇಳಿ ತಗೊಂಡು ಹೋಗು ಅಂತ. ಅವಳನ್ನು ಹೋದ. ಅವಳು 1 ವಾರ ಅವನನ್ನು ಕಾಯಿಸ್ತಾಳೆ, ಬೇರೆ ನಿರ್ಬಂಧಗಳನ್ನು ಹೇಳ್ತಾಳೆ ಅವಳು. ಆ ಎಲ್ಲ ನಿರ್ಬಂಧಗಳನ್ನು ಅವನು ಉತ್ತರಿಸ್ತಾನೆ. 1 ವಾರ ಅಂತ ಬರ್ತದೆ, 1 ತಿಂಗಳು ಅಂತ ಬರ್ತದೆ, ಸೇವೆ ಮಾಡ್ತಾನೆ. ಅವಳು ಹೇಳಿದ ಎಲ್ಲ ಸೇವೆ ಮಾಡ್ತಾನೆ. ಸೇವೆ ಮಾಡಿ ಆದ್ಮೇಲೆ ಅವಳಿಗೆ ಅಯ್ಯೋ ಪಾಪ ಇಷ್ಟಾದ್ರೂ ಮಾಡ್ತಾ ಇದ್ದಾನಲ್ಲ, ಅವರಿಗೆ ಗುರುಗಳಿಗೆ ಒಂದು ದಕ್ಷಿಣೆ ಕೊಡ್ಬೇಕು, ಇಷ್ಟೇ ಇದ್ದಿತ್ತು. ಇಷ್ಟ ಆಗ್ಬೇಕಿದ್ರೆ ಏನಾಯ್ತು ಅಂದ್ರೆ ಗುರುದಕ್ಷಿಣೆ ಅಂತ ತಗೊಂಡ. ಅವಳು ಕೊಟ್ಲು, ಆಯ್ತು. ಆಗ ಒಂದು ಮಾತು ಹೇಳ್ತಾಳೆ ಅವಳು, ನೋಡು ಇದು ತಕ್ಷಕ ಕಣ್ಣಿಟ್ಟಿದ್ದಾನೆ, ಇದ್ರ ಮೇಲೆ ಸ್ವಲ್ಪ ಜಾಗೃತೆಯಿಂದ ತಗೊಂಡು ಕೊಟ್ಬಿಡು ಅಂತ ಹೇಳ್ತಾನೆ. ಇಷ್ಟೇ ಹೇಳಿದ್ದಾರೆ. ತಕ್ಷಕನ ಕಣ್ಣು ಬಿದ್ದಿದೆ ಇದ್ರ ಮೇಲೆ, ಆದ್ರಿಂದ ಹೋದ್ರೆ ಸ್ವಲ್ಪ ಜಾಗೃತೆ ಮಾಡು, ಇಷ್ಟ ಹೇಳದ. ಇವನು ಇಷ್ಟ ಹೇಳಿದ್ರೆ ಒಳ್ಳೇದಾಯ್ತು. ಗುರುಗಳಿಗೆ ಕೊಡ್ಬೇಕು ಅಂತ ತಗೊಂಡು ಹೋಗ್ತಾ ಇದ್ದ. ಹೋಗ್ಬೇಕಿದ್ರೆ ತಕ್ಷಕನಿಂದ ಓಲೆ ಅಪಹರಣ. ತಕ್ಷಕ ಅಪಹರಣ ಮಾಡುವ ಸನ್ನಿವೇಶ ಬಂತು, ಆದ್ರೆ ಇವನು ಬಿಡ್ಲಿಲ್ಲ. ಪುನಃ ಆ ಓಲೆಯನ್ನು ತನ್ನ ಗುರುದಕ್ಷಿಣೆ ಕೊಡಬೇಕು ಅಂತ ಏನು ಪ್ರಯತ್ನ ಮಾಡಿದ, ಆ ಪ್ರಯತ್ನ ಮಾಡಿದ, ಅದರೊಳಗೆ ಯಶಸ್ಸನ್ನು ಪಡೆದ. ಅವನಿಗೆ ಆ ಶಕ್ತಿ ಇತ್ತು. ಕಥೆ ವಿಸ್ತಾರ ಇದೆ, ಇಲ್ಲಿ ನಮ್ಗೆ ಬೇಕಾದ ವಿಷಯಕ್ಕೆ ಬರ್ತಾ ಇದೆ. ಅಂತೂ ಆ ಓಲೆ ಅವಳಿಗೆ ತಾಯಿ ಕೊಡ್ಬೇಕಿತ್ತು, ಗುರುದಕ್ಷಿಣೆ ಕೊಟ್ಟ. ಆದ್ರೆ ಬ್ರಾಹ್ಮಣ ಕುಮಾರನಿಗೆ ಆ ತಕ್ಷಕನಿಗೆ ಒಂದು ಬುದ್ಧಿ ಕಲಿಸ್ಬೇಕು ಅಂತ ಆಯ್ತು. ಅಪ್ಪ ಎಷ್ಟು ಕಷ್ಟ ಕೊಡ್ತಾ ಇದ್ರು ಅಂತ ಉರಿ ಬಂತು. ಇವತ್ತಿನ ಕಾಲಕ್ಕೆ ನಾವು ಅನ್ವಯ ಮಾಡಿಕೊಳ್ಳೋದು ಬೇಡ ಅಂತ ಅನ್ಕೊಳ್ತೀನಿ. ಆದ್ರೆ ಆ ಕಾಲಘಟ್ಟದ ಬ್ರಾಹ್ಮಣ್ಯ ಏನಿದೆ, ಒಮ್ಮೆ ಶಪಥ ಮಾಡಿದ್ರೆ ಯಾವುದೇ ಬ್ರಾಹ್ಮಣ ಇರಲಿ, ಆ
ಆ ಬ್ರಾಹ್ಮಣ ಆ ಶಪಥವನ್ನು ಪೂರೈಸದೆ ಬಿಡ್ತಾ ಇರಲಿಲ್ಲ. ಒಂದು, ಎರಡನೇದು, ನಾಲಿಗೆಯಲ್ಲಿ ಉಲಿಯುವ ವೇದ ದೇವರನ್ನು ಹತ್ರ ಕರೆಸ್ತಾ ಇತ್ತು. ಆ ಶಕ್ತಿ ಆ ಬ್ರಾಹ್ಮಣ್ಯಕ್ಕಿತ್ತು. ಆ ಬ್ರಾಹ್ಮಣ್ಯ ಹೇಗೆ ಉರಿತಾ ಇತ್ತು ಅಂದ್ರೆ, ಆ ಹುಡುಗ ತಕ್ಷಕನಿಗೊಂದು ಸರಿ ವ್ಯವಸ್ಥೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಜನಮೇಜಯದಲ್ಲಿ ಬಂದಿದ್ದಾನೆ ಅವನು. ಜನಮೇಜಯದಲ್ಲಿ ಬಂದು, ನೋಡು ಇದು ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ, ಅಪ್ಪನನ್ನು ಕೊಂದವನು ಅಂತ ಅವನಿಗೆ ಮತ್ತು ಅವನ ಲೆಕ್ಕದಲ್ಲಿ ಆ ಫೈಲ್ ಕ್ಲೋಸ್ ಆಗಿದೆ, ಇವನು ರಿಓಪನ್ ಮಾಡಿಸಿದ. ಇಲ್ಲ, ಇದಾಗೋದಿಲ್ಲ, ರಿಓಪನ್ ಆಗ್ಬೇಕು. ಅವನಷ್ಟು ಹೇಳ್ಬೇಕಿದ್ರೆ ಇವನಿಗೂ ಹೌದು ಅಂತ ಕಾಣಿತು. ಆಗ ಏನ್ ಮಾಡ್ದ, ಸರ್ಪಾಧ್ವರ ಅಂತ ಆರಂಭ ಆಯಿತು. ಸರ್ಪಾಧ್ವರ ಮಾಡಿಸ್ತಾನೆ. ತಕ್ಷಕನಿಗೆ ವಿಷಯ ಗೊತ್ತಾಯ್ತು. ಎಲ್ಲ ಸರ್ಪಗಳು ಬಿದ್ದು ಬೀಳ್ತಾ ಇದ್ದಾವೆ. ತಕ್ಷಕನಿಗೆ ವಿಷಯ ಗೊತ್ತಾಯ್ತು. ಇಂದ್ರನ ಪೀಠಕ್ಕೆ ಹೋಗಿ ಸುತ್ತಾಕೊಂಡಿದ್ದಾನೆ. ಇಂದ್ರನ ಪೀಠಕ್ಕೆ ಹೋಗಿ ಆ ದೇವಲೋಕದ ಪೀಠಕ್ಕೆ ಮಧ್ಯದಲ್ಲಿ ಹೋಗಿ ಸರಿಯಾಗಿ ಸುತ್ತಕೊಂಡು ಕೊಡ್ತಿದ್ದಾನೆ. ಧೈರ್ಯ ಕೊಡ್ತಿದ್ದಾನೆ, ಇನ್ನೇನಾಗೋದಿಲ್ಲ. ಈ ಹುಡುಗ ಬಿಡ್ಬೇಕಾ? ನೋಡಿದ, ಬ್ರಾಹ್ಮಣರು ಹೇಳ್ದ, ಒಂದು ಹೊಸ ಪ್ರಯೋಗ ಮಾಡ್ತಾನೆ. ಸೇಂದ್ರಾಯ ತಕ್ಷಕಾಯ ಸ್ವಾಹ ಇದು ಹೋಗ್ತಾನೆ, ಬರ್ತಾನವನು. ಸೇಂದ್ರಾಯ ತಕ್ಷಕಾಯ ಸ್ವಾಹ, ಇಂದ್ರ ಸಹಿತನಾಗಿ ತಕ್ಷಕ ಆಹುತಿ ಆಗಲಿ ಅಂತ. ಅದಕ್ಕೆ ಹೇಳಿದ್ದು ಬ್ರಾಹ್ಮಣರು ಸುಮ್ಮನೆ ಅಲ್ಲ ಅಂತ. ಈ ಕಾಲಕ್ಕೆ ನಾನು ಹೇಳೋದಿಲ್ಲ, ಈ ಕಾಲದ ಅರ್ಥೆ ಮಾಡ್ಬೇಡಿ. ಆ ಕಾಲಘಟ್ಟ ಇಂದ್ರನನ್ನೇ ಬಿಡ್ಲಿಲ್ಲ ಅವನು, ಇಂದ್ರ ಸಹಿತವಾಗಿ ಬಂದು ಬೀಳ್ಲಿ ಅಂತ. ಹಾಗೆ ಹೇಳಿದಾಗ ಘಟನೆ ಮುಂದೆ ಹೋಗುತ್ತೆ. ಅಲ್ಲೇ ಆಗ ತುಂಬಾ ಹಾವುಗಳು, ಲಕ್ಷ ಲಕ್ಷ ಸಂಖ್ಯೆಯ ಬಿಲದಲ್ಲಿದ್ದ ಹಾವುಗಳೆಲ್ಲ ಗುರುತ್ವಾಕರ್ಷಣೆ ಅಂದ್ರೆ ಕಬ್ಬಿಣ ಸೂಜಿಗಳಲ್ಲಿ ಎಳ್ಕೊಳ್ತದೆ, ಹಾಗೆ ಬಂದು ಟಪ ಟಪ ಟಪನೆ ಬೀಳ್ತಾ ಇದ್ದಂತೆ ಆ ಹೋಮಕ್ಕೆ. ಇವನು ತುಂಬಾ ಸಂತೋಷ ಪಡ್ತಾ ಇದ್ದಂತೆ, ನನಗೆ ಇಷ್ಟು ನೀವು ಹಿಂಸೆ ಮಾಡಿದ್ದೀರಿ ಅಂತ. ಜನಮೇಜಯನಿಗೆ ಆ ಸನ್ನಿವೇಶದಲ್ಲಿ ಅದನ್ನೆಲ್ಲ ನೋಡ್ತಾ ಇದ್ದ. ಆಗ ಆ ಸನ್ನಿವೇಶಕ್ಕೆ ಬರುವಂತಹದ್ದು, ಅಲ್ಲಿ ಪೌಷ್ಯ ಪರ್ವ, ಪೌಲೋಮ ಪರ್ವ, ಆಸ್ತಿಕ ಪರ್ವ ಅಂತ 3 ಪರ್ವಗಳ ಕಥೆಗಳು ಬರುತ್ತೆ. ಎಲ್ಲ ಉತ್ತಂಕ ಅಂತ ಹುಡುಗನ ಹೆಸರು ಹೇಳ್ತಲ್ಲ, ಅದು ಬೇರೆ ಬೇರೆ ಆ ಉತ್ತಂಕ, ಆಮೇಲೆ ಇನ್ನೂ 2-3 ಋಷಿಕುಮಾರರ ಕಥೆಗಳೆಲ್ಲ ಆ ಸಂದರ್ಭಕ್ಕೆ ಬರುತ್ತೆ. ಅಲ್ಲಿ ತುಂಬಾ ಚೆನ್ನಾಗಿದೆ ಆ ಕಥೆಗಳೆಲ್ಲ, ಬಹಳ ಸೊಗಸಾದ ಕಥೆಗಳಿದ್ದಾವೆ. ಆ ಹೇಗೆ ವಿದ್ಯಾಧ್ಯಯನ ಮಾಡಿದ್ರು, ಹೇಗೆ ಕಲಿತು ಇತ್ಯಾದಿಗಳೆಲ್ಲ ಬರುತ್ತೆ. ಸೊ ಈ ರೀತಿಯಾಗಿ ಕೊನೆಯಲ್ಲಿ ಆಸ್ತಿಕ ಬಂದು, ಆಸ್ತಿಕನ ಮಧ್ಯಸ್ಥಿಕೆಯಲ್ಲಿ ಯಜ್ಞ ನಿಲ್ತದೆ. ಆ ಯಜ್ಞ ನಿಂತಾದ ಮೇಲೆ ಪುನಃ ಪರೀಕ್ಷಿತನಾಯಿತು. ಜನಮೇಜಯನಿಗೆ ಆಗ ಪಶ್ಚಾತ್ತಾಪ ಆಯಿತು. ಏನಾದರೂ ಒಂದು ಪುರಾಣ ಪುಣ್ಯ ಪ್ರವಚನ ಮಾಡ್ಕೋಬೇಕು, ಕೇಳಬೇಕು ಅಂತ ಅವನಿಗಾಯ್ತು. ಆಗ ಜನಮೇಜಯನಿಗೆ ವ್ಯಾಸರಲ್ಲಿ ಕೇಳ್ತಾನೆ, ಇದೆಲ್ಲ ಆಯ್ತು, ಈಗೆಲ್ಲ ಆಯ್ತು, ಒಂದು ಶ್ರವಣ ಆಗ್ಬೇಕು, ಏನಾದ್ರು ಒಂದು ಕೇಳಬೇಕು. ಆಗ ನಾನು ಹೇಳೋದಿಲ್ಲ, ನಮ್ಮ ಶಿಷ್ಯ ವೈಶಂಪಾಯನಿಗೆ ಹೇಳು, ನಿನ್ನ ವಂಶದ ಹಿರಿಯರಿಗೆಲ್ಲ ಕಥೆ ಅವನು ಹೇಳ್ತಾನೆ, ನಾನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡಿದ್ದಾನೆ, ನನಗಿಂತ ಚೆನ್ನಾಗಿ ಹೇಳ್ತಾನೆ, ಅವನಿಂದ ಕೇಳಪ್ಪ ನೀನು ಅಂತ ಹೇಳಿ ವ್ಯಾಸರನ್ನು ನಿರ್ಗಮಿಸ್ತಾರೆ. ವೈಶಂಪಾಯನ ಜನಮೇಜಯರ ಸಂವಾದದಲ್ಲಿ ಇಡೀ ನಮ್ಮ ಮಹಾಭಾರತದ ವ್ಯಾಸ ಭಾರತ ನಮಗೆ ಸಿಗುತ್ತೆ. ಈ ರೀತಿಯಲ್ಲಿ 3 ಸ್ಥಳದಲ್ಲಿ ನಮಗೆ ಮಹಾಭಾರತದ ಕಥೆ ಇಲ್ಲಿ ವಿಸ್ತಾರವಾಗಿದೆ. ಹೀಗೆ ರಚಿತವಾದಂತಹ ಕಥೆಯಲ್ಲಿ ನಾವು ನೇರವಾಗಿ ಅಲ್ಲಿಂದ ಮುಂದಿನ ಭಾಗದಲ್ಲಿ ಅಂಶಾವತರಣದಿಂದ ಮುಂದುವರ್ಕೊಂಡು ಹೋಗೋಣ. ಅಲ್ಲಿವರೆಗಿನ ಸನ್ನಿವೇಶ ಸುಮಾರು ಇವತ್ತು ನಾವು ಹೇಳಿದ್ದೊಂದು 287 ಅಧ್ಯಾಯನ ಇದೆ. ಅದರೊಳಗೊಂದು 180-200 ಅಧ್ಯಾಯದಷ್ಟು ಕಥೆ ಮುಗೀತು ಇವತ್ತು. ಅಷ್ಟು ವಿಷಯಗಳು ಇವತ್ತಿಗೆ. ತುಂಬಾ ದೊಡ್ಡದಾದ ಪರ್ವ ಈ ಪರ್ವ. ನಾನು ಸರಾಸರಿ ಕೂಡ ನೋಡಿದ್ದೇನೆ, 12 ತಿಂಗಳಿಗೆ ಎಷ್ಟು ಇದಾಗ್ತದೆ ಅದನ್ನು ಕೂಡ ನೋಡಿಟ್ಟಿದ್ದೇನೆ. ಎಷ್ಟು ನಾವು ಹೇಳ್ಬೇಕು, ಇಲ್ಲದೆ ಮುಗಿಸ್ಬೇಕು ಅಂತಾದ್ರೆ ಎಷ್ಟು ಆಗ್ಬೇಕು ಅಂತ ಅದೆಲ್ಲ ಆ ಒಂದು ಪರಿಮಾಣ ಇಟ್ಕೊಂಡು ಹೋಗುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದನ್ನ ಇಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಇವತ್ತಿಗೆ ಮಂಗಲವನ್ನು ಮಾಡೋಣ. ಶ್ರೀಕೃಷ್ಣ ಪರಮಾತ್ಮನ ಚರಣಾರವಿಂದಗಳಿಗೆ ಕೊಡಮಾಡ್ತಾ ಇದ್ದೇನೆ. ಈ ಅವಕಾಶವನ್ನ ಒದಗಿಸಿಕೊಟ್ಟ ಎಲ್ಲರಿಗೆ ಮುಂದೆ 11 ತಿಂಗಳ ನೀವೆಲ್ಲ ಸಹಿಸಿಕೊಳ್ಬೇಕಾಗಿದೆ, ಸಹಿಸಿಕೊಳ್ಳಿ ಅಂತ ಹೇಳ್ತೇನೆ. ಆ ಶಕ್ತಿ, ಅದಕ್ಕೆ ಬೇಕಾದ ಶಕ್ತಿಯನ್ನ ಪರಮಾತ್ಮ ಕೊಡ್ಲಿ ಅಂತ ಹೇಳ್ತೇನೆ. ಮತ್ತೊಮ್ಮೆ ತಾಯಿ ತಂದೆಯರಿಗೆ, ಗುರು ಹಿರಿಯರಿಗೆ ತಲೆಬಾಗ್ತಾ ಇದ್ದೇನೆ. ಅವಕಾಶ ಕೊಟ್ಟಂತವರಿಗೆ ತಲೆಬಾಗ್ತಾ ಇದ್ದೇನೆ. ಆಗೊಮ್ಮೆ ಮಾತು ಬಂತು, 1 ನಿಮಿಷ ಬಳಸ್ಕೊಡ್ತೇನೆ. ಯೋಜಕಸ್ತತ್ರ ದುರ್ಲಭ ಅಂತ ಹೇಳಿದೆ. ನಾನು ಮೂಡುಬಿದ್ರೆ ಆಳ್ವಾಸ್ನಲ್ಲಿ ಸಂಸ್ಕೃತ ನಾನು ಊಟ ಕೊಡ್ತಾ ಇದ್ದೆ, ಸಂಸ್ಥೆ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ. ಅಲ್ಲಿರುವಂತಹ ನನಗೆ ಕಾರ್ಕಳದಲ್ಲಿ ಇಲ್ಲಿಗೆ ಬರುವುದು ಹೇಗೆ ಅಂತ ಕೆಲವರಿಗಾದ್ರೂ ಹೇಗೆ ಏನು ಅಂತ ಬಂದ
ಅಂತಂದ್ರೆ ಅದಕ್ಕೆ ಇವರು ಜಯರಾಮ್ ಹೆಗಡೆ ಅವರು ಮುಂದೆ ಕೂತಿದ್ದಾರೆ. ಅವರ ಕಾರಣ ಅಂತ ಈ ಸಂದರ್ಭಕ್ಕೆ ನಾನು ಹೇಳಬೇಕು, ನನ್ನ ಕರ್ತವ್ಯ ಅದು. ಜಯರಾಮ್ ಹೆಗಡೆ ಅವರು ಹಿರಿಯರು, ಮೂಡಬಿದ್ರೆಯಲ್ಲೇ ಇದ್ದವರು, ಆಳ್ವಾಸ್ ಸಂಸ್ಥೆ ಜೊತೆ ತುಂಬಾ ಹತ್ತಿರದ ಸಂಬಂಧ ಉಳ್ಳವರು, ನನ್ನ ಆತ್ಮೀಯರು ಕೂಡ. ಅವರು ಮತ್ತೆ ಇವರು ಸೇರಿ ನನ್ನನ್ನು ಮಧ್ಯದಲ್ಲಿ ಸಿಕ್ಸಿ ಚಂದ ನೋಡ್ತಾ ಇದ್ದಾರೆ. ಅವರು ಈಗ ಈ ಹುಡುಗ ಏನ್ ಮಾಡ್ತಾನೆ ನೋಡ್ಬೇಕು ಅಂತ ಹಿರಿಯರು. ಅವರು ಮೊಗಸಾಲೆ ಅವರು ಇವತ್ತು ಸದಾನಂದ ನಾರಾವಿ ಅವರು ಇರ್ಬೇಕಿತ್ತು, ಆದ್ರೆ ಇವತ್ತು ಅವರು ನಿಜವಾಗಿ ಗೃಹಸ್ಥರಾಗಿದ್ದಾರೆ, ಗೃಹ ಪ್ರವೇಶ ನಡೀತಾ ಇದೆ. ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಅವರೆಲ್ಲ ಸೇರ್ಕೊಂಡು ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಒಳ್ಳೆಯದಾದ್ರೆ ಎಲ್ಲ ಭಗವಂತಂದು. ಏನೇ ದೋಷ ಇತ್ತು, ನನ್ನ ದೌರ್ಬಲ್ಯ, ಮಾನಸಿಕ ಅಥವಾ ವ್ಯಕ್ತಿಗತವಾದ ಅಧ್ಯಯನದಲ್ಲಿರುವಂತಹ ದುರ್ಬಲತೆ ಅಂತ ಭಾವಿಸಿಕೊಂಡು ಮತ್ತೊಮ್ಮೆ ಪುಂಸಕ್ಷೀರ ನ್ಯಾಯದಿಂದ ಸ್ವೀಕರಿಸಬೇಕು. ಏನೋ ಒಂದು ರುಚಿ ತೋರಿಸುವುದಷ್ಟೇ. ಇದು ಮಹಾಗ್ರಂಥ, ಲಕ್ಷ ಶ್ಲೋಕ. ಹಾಗಾಗಿ ನಾನು ಹೇಳಿದ ಮಾತಿನಲ್ಲಿ ತಪ್ಪಿದ್ರೆ ಅಲಕ್ಷ್ಯ ಮಾಡಿ, ಇಲ್ಲದೆ ಇದ್ರೆ ಲಕ್ಷ್ಯ ಕೊಡಿ. ಧನ್ಯವಾದ. ಬಂಧುಗಳೇ, ಇದುವರೆಗೆ ಮಹಾಭಾರತ ಭಾವದೀಪ ಇದರ ಮೊದಲ ಸೋಪಾನ ಆರ್ಷಕಾವ್ಯ ಉಪಕ್ರಮ ಪರ್ವದ ಮೊದಲ ಹೆಜ್ಜೆಯನ್ನು ತಾವಿಟ್ಟಿದ್ದೇವೆ. ಬಾಳಿನ ಯಾವ ಮುಖವನ್ನು ನಿರಾಕರಿಸದೆ ಎಲ್ಲವುದನ್ನು ಮಖರೂಪೇಣವಾಗಿ ಸ್ವೀಕರಿಸುವ ಪರಿಕ್ರಮದ ಬಗ್ಗೆ ಮನೋಜ್ಞವಾಗಿ ಇಟ್ಟಿದ್ದೀರಿ ಸರ್. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಅನೇಕ ಉಪಕಥೆಗಳ ಮೂಲಕ ಉಪನ್ಯಾಸದ ಸೊಬಗನ್ನು ಸೊಗಯಿಸಿದ್ದೀರಿ. ತೇನ ವಿನಾ ತೃಣಮಪಿ ನ ಚಲತಿ ಎಂಬಂತೆ ಎಲ್ಲವುದಕ್ಕೂ ಕಾರ್ಯಕಾರಣ ಸಂಬಂಧವಿದೆ ಎಂಬಂತೆ ತಾವು ಕೂಡ ತಮ್ಮ ಒಂದು ಭಾಷಣವನ್ನು ಕೇಳುವಂತಹ ಈ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀರಿ. ಧನ್ಯರಾಗಿದ್ದೇವೆ. ಇದೀಗ ಧನ್ಯವಾದವನ್ನು ಹೇಳುವುದಕ್ಕೆ ಉಪಹಾರವನ್ನ ಇಂದಿನ ಕಾರ್ಯಕ್ರಮದ ಉಪಕಾರದ ವ್ಯವಸ್ಥೆಯನ್ನ ಮಾಡಿದಂತಹ ಶ್ರೀಯುತ ನಂಬಿಯಾರ್ ಸರ್ ಇವರಿಗೆ, ಕೇಶವ ನಂಬಿಯಾರ್ ಸಾಲ್ಮರ ಇವರಿಗೆ ನಾವು ಚಿಕ್ಕ ಕಾಣಿಕೆಯ ಮೂಲಕವಾಗಿ ಗೌರವವನ್ನ ಸೂಚಿಸ್ತಾ ಇದ್ದೇವೆ. ನಂಬಿಯಾರ್ ಸರ್ ವೇದಿಕೆಗೆ ಬಂದು ಡಾಕ್ಟರ್ ನಾ ಮೊಗಸಾಲೆ ಇವರಿಂದ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇದೀಗ ಧನ್ಯವಾದವನ್ನ ಹೇಳಲಿಕ್ಕಿದ್ದಾರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಮಿತ್ರಪ್ರಭಾ ಹೆಗಡೆಯವರು. ಆತ್ಮೀಯ ಸಹೃದಯ ಬಂಧುಗಳೇ, ಮಹರ್ಷಿ ವೇದವ್ಯಾಸರಿಂದ ರಚಿತವಾದಂತಹ ಮಹಾಭಾರತ ಇದು ಕಾಲಾತೀತವಾದಂತಹ ಮಹಾಕಾವ್ಯ. ಅದರ ಸಾರವನ್ನು ಬಹಳ ರಸವತ್ತಾಗಿ ಮನೋಜ್ಞವಾಗಿ ನಮ್ಮ ಮುಂದೆ ಮಂಡಿಸಿದ್ದಾರೆ ಶ್ರೀಯುತರಾದಂತಹ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆಯವರು. ಅವರು ಉತ್ತಮ ವಾಗ್ಮಿ ಅನ್ನೋದು ಈ ಮೊದಲ ಕಾರ್ಯಕ್ರಮದಲ್ಲೇ ಗೊತ್ತಾಯಿತು. ಇದು ಮೊದಲ ಸೋಪಾನ, ಪೀಠಿಕಾ ರೂಪ ಕಾವ್ಯದ್ದು. ಇನ್ನು 11 ತಿಂಗಳ ಕಾಲ ಈ ಮಹಾಕಾವ್ಯವನ್ನು ಸವಿಯುವಂತಹ ಒಂದು ಭಾಗ್ಯ ಇದೆ. ಆ ಮಹಾಭಾಗ್ಯಕ್ಕೆ ನಾವೆಲ್ಲರೂ ಹಕ್ಕುದಾರರಾಗಬೇಕು ಅಂತ ನಾನು ಭಾವಿಸ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡವರು ಡಾಕ್ಟರ್ ನಾ ಮೊಗಸಾಲೆ ಸರ್. ಅವರು ಕಾಂತಾವರದಲ್ಲಿ ಅರಿವಿನ ಬೀಜವನ್ನು ಬಿತ್ತಿ ಸಾಹಿತ್ಯ ಕೃಷಿಯನ್ನು ಮಾಡಿದವರು. ಒಂದು ಸರ್ಕಾರ ಮಾಡಬೇಕಾದಂತಹ ಕೆಲಸವನ್ನು ಅವರು ಆ ಸಂಘಟನೆಯ ಮೂಲಕ ಮಾಡ್ತಾ ಬಂದಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕಾರ್ಕಳದಲ್ಲಿ ಆಭಾಸಾಪದ ಹುಟ್ಟಿಗೆ ಪ್ರೇರಣೆ ನೀಡಿದವರು. ಯಾಕಂತ ಹೇಳಿದ್ರೆ ಪ್ರಾರಂಭದಲ್ಲಿ ಇಲ್ಲಿ ಆಭಾಸಾಪವನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಬೇಕು ಅಂತ ಆದಾಗ ಹೇಗೆ ಮಾಡ್ಲಿಪ್ಪ ಅಂತ ನನಗೆ ಭಯ ಇತ್ತು. ಆ ಸಂದರ್ಭದಲ್ಲಿ ಪ್ರೇರಣೆ ನೀಡಿ ನಾನು ಇದ್ದೇನೆ ಅಂತ ಹೇಳಿ ಧೈರ್ಯ ತುಂಬಿದವರು ನಮ್ಮ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ನಿತ್ಯಾನಂದ ಪೈ ಅವರು. ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಹಾರದ ಪ್ರಾಯೋಜಕತ್ವ ನೀಡಿದಂತಹ ಶ್ರೀಯುತ ಕೇಶವ ನಂಬಿಯಾರ್ ಸರ್ ಅವರು, ನಾನಾಗಲೇ ಅವರ ಕಳೆದ ತಿಂಗಳಲ್ಲಿ ಅವರ ಮಗನ ಮದುವೆ ಇತ್ತು. ಅದರ ಸಂದರ್ಭದಲ್ಲಿ ಅವರು ಹೇಳಿದರು, ಈ ಸಂದರ್ಭದಲ್ಲಿ ನಾನು ಉಪಹಾರದ ಪ್ರಾಯೋಜಕತ್ವ ನೀಡಿದ್ದೇನೆ ಅಂತ ಹೇಳಿ ಅದನ್ನು ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ
ಪ್ರಾರ್ಥನೆ ಮಾಡಿದಂತಹ ಶಾರ್ವರಿ ಶಾನುಭೋಗ್, ಕಾರ್ಯಕ್ರಮ ನಿರೂಪಿಸಿದಂತಹ ಡಾಕ್ಟರ್ ಮಾಲತಿ ಪೈ, ಅತಿಥಿಗಳನ್ನು ಪರಿಚಯಿಸಿದಂತಹ ಶ್ರೀಮತಿ ಸುಲೋಚನಾ ಬೇವಿ, ಇವರಿಗೂ ಈ ಕಾರ್ಯಕ್ರಮಕ್ಕೆ ಸಭಾಂಗಣ ಒದಗಿಸಿಕೊಟ್ಟಂತಹ ಪ್ರಕಾಶ್ ಶೆಟ್ಟಿ ದಂಪತಿಗಳಿಗೂ ವಂದನೆಗಳು. ಹಾಗೆ ಒಂದು ಮಾತಿದೆ, ನಡೆದು ಬಂದ ದಾರಿ ಕಡೆಗೆ ಕಣ್ಣ ಹೊರಳಿಸಬೇಡ, ಮುಂದೆ ನೋಡ ಸಾಲು ಸಾಲು ಡೇರ. ಇದು ಕವಿವಾಣಿ ಅಂತ ಹೇಳಿದ್ರೆ, ನಡೆದು ಬಂದ ದಾರಿ ಕಡೆಗೆ ಹಿಂತಿರುಗಿ ನೋಡೋದು ಬೇಡ, ನಾವು ಮುಂದೆ ಸಾಗಬೇಕಾದ ದಾರಿಯನ್ನು ನೋಡಬೇಕು ಅಂತ. ಆದ್ರೆ ನಾನು ಇಲ್ಲಿದ್ದೀನಿ ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಸಂಘ ಕಾಂತವರ ಇವುಗಳು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದೆ. ಇಂದಿಗೆ 5 ವರ್ಷಗಳು ಪೂರ್ಣ ಆಯಿತು. ಬಹುಶಃ ನಿಮ್ಗೆ ಅನ್ಸ್ಬೋದು 5 ವರ್ಷ ಆಯ್ತು ಏನು ದೊಡ್ಡ ಸಾಧನೆ ಅಂತ. ಆದ್ರೆ ಅದರ ಕಾರ್ಯಕ್ರಮದ ಸಂಘಟಕರಿಗೆ ಗೊತ್ತು ಅದರ ಜವಾಬ್ದಾರಿ ಎಷ್ಟರದ್ದು ಅಂತ ಹೇಳಿ. ಆದ್ರೆ ಆ ಸಂದರ್ಭ ನಮ್ಮ ಆ ಜವಾಬ್ದಾರಿಯನ್ನೆಲ್ಲ ತಮ್ಮ ಹೆಗಲಿಗೆ ಹೊತ್ತುಕೊಂಡವರು ನೀವೆಲ್ಲರೂ. ನಿಮ್ಮ ಸಹಕಾರದಿಂದ ನಾವು ಅಷ್ಟು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಆಯೋಜಿಸ್ತಾ ಬಂದೆವು. ನಾವು ಮೊದಲಿಗೆ ಸಾಹಿತ್ಯದ ಒಂದೊಂದು ಉಪನ್ಯಾಸ ಕಾರ್ಯಕ್ರಮ ಮಾಡ್ತಾ ಇದ್ದೆವು. ಆದ್ರೆ ಬಳಿಕ ನಾವೇನ್ ಮಾಡಿದೆವು ಅಂತ ಹೇಳಿದ್ರೆ, ನಮ್ಮ ಈ ನೆಲದ ಈ ಮಣ್ಣಿನ ಮಹತ್ವವನ್ನು ಜನರಿಗೆ ತಿಳಿಸಬೇಕು, ಇದರ ಸಾಹಿತ್ಯವನ್ನು ಜನರಿಗೆ ಒದಗಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡೆವು. ಅದರಿಂದ ಪ್ರಾರಂಭವಾಗಿ ನಾವು ಮಾಡಿಕೊಂಡದ್ದು ಮೊದಲಿಗೆ ಉಪನ್ಯಾಸ ಮಾಲಿಕೆಯಾಗಿ ಉಪನಿಷತ್ತುಗಳ ಬಗ್ಗೆ, ಅದರ ನಂತರ ರಾಮಾಯಣದ ಬಗ್ಗೆ ಕೂಡ ನಾವು ಮಾಡಿದೆವು. ಈಗ ಮಹಾಭಾರತವನ್ನು ನಾವು ಪ್ರಾರಂಭ ಮಾಡಿದೆವು. ಇದನ್ನು ನಾವು ನಡೆಸಿಕೊಂಡಿರುವವರು ನಮ್ಮ ಆಳ್ವಾಸ್ ಕಾಲೇಜಿನ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆಯವರು. ಅವರ ಭಾಷಣ ಒಂದೆರಡು ಬೇರೆ ಕಡೆ ಕೇಳಿದ್ದೇನೆ, ಭಗವದ್ಗೀತೆ ಬಗ್ಗೆ ಎಲ್ಲ ಕೇಳಿದ್ದೇನೆ. ಇವತ್ತು ಮೊದಲಿಗೆ ಅವರ ಮಹಾಭಾರತದ ಬಗ್ಗೆ ಕೇಳಿದ್ದೇನೆ, ಬಹಳ ಚೆನ್ನಾಗಿದೆ, ಹೃದಯಂಗಮವಾಗಿ ಮಾತನಾಡಿದ್ದಾರೆ. ಹಾಗೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಆಗಲೇ ಹೇಳಿದೆ, ನಿಮ್ಮೆಲ್ಲರ ಸಹಕಾರ ಬೇಕು. ನಮಗೊಂದು ಸಂಸ್ಥೆ ನಡೆಸಬೇಕು ಅಂತಾದ್ರೆ ನಿಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸ್ತೇವೆ ನಾವು. ಯಾಕಂದ್ರೆ ಸದಸ್ಯತ್ವ ನವೀಕರಣ ಒಂದು ಆಗಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು, ಎಲ್ಲರೂ ಸಹಕರಿಸ್ತೀರಿ ಎನ್ನುವಂತಹ ಒಂದು ಆಶಯದೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಈಗೊಂದು ಪ್ರಕಟಣೆ. ಕಾರ್ಕಳ ತಾಲೂಕು ಹಿರಿಯ ನಾಗರಿಕರ ಸಂಘ ಕಾರ್ಕಳ ಇವರ ಸಹಯೋಗದಲ್ಲಿ ಆರೋಗ್ಯ ವಿಮೆ ನೆಮ್ಮದಿಯ ಜೀವನ ಎಂಬ ಮಾಹಿತಿ ಕಾರ್ಯಕ್ರಮ ಇದೇ ತಿಂಗಳ 30ನೇ ತಾರೀಕಿನ ಶುಕ್ರವಾರದಂದು ಇದೇ ಸ್ಥಳದಲ್ಲಿ ನಡೆಯಲಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕಾಗಿ ಅವರ ಪರವಾಗಿ ನಾನು ವಿಜ್ಞಾಪಿಸಿಕೊಳ್ಳುತ್ತಾ ಇದ್ದೇನೆ. ಇದೀಗ ಶಾಂತಿ ಮಂತ್ರ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ